ಗಣಪಗೆ ಗಣಪಗೆ ಧರಣಿಯನ್ನು ಹೊತ್ತೆ
ಭಯದಿಂದ ನಿನ್ನ ಶರಣು ತಿರುವಕ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿಯೇ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಭೂರಿಣಿಯೇ ಶರಣು ಶರಣು पंकजामुखी परम पावन शंख चक्र गदाधरी शंकर प्रिय देवी तव पद शंकरुहके नमो नमो शंकर प्रिय देवी तव पद पंकरुहके नमो नमो शरणु शरणु ಹರೆಯೆಲ್ಲವೂ ನಿನ್ನುದರ ನುಡಿರು ತಿಳಿಸಿರಿ ಎಂಬಳುನ್ನ ಚರಣವನರಿಯಳು ಶರಣಾಗತ ರಕ್ಷಾಮಣಿ ನರಹರಿ ಗಗನವೆಲವು ನಿನ್ನ ನಾಭಿ ಅನುಪಮ ಗುಣ ನಿಧಿ ಮುಂದಂತ ಗೀರುತಿ ಮುನಿಗಣ ಸನ್ನುತ ಗಗಪತಿ ವಾಹನ ಘನತರ ಗದುಗಿನ ವೀರ ನಾರಾಯಣ ಗಗನವೆಲವು ನಿನ್ನ ನಾಭಿ ಗಗನವೆಲವು ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಗಾಭ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ವಿಘ್ನೇಶ್ವರ ಪಾಹಿ ಮಾ
ಗಜಮುಖದ ಬಗೆ ಗಣಪಗೆ ಇರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವುರ ಗಣನಾಥನ ಘನಮೂರ್ತಿ ಮದವುರ ಗಣನಾಥನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಚರಿತ ಪುಣ್ಯೋದಯನ ಸುರಮುನಿ ನಮಿತ ಸರ್ವೇಶ್ವರನ ಆ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹಾರನ ಪರಮಾತ್ಮ ದುರಿತ ಭಯಂಕರನ ವರಮದವೂರ ವಿಘ್ನೇಶ್ವರನ ದಿಂತನ ದಿನ್ನ ದೈ ದಿನ್ನ ದೈ ದಿನ್ನ ದೈ ತೊಂದನ ದಿನ್ನ ದೈ ದಿನ್ನ ದೈ ದಿನ್ನ ದೈ ದಿಂತನ ದಿನ್ನ ದೈ ದಿನ್ನ ದೈ ದಿನ್ನ ದೈ ತೊಂದನ ದಿನ್ನ ದೈ ದಿನ್ನ ದೈ ದಿನ್ನ ದೈ ದಿಂತನ ದಿನ್ನ ದೈ ತೊಂದನ ದಿನ್ನ ದೈ ದೈ ದಿನ್ನ ದೈ ದೈ ದಿನ್ನ ದೈ ದೈ ದಿನ್ನ ದಾ ದಿನ್ನ ದೈ ದಿನ್ನ ದಾ ದಿನ್ನ ದೈ ದಿನ್ನ ದಾ ದಿನ್ನ ದೈ ದತ್ತ ಪಾಲಿಸು ಗಜವದನ ಗಜವದನ ಸುಗುಣ ವಿಶಾಲತೆಯ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಪುಕ್ಕಾಲ ನರಿದೆ ಜಯಶೀಲನೆ ನಿನ್ನನು ಪಾಲಿಸು ಗಜವದನ ಪಾಲಿಸು ಗಜವದನ
ದಿನ್ನ ತೈ ದಿನ್ನ ತೈ ದಿನ್ನ ತೈ ತೋಂತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿನ ದಿನ ತೈ ತೋಂತನ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ ತತ್ತ ಒಂದೇ ದೇವರ ದೇವಾ ತೋಂಗ ತೋಂತ ಕದ ದಿನ ತೈ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಒರೆವುದೇ ಒರೆವುದೇನೆ ಮದವು ಬರುತ್ತಲಿದೆ ಮಾರನ ಮದದನೆ ಮದವು ಬರುತ್ತಲಿದೆ ಮಾರನ ಮದದನೆ ಉರೆವುದೇನೆ ಸ್ಮರಬಿಂಗವ ಬಿಡಿಸೆ ನಿಶಂಕತಿ ಪಾಲಿಸೆ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಒರೆವುದೇನೆ
ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾರಣಾಂತದಿರಿಣ ಹರೇ ಕಾಮಿನಿ ಕರೆದು ತೋರೆ ಶ್ರೀ ಮಂಜುನಾಥ ಸ್ವಾಮಿ ತೀರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ತೀರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತಿ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ತೈ ತಗದ ದಿನ ತೈ ಕೆಡದ ತೈಯ ದಿನ ತೈ ಕೆಡದ ದಿನಿತ ದಿನ ತೈ ತಗದ ದಿನ ತೈ ತೈಯ ದಿನ ತೈ ತಗದ ದಿನ ತೈ ದಿನ ತಾ ದಿನ ತೈ ದಿನ ತೈ ತಾ ತಗದ ದಿನ ತೈ ತೈಯ ದಿನ ತೈ ಧಿಮಿತ ದಿನ ತೈ ತೈಯ ದಿನ ತೈ ಧಿಮಿತ ಜನು ತೈ ತಗದ ದಿನ ತೈ ದಿನ ತೈ ದಿನ ತಾ ದಿನ ತೈ ದಿನ ತೈ ಧಿತ್ತಂ ತೈಯ ದಿನ ತೈ ದಿಮಿತ ಜನು ತೈ ತಗದ ದಿನ ತೈ ತೈಯ ದಿನ ತೈ ದಿನ ತೈ ದಿನ ತ ದಿನ ತೈ ದಿನ ತ ದಿನ ತೈ ದಿನ ತ ದಿನ ತೈ ದಿನ ತ ದಿನ ತೈ 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 ತಾರಣಾಂತಧಿರಿಣ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮ ಶಹಬ್ಬಾಷ್
ಕಟೀಲಪುರದ ಧಾಮರೇ ಕೂಳದೈತ್ಯರ ಜಾಲ ರಾಶಿ ಶೂಲಹಸ್ತೆ ಕಪಾಲಧಾರಿಣಿ ಕಾಳಿಕೆಯೇ ಗುಣಮಾಲೆ ಕಾಳಿಕೆಯೇ ಗುಣಮಾಲೆ ನಮ್ಮಯ್ಯ ಬಾಳಿಗೊದಗಿಸು ಮೂಲ ಸುಖವನ್ನು ನಮ್ಮಯ್ಯ ಬಾಳಿಗೊದಗಿಸು ಮೂಲ ಸುಖವನ್ನು ಅಮ್ಮ ಪಾಲಿಸು ಪರಮೇಶ್ವರಿ ಶ್ರೀದೇವಿ ಕಟೀಲಪುರದ ಭ್ರಾಮರಿ ಆ ಆ ಆ ವರದೇವಾರಿ ಜಲೋಚನೆ ಆ ಆ ಆ ವರದೇವಾರಿ ಜಲೋಚನೆ ಕೋಕಿಲಗಾನೆ 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 ಶರಣು ಶ್ರೀ ಶಶಿಯಾನನೆ ಕೋಕಿಲಗಾನೆ ಶರಣು ಶ್ರೀ ಶಶಿಯಾನ ವರದೆ ವರಜಲೋಚನೆ ಕೋಕಿಲಗಾನೆ ಶರಣು ಶ್ರೀ ಶಶಿಯಾನನೆ ಪರಮ ವೇದ ಸ್ವರ ವಿಕಾರಿಣಿ ಆ
ತನ ದಿನತೆ ತನ ದಿನತೆ ದಿನತೆ ದಿನತೆ
ತುಂಬಿರುವಂತಹ ಅಪಾರವೂ ಅಗಾಧವೂ ಆಗಿರುವಂತಹ ಜಲರಾಶಿ ತನ್ಮಧ್ಯದಲ್ಲೇ ನಮ್ಮ ಮೂವರಗಳ ಜನನವಾಯಿತಮ್ಮ. ಹುಟ್ಟಿನ ವಿಚಾರವನ್ನೆಳೆದೇ ಅನಾಥ ಪ್ರಜ್ಞೆಯೇ ಕಾಡುತ್ತಿತ್ತು. ಭಯವೇ ಆವರಿಸಿಕೊಂಡಿರುವಂತಹ ಕಾಲದಲ್ಲಿ ಕೇಳಿಬಂದ ನಭೋವಚನ, ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿ ಕೇಳಿಬಂದ ಓಂ ಎನ್ನುವ ನಿನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ತೇಜೋಮಯಳಾದ ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯಹಾರಿಣಿಯೇ ಸರಿ. ನಮ್ಮ ಕರೆಗೆ ಹೋಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇರುವವಳು, ಇದ್ದವಳು ಎಂಬ ಕಾರಣದಿಂದ ನಿನ್ನನ್ನು ಆದಿಮಾಯ ಎಂಬಂತೆ ನಾವು ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರೆಯು ಭಯವಿನಾಶಿನಿಯು ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು. ನಮ್ಮನ್ನು ಧರಿಸು ಅಮ್ಮ. ಏಕಕಾಲದಲ್ಲಿ ನಮ್ಮೂವರ ಜನನ ಯಾಕೆ ಏನು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು. ನಿನ್ನನ್ನು ನೋಡಿ ಧನ್ಯರಾದೆವು, ಪಾವನರಾದೆವು. ನಾದವಾಗಿ, ಸರ್ವ ಮಂತ್ರವಾಗಿ, ತತ್ವವಾಗಿ, ಸತ್ವವಾಗಿ ಇರುವವಳು ನೀನು. ನಮ್ಮ ಹುಟ್ಟಿಗೆ ನೀನೇ ಕಾರಣ ಎನ್ನುವುದು ಸ್ಪಷ್ಟ. ಯಾತಕ್ಕಾಗಿ ಈ ಜನ್ಮ, ಮುಂದೆ ನಮ್ಮಿದಾಗಬೇಕಾದ ಕಾರ್ಯಗಳಾದ್ರೂ ಏನು, ಎಲ್ಲವನ್ನು ಸಂಪ್ರೀತಿಯಿಂದ ತಿಳಿಸಿ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಓ ಜಗದಾದಿಮಾಯಿ, ಅತ್ತ ಇತ್ತ ಎತ್ತ ನೋಡಿದರತ್ತ ತುಂಬಿದ ಜಲರಾಶಿಯ ಮಧ್ಯೆ ನಮ್ಮೂವರ ಜನನ ಯಾಕೆ ಏನು ಎನ್ನುವುದು ತಿಳಿಯದೇ ಇರುವ ಸಂದರ್ಭದಲ್ಲಿ ಕೇಳಿದಂತಹ ಓಂಕಾರ ನಿನಾದವನ್ನೇ ಲಕ್ಷ್ಯವಾಗಿಸಿಕೊಂಡು ಸ್ತುತಿಸಿದಾಗ ನಿರಾಕಾರ ಸ್ವರೂಪಿಣಿಯಾದ ನೀನೇ ಆಕಾರವನ್ನು ತಳೆದು ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತೆ. ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ನಮ್ಮನ್ನು ಸಾನುರಾಗದಿಂದ ಬರೆಯಬೇಕಾದವಳು ನೀನು. ಜ್ಞಾನ ವಿಹೀನರಾದಂತಹ ನಮಗೆ ಸುಜ್ಞಾನವನ್ನಿತ್ತು ಸಂಪ್ರೀತಿಯಿಂದ ಬರೆದೆ. ಇನ್ನು ಮುಂದಕ್ಕಾದರೂ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೇ ಹೆಸರಾದ್ರೂ ಹೇಗೆ ಇರಬೇಕಾದ್ದು ಎಲ್ಲಿ ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕಮ್ಮ. ಜಯ ಜಯ ಇಚ್ಛಾಶಕ್ತಿ ಸಹಿತಳುವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ ನೀನೇ ಬ್ರಹ್ಮ, ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪದಲ್ಲಿ ಸಕಲ ವಲಯ ಹೊಂದಿದೆ, ಅದನ್ನು ಪುನರಪಿ ಸೃಜಿಸಿ ಪಾಲಿಸಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸುಗುಣ ಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂಡ. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂಡ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂಡ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟರಾಗುತ್ತೇನೆ, ಅದೃಷ್ಟರಾಗುತ್ತೇನೆ, ಅದೃಷ್ಟರಾಗುತ್ತೇನೆ.
ಕೇಳಬೇಕು. ಇದೀಗ ಸ್ವರೂಪವನ್ನು ಪಡೆದು ಕರ್ತವ್ಯ ಕರ್ಮದ ವಿಚಾರವಾಗಿ ಅರಿತು ಮುನ್ನಡೆಯಬೇಕಾಗಿದೆ. ಇನ್ನೇನೋ ಅತ್ತ ಕಡೆ ಸಾಗೋಣ ಅಂತ ಹೇಳುವಾಗ ನನ್ನ ಮನಸ್ಸಿಗೆ ಬಂದಂತಹ ಯೋಚನೆ ಏನಪ್ಪ ಅದು? ಇದೀಗ ನಡೆದ ಪ್ರಕರಣ ಒಮ್ಮನ ನಿರ್ದೇಶನ. ಹೌದು. ಇನ್ನು ಮುಂದೆ ನಡೆಯಬೇಕಾದಂತಹ ಕಾರ್ಯ ಸಾಂಗವಾಗಿ ಸುಗಮವಾಗಿ ಸಾಗಬೇಕಾದರೆ ನಮ್ಮಲ್ಲಿ ಹೇಳುವ ಕೇಳುವ ಹಿರಿಯ ನಿರ್ದೇಶಕ ಬೇಕು. ಹಿರಿಯವನು ಬೇಕು, ನಿರ್ದೇಶ ಬೇಕು. ನಿರ್ದೇಶನ ಇದ್ರೆ ಸರಿ ಹೋಗ್ತದೆ. ಹೌದು. ಅರಿತರೆ ನಮ್ಮಲ್ಲಿ ಹಿರಿಯವನು ನಾಳೆ. ಯಾವುದನ್ನು ಅರಿತಾರೆ? ನೀವಿಬ್ಬರು ಅರಿತರೆ ಯಾವುದನ್ನು ಅರಿತಾರೆ? ಮುಂದೆ ಮಾಡುವಂತಹ ಕಾರ್ಯ ಅದೇ ಯಾವುದು? ಸೃಷ್ಟಿಸುವ ಕಾರ್ಯ. ನಮ್ಮೊಳಗಿನ ಕೆಲಸವನ್ನು ಅರಿತಾರೆ. ಹೌದು. ಸೃಷ್ಟಿಸುವ ಕಾರ್ಯ ಎಂತದ್ದಪ್ಪ? ಅಮ್ಮ ಅನುಗ್ರಹ ಮಾಡಿದ್ದಾಳೆ ನನಗೆ. ಗೊತ್ತಾಗಿದೆ. ಸೃಷ್ಟಿಸುವ ಕಾರ್ಯವನ್ನು ನಾನು ಮಾಡುವುದರಿಂದಲಾಗಿ ನಿಮಗಿಬ್ಬರಿಗೆ ಉದ್ಯೋಗ ದಾತೃವೇ ನಾನು. ಹಾಗಾಗಿ ನೀವಿಬ್ಬರು ನನ್ನಲ್ಲಿ ಕೇಳಿಕೊಳ್ಳಬೇಕು. ಬ್ರಹ್ಮ, ಉದ್ಯೋಗವನ್ನು ಪ್ರಾರಂಭ ಮಾಡು, ನೀನು ಹೇಳಿದಂತೆ ಕೇಳ್ತೇನೆ ಅಂತ. ಹಾಗಾಗಿ ನಾನು ಹೇಳಿದಂತೆ ಕೇಳಬೇಕು, ಇದು ನನ್ನ ಆಜ್ಞೆ. ಈಗ ವಿಷಯ ಗೊತ್ತಾಯ್ತು. ನೀ ಮೇಲೆ ಕಡೆಗೆ ನೋಡಿದ್ಯಾಕೆ ಅಂತ ಯೋಚಿಸುದು. ಆ ಕಡೆ ಈ ಕಡೆಗೆ ನೋಡಿದ್ದೆ. ಈಗ ಗೊತ್ತಾಯ್ತು ಎಂತದ್ದು ಹುಡುಕುದಿಯೋ, ಎಲ್ಲಿ ಉಂಟು ಕೆಲಸಕ್ಕೆ ಸ್ಥಳ, ಎಲ್ಲಿ ಉಂಟು ಎಂತದ್ದು ವಿಷಯ ಗೊತ್ತಾಗಲಿಲ್ಲ. ಕೆಲಸಕ್ಕೆ ಏನು ಗೊತ್ತಾಗದಿರುವಾಗ ನಾಚಿ ಈಚೆ ಅಂತ ಹೇಳಬಾರ್ದಲ್ಲಿ. ಏನು ಬ್ರಹ್ಮಣಿ ಸುಮ್ಮನೆ ಗೊತ್ತದ್ದು, ಅಮ್ಮ ಹೇಳಿ ಆಯ್ತಲ್ಲ ಕೆಲಸ ಮಾಡು ಅಂತ ಇನ್ನೊಬ್ಬನ್ನು ಹೇಳಿಸಿಕೊಳ್ಳುವುದಕ್ಕೆ ಮೊದಲು ಒಂದು ಸ್ವಲ್ಪ ಗಟ್ಟಿ ಸ್ವರ ಎತ್ತಿ, ಓಯ್ ಇದು ನಾನು ಹೇಳಿದಾಗ ಕೇಳಿದ ನೀವು ಅಂತ ಹೇಳಿದ್ರೆ ಆಯ್ತು. ಕೇಳಿದ್ರೆ ಆಯ್ತೆ, ದೊಡ್ಡವ ಮಾಡಿದಷ್ಟು ಹೊತ್ತಿಗೆ ಕೆಲಸ. ಒಂದು ವೇಳೆ ಕೇಳದೆ ಉಳಿದ್ರೆ ನನ್ನ ಮಾತು ಕೇಳಲಿಲ್ಲ ಅಲ್ವಾ, ನನ್ನ ಕೆಲಸ ಮಾಡುವುದಿಲ್ಲ. ಇದು ಜಾರಿಕೊಳ್ಳಿಕ್ಕೆ ಮಾಡಿದಂತ ಕೆಲಸ. ಒಮ್ಮೆ ತಪ್ಪಿಸಿಕೊಳ್ಳುವ ಈ ಜಂಜಾಟದಿಂದ ಎನ್ನುವ ಹಾಗೆ ಅಲ್ಲವಾದ್ರೆ ಇದು ಅಗತ್ಯ ಏನುಂಟು? ಅಮ್ಮನ ಹೇಳಿಕೆ ಆಯ್ತು, ಮಕ್ಕಳೇ ನೀವು ಹೀಗೆ ಮಾಡಬೇಕೆನ್ನುವ ಹಾಗೆ ಅದ ನಡೆಸುವ ಕಾರ್ಯಕ್ಕೆ ಇದು ಬೇಕು ಅಂತ ಯೋಚನೆ ಮಾಡಿದ ಅಗತ್ಯವೇ ಇಲ್ಲ. ಒಂದು ಸಾಂಘಿಕವಾಗಿ ಹೋಯಿತು ಅಂತಂದ್ರೆ ಕೆಲಸ ಎಷ್ಟು ಚಂದ ಆಗ್ತದೆ. ಮೇಳವಾಗಿ ಹೋಗಬೇಕಾದ್ದು ಮುಖ್ಯ. ಆದ್ರಿಂದ ಆಡಿದ್ದು ನಿನ್ನ ಮದ ತುಂಬಿದ ಮಾತು ಹದಗೆಡಿಸ್ತದೆ. ನನಗೆ ಸಮ್ಮತಿ ಇಲ್ಲ. ನಿನಗೆ ಸಮ್ಮತಿ ಇಲ್ಲ? ಬೇಡ ಬ್ರಹ್ಮ, ಇದು ಇರಲಿ. ಇವನ ಅಭಿಪ್ರಾಯವೇನೆಂದು ಕೇಳೋಣ. ನನಗೆ ಆಜ್ಞೆ ಮಾಡುವುದಕ್ಕೆ ನೀನು ಯಾರು? ನಾನು ಸೃಷ್ಟಿ ಮಾಡುವಂತಹ ಕಾರ್ಯದಲ್ಲಿದ್ದೇನೆ. ಹಾಗೆ ನಾನು ಲಯ ಕಾರ್ಯ ಮಾಡಿದ್ದೆ. ಅದಕ್ಕೆ ಅದು ನಂತರ ಅದು ಏನೇ ಆಗಲಿ ಈಗ ಸರಿ, ನೀನು ಹೇಳಿದೆಯಲ್ಲ, ಇನ್ನೊಂದು ನಾನು ಬೇಡಿಕೊಂಡರೆ ಕಾರ್ಯ ಪ್ರಾರಂಭಿಸುತ್ತೇನೆ. ನಾನು ಬೇಡಿಕೊಳ್ಳುತ್ತಾ ನೀನೊಬ್ಬನ ಸೃಷ್ಟಿಯ ಕಾರ್ಯ ಮಾಡು, ಪ್ರಾರಂಭಿಸು. ಅವನು ಕೂಡ ಒಪ್ಪಿಕೊಳ್ಬೇಕಲ್ಲ. ಅದು ನನಗೆ ಗೊತ್ತಿಲ್ಲ, ನೀನು ಹೇಳಿದ್ದೇನು? ನೀವಿಬ್ಬರು ಅರಿತಾರೆ ಅಂತ ಹೇಳಿದ ಅದಕ್ಕೆ ಬದಲಾಗಿ ನನ್ನ ಅರಿವಿಕೆಯಲ್ಲಿ ನಿನ್ನಿಂದ ಏನು ಆಗುದಿಲ್ಲ. ಈಗ ನನ್ನ ಅರಿವಿಕೆಗೆ ಬಂತು, ನೀನೇ ದೊಡ್ಡವ, ನಾನು ಒಪ್ಪಿಕೊಂಡಿದ್ದೇನೆ, ಬೇಡಿಕೊಳ್ಳುತ್ತಿದ್ದೇನೆ, ಮಾಡು. ಅದನ್ನೇ ಹೇಳಿದ ಅವನೊಬ್ಬ ಒಪ್ಪಿಕೊಳ್ಬೇಕಲ್ಲ. ಆಗುವುದಿಲ್ಲ. ನೀವಿಬ್ಬರು ಒಪ್ಪಿಕೊಂಡರೆ ಒಪ್ಪಿಗೆಯನ್ನು ನೀನು ಪಡೆದುಕೊಳ್ಳಬೇಕು. ಅದು ಬಿಡು. ಈಗ ನಾವಿಬ್ಬರು ಒಪ್ಪಿದ್ರೆ ಮಾತ್ರ ಕೆಲಸ ಆರಂಭಿಸಿ, ನನಗೆ ಕೆಲಸ ಗೊತ್ತಿಲ್ಲ ಅಂತ ವಿಷಯ. ಹಾಗಾದ್ರೆ ಬ್ರಹ್ಮ ಇಲ್ಲಿ ನೀನು ದೊಡ್ಡವಲ್ಲ ಅಂತ ಇಲ್ಲಿ ಸ್ಪಷ್ಟತೆ ಆಯ್ತು. ಹೇಗೆ ಹೇಗೆ ಯಾರು ಯಾರಿಗೆ ದೊಡ್ಡವರು? ಯಾರು? ನಿಮ್ಮಿಬ್ಬರಿಗೆ ನಾನು ದೊಡ್ಡವ ಅಂತ ಹೇಳಿದ್ರು. ನೀನೆ ಏನು ಹೇಗಪ್ಪ ನೀ ದೊಡ್ಡವ? ಇವ ಒಂದು ವಿಚಾರದಲ್ಲಿ ಅಲ್ವಾ, ನೀನು ನಾನು 3 ವಿಚಾರದಲ್ಲಿ ಹೇಳಿದ್ದೆ. ಹೇಳು. ಆಧಾರ ಕೊಟ್ಟೆ ಹೇಳಿದ್ದೆ. ಒಳ್ಳೆ ನಾಮಾರ್ಥದಲ್ಲಿ ಹೇಳುವುದಾದ್ರೆ ಈಶ ಪದದ ಅರ್ಥವೇನು? ಯಜಮಾನ ನಿಮ್ಮಿಬ್ಬರಿಗೆ. ಇದು ನಾನು ಬೆತ್ತ ಕೊಟ್ಟು ಬಡಿಸಿಕೊಂಡ ಹಾಗೆ ಒಂದು ಮೌಲ್ಯವುಳ್ಳದ್ದಾಯ್ತಿ. ಈಶತ್ವಕ್ಕೆ ಯಾಜಮಾನ್ಯ. ಹೌದು, ಸರಿಯಾಗಿ. ಇನ್ನು ನಿಮ್ಮಿಬ್ಬರಿಗೆ ಕೊಟ್ಟದ್ದೇನು? ಏನು? ಕರ್ತವ್ಯ. ನನಗೆ ಕೊಟ್ಟದ್ದೇನು? ಲಯದ ಅಧಿಕಾರ. ಅಧಿಕಾರ. ಲಯ ಅಂದ್ರೆ ಏನು? ಏನು? ನಾಶ ಅಂತಲೂ ಹೌದು, ನಿಯಂತ್ರಣ ಅಂತಲೂ ಹೌದು. ಇನ್ನದ್ದು ಯಾವುದು? ಎರಡೂ ಕೂಡ ನನ್ನದು. ಎರಡು. ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿರುವ ಕಾರಣ ಆ ಅಧಿಕಾರವನ್ನು ಪಡೆದುಕೊಂಡವನಿದ್ದೇನೆ. ಏನು ಹೆಚ್ಚು ಕಾಣುವುದಿಲ್ಲ ನನಗೆ. ಯಾಕೆ? ಸೃಷ್ಟಿಸ್ಥಿತಿ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ, ರಾಜಸ ಸಾತ್ವಿಕ ತಾಮಸ, ಸತ್ಯಲೋಕ ವೈಕುಂಠ ಕೈ. ಸರಿ ಸರಿ ಉಂಟು. ಆದ್ರೆ ಈ ಮಾತು ಮೊದಲೇ ಬರ್ತದೆ ಅಂತ ನನಗೆ ಗೊತ್ತಿತ್ತು. ಮುಂದೆ ಖಂಡಿತ ಇತ್ತು. ಅದರ ಬಗ್ಗೆ ಆಲೋಚನೆಯನ್ನು ಮಾಡಿಯೇ ನಾ ದೊಡ್ಡವ ಅಂತ ಹೇಳಿ. ನಿಮ್ಮಿಬ್ಬರಿಗೆ ಇಲ್ಲದ ಹೆಚ್ಚಿನದು ನನ್ನಲ್ಲಿ ಉಂಟಲ್ಲ. ಅದೇನಪ್ಪ ಈ ಕೊಡುಗೆಯಲ್ಲಿ ಒಂದು ಹೆಚ್ಚುವರಿಯಾಗಿ ಬಂದದ್ದು? ಮತ್ತೆ ನಿಮ್ಮನ್ನು ಗುರುತಿಸಿದ್ದು ಹೇಗೆ? ಬಣ್ಣದಿಂದ. ನನ್ನನ್ನು ಗುರುತಿಸಿದ್ದು ಹೇಗೆ? ಕಣ್ಣಿನಿಂದ. ಆ ಕಣ್ಣೇ ಇಲ್ಲಿ ವಿಶೇಷ. ಏನಪ್ಪ ಕಣ್ಣು? ನಿಮಗೆ ನೋಡುವುದಕ್ಕೆ, ನಿನಗೆ ಕಾರ್ಯ ಮಾಡುವುದಕ್ಕೆ. ಏನು ಮಾಡ್ತಿ? ಲಯಕ್ಕೆ ಪೂರಕ ಅಂತ ನಿಮ್ಮ ಭಾವನೆ ಇರಬಹುದು ಅಲ್ವೇ? ಖಂಡಿತ ಅಲ್ಲ. ಲಯ ಉದ್ಯೋಗವೇ ಬೇರೆ, ಕಣ್ಣೇ ಬೇರೆ. ಅದರಲ್ಲಿ ಇರುವುದು ಅಗ್ನಿ, ಕಿಚ್ಚು. ಯಾಕೆ? ಆಗಲೇ ಹೇಳಿದ್ದೀನಿ, ಜೀವಿಗಳ ಜೀವನಕ್ಕೊಂದು ನಿಯಮ ಅಂತ ಇರುತ್ತೆ. ಆ ನಿಯಮ ತಪ್ಪಿತು ಅಂತಾದ್ರೆ, ನನಗೆ ಕೋಪ ಬಂತು ಅಂತಾದ್ರೆ, ಆ ಕಣ್ಣನ್ನು ತೆರೆದರೆ ಸಕಲ ಬದು ಕ್ಷಣದಲ್ಲಿ ಸುಟ್ಟ ಸಾಮರ್ಥ್ಯ. ಸಮ ಇಲ್ಲ, ವಿಷಮ ಕಣ್ಣು, ವಿರೂಪ. ಹೌದು, ವಿಷಮ, ಅಸಮ, ಎಲ್ಲ ನೀನೆ. ಹೌದು, ಅಲ್ಲ ನಿನ್ನದ್ದು. ಹಾಗಾಗಿ ಬ್ರಹ್ಮ ನೀನು ಒಂದು ವಿಚಾರದಲ್ಲಿ ಅಲ್ವಾ, 3 ವಿಚಾರದಲ್ಲಿ ಒಪ್ಪಿಕೊಳ್ಳುತ್ತೀಯ? ಈಗ ನಾನು ಹೇಳಿದಲ್ಲಿಗೆ ಬಂತ ನೀನು ಹೊರಟಂತ ಕೆಲಸ ಘರ್ಷಣೆಗೆ ಕಾರಣವಾಗ್ತದೆ. ಹೌದು, ಘರ್ಷಣೆ ಆಯ್ತು ನೋಡಿ. ಇನ್ನು ಸರಿ ಮಾಡಲು ಹಣೆಗಣ್ಣಿನ ವಿಚಾರವಾಗಿ ಆಕ್ಷೇಪವಿಲ್ಲ. ಹೆಚ್ಚುವರಿ ಕೊಟ್ಟಿದ್ದಾರೆ, ಇರಲಿ. ಗುಣ ಉಂಟಲ್ಲ ನಿನಗೆ. ಒಳ್ಳೆ ಹರಿಹರರೇ, ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದ ನೀನು ಪರೀತ್ಯ
ಅದಹರ ಲಯಗೊಳಿಸ್ತಾನೆ. ಹೌದು, ಅಮ್ಮ ಹೇಳಿದ್ದು ಹಾಗೆ. ಹಾಗಾದ್ರೆ ಮೊದಲು ಎನ್ನುವುದು ನನ್ನಿಂದಲೇ ಪ್ರಾರಂಭ. ಆರಂಭ ಮಾಡುವ ಅಂತ. ಹೌದು, ಮೊದಲಾಗಿ ಲೋಕವನ್ನು ಕೊಟ್ಟದ್ದು ಯಾರಿಗೆ? ನಿನಗೆ. ಉದ್ಯೋಗವನ್ನು ಕೊಟ್ಟದ್ದು ಯಾರಿಗೆ? ನಿನಗೆ. ರಾಜಸ ಗುಣವನ್ನು ಕೊಟ್ಟದ್ದು ಯಾರಿಗೆ? ನಿನಗೆ. ಹೆಸರನ್ನು ಕೊಟ್ಟದ್ದು ಯಾರಿಗೆ? ಎಲ್ಲ ಮೊದಲಾಗಿ ನನಗೆ ಕೊಟ್ಟದ್ದು, ನಾನೇ ದೊಡ್ಡವನು. ನಾನು ಗ್ರಹಿಸಿದ್ದು ಹೀಗೆ. ಹೇಗೆ? ನಾಮ ರೂಪ ಗುಣ ಕರ್ಮವನ್ನು ಕೊಟ್ಟದ್ದು ಮುಂದೆ ಹಾಗೆಯೇ ಆಗಬೇಕು ಎನ್ನುವ ಹಾಗೆ. ಹೆಸರಿಲ್ಲದೆ ಆಗಬಾರದು, ಗುಣ ಇಲ್ಲದೆ ಆಗಬಾರದು, ಕ್ರಮ ಇಲ್ಲದೆ ಆಗಬಾರದು, ಮನೆ ಇಲ್ಲದೆ ಆಗಬಾರದು. ನೀನಿಗೆ ಅದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡದ್ದ. ಮೊದಲು ಕೊಟ್ಟದನ್ನ ಮೊದಲಿಗೆ ನೀನು ದೊಡ್ಡ ಮಗನಿಗೆ ಕೊಟ್ಟಲೇ ಕೊಡ್ಲಿ, ಅದನ್ನ ನೀ ದೊಡ್ಡ ಮಗ ಅಂತಲೇ ಭಾವಿಸಿ. ಏನು ದೊಡ್ಡವ ಸುಮ್ಮನೆ ಕೂತದ್ದು? ಸುಮ್ಮನೆ ಕೂತದಲ್ಲ, ಹೇಳಿದಂತೆ ಕೇಳಬೇಕಂತ ಹೇಳಿದಲ್ಲ, ಅದರಿಂದ ಆಗಿದೆ ಇಂಥದ್ದು. ಈಗ ನಾವು ನೀನು ಹೇಳಿದ ಹಾಗೆ ಹೇಳುದು ಯಾಕೆ? ಅಮ್ಮ ಹೇಳಿದ ಹಾಗೆ ಕೇಳಿ ಆಯ್ತು. ಕೇವಲ ಅಷ್ಟೇ ಮಾತ್ರವಲ್ಲ, ನಿನಗೆ ಕೆಲಸ ಇರ್ತದ್ದು. ಅಮ್ಮ ಹೇಳಿದನ್ನು ಮಾಡುವುದು. ಮತ್ತೆ ನಮ್ಮಲ್ಲಿ ಯಾಕೆ ಒತ್ತಡ? ನಾನು ಹೇಳಿದಂತೆ ನೀವು ಕೇಳಬೇಕು ಅಂತ ನನ್ನ ಆಜ್ಞೆ. ಎಲ್ಲ ಹೊಸ ಆಜ್ಞೆ. ಅಮ್ಮನ ಕೆಲಸ ಇದಾಗುವುದಿಲ್ಲ. ಯಾಕೆ ಗೊತ್ತಾ? ಅಮ್ಮ ಒಂದು ವಿಧಿ ಮಾಡಿ ಆಯ್ತು, ಆ ವಿಧಿಗೆ ತಲೆಬಾಗಿ ಆಯ್ತು. ನೀನಿನ್ನು ಹೊಸ ವಿಧಿ ಮಾಡಿದನ್ನು ಒಪ್ಪುವುದಿಲ್ಲ. ಹಾಗೆಂತ ಸೃಷ್ಟಿಸುವ ಕಾರ್ಯವನ್ನು ಮಾಡಿದ್ದು ಯಾಕೆಮ್ಮ? ನಾನು ದೊಡ್ಡ ಮಗನೇ ಹೌದಿರೋ. ಆದರೂ ಕೂಡ ಕಳೆದ ಕಲ್ಪಕ್ಕೂ ಈ ಕಲ್ಪಕ್ಕೂ ಸಂಬಂಧವಿರುವುದು ನನಗೆ ಮಾತ್ರ. ಹೌದಾ? ಅಮ್ಮ ಹೇಳಿದಂತ ಮಾತೇನು? ಏನಪ್ಪ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಎನ್ನುವ ಹಾಗೆ ಹೇಳಿದವಳಿದ್ದಾಳೆ. ಎಲ್ಲ ನಾಶ ಹೊಂದಿದೆ, ಅದನ್ನೇ ಸೃಷ್ಟಿ ಮಾಡು, ಒಂದು ಹೊಸತ್ತಾಗಿ ಅಲ್ಲ. ಅಮ್ಮನಿಂದ ಗೊತ್ತಾದ ಉದ್ಯೋಗ ಕ್ರಿಯಾರೂಪದಲ್ಲಿ ತರುವುದೇ ನನ್ನಿಂದ ಅಂತ. ಹೌದು, ಕೆಲಸ ಮಾಡುದು ನೀನು. ಆ ಕೆಲಸ ನಿನಗೆ ಕೊಟ್ಟು ನಾನು ಮಾಡಿ. ಕೇವಲ ಸೃಷ್ಟಿ ಮಾತ್ರವಲ್ಲ, ಅವುಗಳ ಹೊಣೆಯಲ್ಲಿ ಹೀಗೆ ಬದುಕಬೇಕು, ಹೀಗೆ ಇರಬೇಕೆಂದು ನಿರ್ದೇಶಿಸುವವನು ನಾನು, ವಿಧಿಸುವ ವಿಧಾತನು ನಾನೇ. ಸಾಯ್ಬೇಕು ಹೀಗೆ ಅಂತ ಬರೀತೀಯ? ನಾನೇ ಬರೆಯುವ. ಕಷ್ಟ ಆಯ್ತು. ಅಲ್ಲ, ಕಷ್ಟ ಆಯ್ತು ಅಂತ ಇರಲಿ. ಸಾಯ್ಬೇಕು ಹೀಗೆ ಅಂತ ಬರೆದ್ರೆ ಮತ್ತೆ ನಾನು ಇಬ್ಬರು ಜನ ಅಗತ್ಯ ಇರ್ಲಿಲ್ಲ. ಹಾಗಲ್ಲ. ಯಾಕೆ ಹೇಳಿದ ಗೊತ್ತಾ? ಪಾಲಿಸುವುದಕ್ಕೆ ಅವರ ಏನು ಬದುಕಬೇಕು ಅಂತ ನೀನು ಬರೆಯುದು, ಲಯಗೊಳ್ಳುವುದಕ್ಕೂ ನೀನು ಬರೆಯುದಂದ್ರೆ ಮತ್ತೆ ನಮ್ಮಿಬ್ಬರನ್ನು ಯಾಕೆ ಸೃಷ್ಟಿ ಮಾಡಿದ್ದಮ್ಮ ಅಂತ. ನನ್ನದಾದಂತಹ ಕಾರ್ಯರೂಪವನ್ನು ನಾನು ಹೇಳಿದವನಿದ್ದೆ. ನಿನ್ನ ಕಾರ್ಯರೂಪಕ್ಕೆ ಹೌದು ಅಂತ ಅಂದ್ರೆ ಕರ್ಮಾನುಸಾರ ಹಿಂದಿನ ಜೀವನದಲ್ಲಿ ಏನೋ ಕರ್ಮವನ್ನು ಮಾಡಿದಾರ ಅದಕ್ಕನುಸಾರವಾಗಿ ನಾನು ಸೃಷ್ಟಿ ಮಾಡುವವನಿದ್ದೇನೆ. ಕರ್ಮಾನುಸಾರ ಸೃಷ್ಟಿ, ಕರ್ಮಾನುಸಾರ ಬದುಕು. ಒಂದು ಹೇಳಬೇಕಂದದು ಅವನ ಸೃಷ್ಟಿ ಹೇಗಿರ್ತದಂತ ಅವನಿಗೆ ಒಂದು ಚಿತ್ರಣ ಇಲ್ವ? ಇರಲಿ. ಹಾಗಾಗಿ ನಾನು ಮಾಡುವಂತಹ ಸೃಷ್ಟಿಯ ಕಾರ್ಯ ಕಷ್ಟ ಆಯ್ತಾ? ಯಾಕೆ? ಸೃಷ್ಟಿ ಅದಷ್ಟು ನೀನು ಸ್ವಲ್ಪವೂ ಯೋಚನೆ ಮಾಡದಿ ನಾನು ದೊಡ್ಡವನು ಅಂತ ಹೇಳುವುದಕ್ಕೆ ಹೊರಟವು ಅಥವಾ ದೊಡ್ಡತನದ ಸ್ಥಾಪನೆಗಾಗಿ ಹೊರಟದ್ದು ನೀನು. ಸ್ಥಾಪನೆ ಯಾಕೆ ಬೇಕು? ಒಂದು ಪ್ರಶ್ನೆ ಬರ್ತದೋ ಇಲ್ವೋ? ತನ್ನಲ್ಲಿ ಇಲ್ಲದ್ದರಿಂದ ಸ್ಥಾಪನೆ ಬೇಕು. ಇದ್ದವನಿಗೆ ಹೇಳಿಕೊಳ್ಳುವ ಅಗತ್ಯ ಏನು? ತಾನಾಗಿ ಆಗುವುದಿಲ್ಲ. ಈಗ ಇನ್ನೊಬ್ಬನು ಒಪ್ಪಿದ್ರೆ ನೀ ದೊಡ್ಡವನಾಗಬೇಕು. ದೊಡ್ಡತನವನ್ನು ಒಪ್ಪುವ ವಿಧಾನ ಹೇಗೆ ಗೊತ್ತು? ಹೇಗೆ? ಅದು ಅಮ್ಮ ಬಂದಾಗ ಕೈ ಮುಗಿದ ಹಾಗೆ. ಅಮ್ಮ ಬಂದಾಗ ಯಾರಾದ್ರೂ ಹೇಳಿದ್ರು ನಾ ದೊಡ್ಡವಳು ಕೈ ಮುಗಿದು ನಾವು ಶಿರ ಬಾಗಿದ್ದೆ. ಯಾಕೆ? ಅಂತಹ ವಿಶೇಷ ಅಲ್ಲಿತ್ತು.
ಈಗ ನನ್ನ ಕಾಣುವ ಕೈ ಮುಗಿಬೇಕು ಅಂತ ಕಾಣುವುದಿಲ್ಲ. ಯಾಕೆ? ಅಮ್ಮ ಸುಲಭವಾಗಿ ಸಾಹಿತ್ಯವನ್ನು ಒದಗಿಸಿಕೊಟ್ಟರು ಅಷ್ಟು ಸುಲಭ ಕೆಲಸವನ್ನು ಎಷ್ಟು ಕಷ್ಟ ಮಾಡಿ ಹಾಕ್ತೀನಿ. ನೀನು ಘನ ಘನ ಅಂತ ಹೇಳುವಾಗ ಯೋಚನೆ ಮಾಡಿ ದೊಡ್ಡದು ಅಂತ. ಈಗ ನೋಡುವ ಹಾಗಲ್ಲ, ತುಂಬಾ ಕಷ್ಟ ಆಗಿದೆ, ನಿನಗೆ ಕಠಿಣ ಆಗಿದೆ ಬ್ರಹ್ಮ. ಕೆಲಸ ಆಗುವುದಿಲ್ಲ ನಿನ್ನಿಂದ. ಅದಕ್ಕೆ ಬೇಕಾಗಿ ಹೇಳುದೀಗ, ನನ್ನ ಕೆಲಸ ಘನ ಘನ ಘನ. ನಿನಗೆ ಕಷ್ಟ ಆದ್ರೆ ಹೇಳು, ನಾವಿಬ್ಬರು ಇದ್ದೇವಲ್ಲ, ಸಹಾಯ ಮಾಡ್ತೀವಿ. ಸ್ವಲ್ಪ ಕೆಲಸಕ್ಕಲ್ಲು ಈಗ ಹೇಗಿದ್ರು ನೀನು ಬೇಕಲ್ಲ ನಮಗೆ, ಸಹಾಯ ನಾವು ಖಂಡಿತವಾಗಿ ಮಾಡುತ್ತೇವೆ. ಅದರಿಂದ ಆಡಿದ್ದು ಎಲ್ಲ ಬರೆಯುವ ನಾನು ಅಂತ ನೀ ಹೇಳ ಹೊರಟ್ರೆ ಬರೆಯುವುದು ಏನನ್ನು ಅನ್ನೋದು ಯೋಚನೆ ಮಾಡುವುದು ನಿನಗೆ. ಹಿಂದಿನ ಕರ್ಮವನ್ನು ಮಾತ್ರ ಬರೆಯುವುದು. ಹೌದು, ಅಷ್ಟರಿಂದ ತೀರ್ಮಾನ ಆಗ್ತದೆ. ಎಲ್ಲ ಬ್ರಹ್ಮ ಬರೆದ ಹಾಗೆ ಆಗುವುದು ಅಂತಾದ್ರೆ ಹುಟ್ಟಿಕೊಂಡ ಜೀವನಿಗೆ ಕರ್ತೃತ್ವ ಏನು ಎಂತದ್ದಿಲ್ಲ. ಯಾಕಂತ ಕೇಳಿದ್ರೆ ಹಿಂದಿನದ್ದು ಅವರು ಹೊಣೆಗಾರರೇ ಆಗುವುದಿಲ್ಲ. ಹೌದು, ಹೊಣೆಗಾರಿಕೆ ಮೇಲೆ ಕರ್ಮ ಎಲ್ಲಿ ಉಂಟು, ಕರ್ಮ ಎಲ್ಲ ಮತ್ತೊಂದು ಆವರ್ತನ ಎಲ್ಲಿ ಉಂಟು, ಬ್ರಹ್ಮನಿಗೆ ಸೃಷ್ಟಿಗೆ ಬೀಜ ಎಲ್ಲಿ ಉಂಟು, ಪ್ರಶ್ನೆ ಬರ್ತದೆ ಇಲ್ಲೂ. ಬ್ರಹ್ಮನ ಬರಹ ಎನ್ನುವುದು ಪೂರ್ವ ಜನ್ಮದ ಕರ್ಮವನ್ನು ಮಾತ್ರ. ಇಲ್ಲಿಯವರಿಗೆ ಕರ್ಮ ಮಾಡ್ಲಿಕ್ಕೆ ಉಂಟು. ಆ ಕರ್ಮಕ್ಕೆ ಫಲನಿರ್ಣಯ ಮಾಡುವಂತ ಹೊಣೆಗಾರಿಕೆ ಬ್ರಹ್ಮನದ್ದಲ್ಲ. ಯಾವಾಗ ಕೊಡಬೇಕು ಅನ್ನುವ ತೀರ್ಮಾನ ಮಾಡುವಂತ ಹೊಣೆಗಾರಿಕೆ ಪಾಲನೆಯ ಕರ್ತೃತ್ವವನ್ನು ಹೊಂದಿದಂತಹ ವ್ಯಕ್ತಿಯಲ್ಲಿ ಕರ್ಮ ಬ್ರಹ್ಮಕ್ಕೆ ಫಲ ಬೇಗ ಬರ್ತದೆ, ಕರ್ಮಕ್ಕೆ ಫಲ ಬೇಗ ಬರುವುದಿಲ್ಲ. ಅದು ಯಾವಾಗ ಬರಬೇಕು ಎನ್ನುವುದರ ನಿರ್ಧಾರವನ್ನು ಮಾಡುವಂತ ಕರ್ತೃತ್ವ ನನ್ನಲ್ಲಿ ಖಂಡಿತವಾಗಿರುವುದು. ಆದ್ರೆ ಹೆಚ್ಚಿನದ್ದು ನೀನು ಅಂತ ಆಡಬೇಡ, ನಿನ್ನ ಕೆಲಸವು ದೊಡ್ಡದೇ. ಹಾಗೆಂದು ತುಲನೆ ಮಾಡಿ ನೋಡಿದ್ರೆ ಪಾಲನೆಯ ಕೆಲಸ ಎನ್ನುವುದು ಬಹಳ ಶ್ರೇಷ್ಠವಾದ. ಯಾಕೆ? ಕೆಡದಂತೆ ಪೊರೆಯುವಂತ ಉದ್ಯೋಗ, ಕಾಯುವ ಉದ್ಯೋಗ, ಕೊಟ್ಟು ಸಲಹುವ ಉದ್ಯೋಗ. ನೀನು ಬಾಯಿಯಿಂದ ಕೊಡ್ತಿ, ನಾನು ಅವರಿಗೆ ಬೇಕಾದ್ದು ಕೊಡ್ತೇನೆ ಅಷ್ಟೇ. ನಾನು ಒಪ್ಪುವುದಿಲ್ಲ ಈ ವಿಚಾರವನ್ನು. ಒಪ್ಪಲಿಕ್ಕಿಲ್ಲ. ಯಾಕೆ ಹೇಳು? ಅದನ್ನು ಯೋಚಿಸುವಷ್ಟು ನೀನು ತಲೆ ಇಲ್ಲ ಅಂತ. ಇರಲಿ, ಸರಿ ಸರಿ. ಮೊದಲಾಗಿ ಹರಿ ನೀನಾಡಿದ ಮಾತು ಸರಿ, ಇನ್ನೊಂದು ಬ್ರಹ್ಮ ವಾದದಿಂದ ಹಿಂದಕ್ಕೆ ಸರಿ. ಸರಿಯುವ ಮಾತೇ ಇಲ್ಲ. ಬೇಡ, ಅವ ಸರಿಯುವುದಿಲ್ಲ ಅಂತ ಹೇಳಿದ್ರು, ಸರಿ ಆಗುವುದಿಲ್ಲ ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ಸರಿ ಆಗುತ್ತಾನೋ? ಹೌದು, ಅದು ನಿನ್ನೆ ಕೈಯಿಂದ ಮಾತ್ರ ಸಾಧ್ಯ. ಯಾಕೆ? ನೀವು ಐವರು ಆಡಿದ ಮಾತುಗಳನ್ನು ಕೇಳಿಕೊಂಡು ತುಲನೆ ಮಾಡಿದಾಗ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವುದು ಈ ಕಾಲಕ್ಕೆ ನನಗೆ ಅರ್ಥವಾಯಿತು. ಮಾತೆ ಒಲಿದದ್ದೇ ಸೃಷ್ಟಿ, ಕರುಣಿಸಿದ್ದೇ ಪಾಲನೆ, ಅದೃಶ್ಯನಾದದ್ದೇ ಲಯ. ಲೋಕಮುಖದಲ್ಲಿ ಮಾತೆ ಯಾವ ರೀತಿ ಒಲಿದನು, ಯಾವ ರೀತಿ ಅದೃಶ್ಯನಾದರೂ ವಿಚಾರವಾಗುವುದಿಲ್ಲ. ಒಲಿದ ಮಾತೆ ಏನು ಕರುಣಿಸಿದ್ದಾಳೆ ಅದು ಪ್ರಮುಖವಾಗುತ್ತದೆ. ಹಾಗಾಗಿ ನನ್ನ ಮನದಲ್ಲಿ ನಾ ತೀರ್ಮಾನ ಕೈಗೊಂಡದ್ದು ಒಂದೇ, ಏನಪ್ಪ ಅದು? ಪೊರೆಯುವ ಆತನೇ ಶ್ರೇಷ್ಠ, ಪೊರೆಯುವ ಉದ್ಯೋಗವೇ ಶ್ರೇಷ್ಠ. ನಮ್ಮೊಳಗೆ ಭೇದ ಇಲ್ಲ, ಅಷ್ಟು ಸಾಕಾಗದು. ಮತ್ತೆ ಬ್ರಹ್ಮನ ದರಗಡು ಮದವನ್ನು ಎಣಿಸುವುದಕ್ಕೆ ಬೇಕಾಗಿ, ಹರಿ ಹರ ರೆಮ್ಮಳು ಭೇದ ಇಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ, ಹರನಾದ ನಾನು ಹರಿಯಾದ ನಿನ್ನೊಳಗೆ
ಸ್ವಲ್ಪ ಬಲ ಕಡಿಮೆ ಇತ್ತ ಅಂತ ನಿನ್ನಲ್ಲಿ. ಹೌದಾ? ಈಗ ಸ್ವಲ್ಪ ಬಲ ಹೆಚ್ಚಾಯಿತು. ಗೊತ್ತಾಯ್ತು ಬಲ ಇಲ್ಲ ಅಂತ. ಹಾ, ಈಗ ನಡೀಲಿಕ್ಕೆ ಕೂಡದವನು ಉರುಗೋಲಿನ ಆಧಾರದಲ್ಲಿ ನಡೆದ ಹಾಗೆ ಆಯ್ತು. ಆದ್ರೆ ಈಗ ನೀನೇ ಕೋಪಗೊಂಡೆ. ಕೋಪ ಬಂದದ್ದು ಅದಕ್ಕೆ. ನಾನು ದುರ್ಬಲ ಅಂತ ಲೆಕ್ಕ ಹಾಕಿ ಹಾ, ಸಬಲನಾದ ನೀನು ಕೋಪದಲ್ಲಿ ನೀವಿಬ್ಬರು ಒಂದಾದರೆ ಭೀತಿಗೊಳ್ಳುವವರಲ್ಲ ನಾನು. ನಾವು ಇದನ್ನು ಹೆದರಿಸಲಿಕ್ಕೆ ಒಂದಾದ. ಆಹಾ, ಮತ್ತೆ ನಿಮ್ಮದಾದಂತ ಒಂದಾದುದನ್ನು ಹಿಂದು ಮುಂದೆ ನಡೆದ ಎದುರಿಸುವವನು ಸಾಮರ್ಥ್ಯ ನನ್ನಲ್ಲಿಟ್ಟು. ಹಿಂದೆ ಮುಂದೆ ನೋಡಿದ ಮಾತಾಡಿದ್ರೆ ಹೀಗಾಗಿ. ಹಾ, ಹಿರಿತನವನ್ನು ಪರೀಕ್ಷಿಸುವುದಕ್ಕಾಗಿ ದುರಗೈವ ನಾವು ನಮ್ಮೊಳಗೆ. ಅದೇ ಹೇಗಪ್ಪ? 4 ಕೊಟ್ರಾಯ್ತು. ಯಾರಿಗೆ? ಅಮ್ಮ ತಪ್ಪಾಯಿತು ಹೇಳಿದಂತೆ ಕೇಳ್ತೇನೆ, ನೀನೇ ಹೇಳ್ತೀನಿ. ನಿನಗೆ ಒಟ್ಟು ನಿನ್ನನ್ನು ದೊಡ್ಡವ ಅಂತ ಒಪ್ಪಬೇಕು. ಆದ್ರಿಂದ ಕೆಲವೇ ಬಡದ್ರು ಅದಿ ಬಡದ್ರೆ ಏನಾಗ್ತದೆ ಗೊತ್ತು? ಏನು? ಬ್ರಹ್ಮ ಹೊಡೆಯುವುದರಲ್ಲಿ ದೊಡ್ಡವ ಅಂತ. ನೀ ಹೊಡೆಯುವುದಕ್ಕಾಗಿ ಇದು ಹುಟ್ಟಿಕೊಂಡವ, ಸೃಷ್ಟಿ ಮಾಡುವುದಕ್ಕಲ್ಲ. ಹೌದು ಹೌದು ಅಂತ ಅದಕ್ಕೆ ದಾರಿ ಹೇಳೋಣ. ಹೋದ ಕಲ್ಪದಲ್ಲಿ ಹೊಂದಿದ ಪ್ರಪಂಚ ಅಂತ ಮಾಡಿದ್ದ. ಎಲ್ಲಿದೆ ಅಂತ ಹೇಳಲಿಲ್ಲ, ಹೇಗಿದೆ ಅಂತ ಹೇಳಲಿಲ್ಲ, ಯಾರಲ್ಲಿದೆ ಅಂತ ಹೇಳಲಿಲ್ಲ. ಹೌದು, ಇತರೆ ಕರ್ತೃಗಳಾದ ನಮ್ಮೊಳಗೆ ತುಂಬಿ ಹೇಗಿದೆ, ಎಷ್ಟಿದೆ ನೋಡಿದ್ದೇವು ಇಲ್ಲ. ನಾವು ನೋಡೋಣ. ಒಬ್ಬರೊಳಗೆ ಒಬ್ಬರು ಹೋಗಿ ಅಲ್ಲಿ ಏನು ಏನು ತಿಳಿದು ಬಂದು ದೊಡ್ಡಬಡಿಸಿ ಮತ್ತೆ ಮುಂದೆ ಹೋಗ. ಒಳ್ಳೆ ವಿಷಯ ಅದನ್ನು ಬೇಕಾದ್ದು. ಒಮ್ಮೊಮ್ಮೆ ಒಳ್ಳೆ ವಿಚಾರವನ್ನು ಹೇಳ್ತೀನಿ. ನೀನು ಕೆಲವು ಸಲ ತಲೆಗೆ ಹೋಗ್ತದೆ. ಈಗ ಒಪ್ಪಿಕೊಳ್ತೇನೆ. ಯಾರು ಮೊದಲು? ನೀನೆ. ಆಹಾ, ದೊಡ್ಡ ಜನ ಆಗಿ ಅದು. ನಾನು ನಿನ್ನೊಳಗೆ ಹೋದ್ರೆ ಅವನು ಹೋಗಿದ್ದಾನೆ, ಒಬ್ಬನೆಲ್ವ ಆಗ್ಬೇಕಾದ ಆಗಲ್ಲ. ಆಹಾ, ಬೇಡ ಬೇಡ, ಬಾಳನ್ನೊಳಗೆ ದಾರಿ ಕೊಡು. ಹೋಗಿದ್ದಾನೆ ಒಳಗೆ, ಬಹಳ ಮಾತಾಡಿದ್ದಾನೆ. ಸರಿಯಾದ ಪಾಠ ಕಲಿಸಬೇಕು, ಹೊರಗೆ ಬರದ ಹಾಗೆ ಮಾಡಬೇಕು. ನವದ್ವಾರವನ್ನು ಬಂಧಿಸ್ತೇನೆ. ಓಹೋ, ನವದ್ವಾರವನ್ನು ಬಂಧಿಸುವುದಕ್ಕಾಗುವುದಿಲ್ಲ. ಅಧೋ ದ್ವಾರವನ್ನು ನುಡಿದು ಅಷ್ಟದ್ವಾರವನ್ನು ಬಂಧಿಸಿ ಬಿಡ್ತೇನೆ. ಬರ್ತಾನೆ ನೋಡು. ಬಸರೊಳಗೆ ಏನುಂಟು ತಿಳಿಯೋಣ ಎನ್ನುವ ಹಾಗೆ ಒಳಹೊಕ್ಕು ನೋಡಿದೆ ಅಂತ ಆದ್ರೆ ಸರಿದ ಕಲ್ಪದಿ ಲಯವು ಹೊಂದಿದ ಥರೆಗಳನ್ನೆಲ್ಲ ಕಾಣುತ್ತಿದ್ದೇನೆ. ಚಲನೆ ಇಲ್ಲ, ನನ್ನಂಥವರು ಇಲ್ಲ. ಬಣ್ಣವೋ ಹಿರಣ್ಮಯವಾಗಿದೆ. ಬ್ರಹ್ಮ ಏನು ಅಂತ ಗೊತ್ತಾದ ಮೇಲೆ ಕಾಲಹರಣ ಯಾಕೆ ಹೇಳೋಣ ಎನ್ನುವುದಕ್ಕಾಗಿ ಮೇಲೇರಿ ಪಥವನ್ನು ಹುಡುಕಿದ್ರೆ ತುರಿ ತೋರುವುದಿಲ್ಲ. ಸುತ್ತಿದ್ರೆ ಬಳಲಿಕೆ ಉತ್ತರ. ಕೆಳಗಿಳಿದು ಬಂದಾಗ ಬೆಳಕು ಕಾಣುತ್ತದೆ. ಹೊರಗೆ ಹೋಗುವುದಕ್ಕಾಗಿ ದಾರಿಯೊಂದನ್ನು ಕೊಟ್ಟಿದ್ದಾನೆ ಅಥವಾ ಬಿಟ್ಟಿದ್ದಾನೆ. ಮುಂಭಾಗದಲ್ಲಿ ಪ್ರವೇಶಗಳಲ್ಲಿ ಹಿಂಭಾಗಲನ್ನು ತೆರೆದ ಯಾಕೆ? ಬ್ರಹ್ಮನಿಗೆ ಊರ್ಧ್ವಮುಖವಾದಂತಹ ಚಿಂತನೆ ಇಲ್ಲ, ಗುಣಾವೇಶದ ಅಧೋಮುಖವಾದಂತಹ ಚಿಂತನೆ ಉಂಟು ಎನ್ನುವುದು ನಿರ್ಣಯವಾಯಿತೋ ಇಲ್ಲೋ. ನನಗೆ ದಾರಿ ಯಾವುದಾದೇನಂತೆ ತೋರುವ ಪಥದಲ್ಲೇ ಹೊರಸ ಎಲ್ಲ ಉಂಟು ಅಂತ ಹೇಳೋಣವೋ? ನನ್ನಂಥವರಿಲ್ಲ. ಇಲ್ಲೋ ಬೇಕಂತಿಲ್ಲ, ಒಬ್ಬನಿದ್ರೆ ಸಾಕು. ನಾನು ಹಾಗಾದ್ರೆ ಕಳೆದ ಕಲ್ಪದಲ್ಲಿ ನಾನಿರಲಿಲ್ಲ. ಹೇಗುಂಟು ನೋಡಿ. ಚಲನೆ ಇಲ್ಲ, ನಿಷ್ಕ್ರಿಯ.
ಬಂದಿದ್ದೇನೆ ಚಾಲಕ. ಬಣ್ಣ ಹಿರಣ್ಮಯವಾಗಿ ಕಂಗೊಳಿಸ್ತಾವು. ಹೇಗೆ ನೋಡು, ಇನ್ನು ಮುಂದೆ ಹಿರಣ್ಯ ಗರ್ಭ ಹೆಸರನ್ನು ಕೊಟ್ಟದ ಸ್ವೀಕಾರ. ಒಳ್ಳೆಯದು. ನಿನಗೂ ಒಂದು ಕೊಡಬೇಕು ಅಂತ ಉಂಟು. ಏನು ಹೆಸರು? ಹೇಗೆ ಬಂದದ್ದು ಹೇಗೆ? ಈ ಕೊಟ್ಟದ್ದೆಲ್ಲಿ? ಅಧೋ ದ್ವಾರ. ಅಲ್ಲೇ ಬಂದೆ. ಇದು ಎಲ್ಲಿ ಕೂಡ ಬರ್ತೀಯಲ್ಲ, ನನಗೆ ಮೇಲು ಮಾನ ಅಪಮಾನ ಸಮಾನ ನಿತ್ಯ. ಇಲ್ಲಿಗೆ ಬಂದೆ. ಅಧೋಕ್ಷಜ. ಓ, ಒಳ್ಳೆ ಹೆಸರು. ತಿರುಗಾಟ ಮಾಡಿ ಸಾಧನೆಗೆ ಸಿಕ್ಕಿದ ಹೆಸರು. ಅವು ಹಾಗೆಲ್ಲ ದೊಡ್ಡವರಲ್ಲ, ಕುಳಿತಲ್ಲಿಗೆ ಬರ್ತದೆ ಅದೇ ಹೆಸರು. ಪಂಥಕ್ಕೆ ಶಿಕ್ಷಣ. ಹೊಕ್ಕರಲ್ಲಾಗುವ ಮದವು ಹದಗೊಂಡು ಮುದವೆತ್ತು ಸೃಷ್ಟಿಗೆ ಪೂರ್ಣಾರ್ಹತೆಯನ್ನು ಹೊತ್ತು ಬರಲಿ ಎನ್ನುವುದಕ್ಕಾಗಿ ನವದ್ವಾರವನ್ನೂ ವಂದಿಸ್ತೇನೆ. ಪರೀಕ್ಷಿಸುವುದಕ್ಕಾಗಿ ಮದದಿಂದಲೇ ಇಳಿದವನು ನಾನು. ಇಳಿದು ನೋಡಿದರೆ ಅವಮ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಈತನ ಉದರದೊಳಗೆ ಸರಿದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲವೂ ಈತನ ಉದರದೊಳಗಿದೆ. ಏಕಾದಶ ರುದ್ರರಿದ್ದಾರೆ, ದ್ವಾದಶಾದಿತ್ಯರಿದ್ದಾರೆ, ಸಾದರದಲ್ಲಿ ಕಮಲಜರು. ಹಾಗಾದರೆ ಇವರು ಬ್ರಹ್ಮಾಂಡೋಧರ ಬರಿತ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಬರಿದೇ ವಾದವನ್ನು ಮಾಡಿದ್ದೇನಲ್ಲ, ಹಾಗಾದರೆ ಇವನೇ ಜ್ಯೇಷ್ಠ, ಇವನೇ ಶ್ರೇಷ್ಠ ಎಂದು ಒಪ್ಪಿಕೊಂಡ ಹಾಗಾಯಿತು. ಬಂದ ಪಥವನ್ನು ನೋಡಿದರೆ ಬಂಧಿಸಿ ಬಿಟ್ಟಿದ್ದಾನೆ. ಕೆಳಗಿಳಿದರೆ ಅಲ್ಲಿಯೂ ದಾರಿ ಕಾಣುತ್ತಾ ಇಲ್ಲ. ಓಹೋ, ನವದ್ವಾರವನ್ನು ಬಂಧಿಸುವುದರಲ್ಲಿ ಸಮರ್ಥ ಎನ್ನುವುದು ಸ್ಪಷ್ಟವಾಯಿತು. ಏನು ಮಾಡೋಣ, ಬರಿದೆ ವಾದವನ್ನು ಮಾಡಿದೆ. ನನ್ನಲ್ಲಿದ್ದಂತಹ ಮಾದ ಎಲ್ಲವೂ ಹಿಡಿದು ಹೋಯಿತು. ಕಷ್ಟ ಬಂತು ಈ ಕಾಲದಲ್ಲಿ. ಏನು ಮಾಡೋಣ, ಅಮ್ಮನನ್ನೇ ಧರಿಸಬೇಕಟ್ಟೆ. ಓ ಅಮ್ಮ, ಸ್ಮರಿಸೆ ಭಕ್ತಿಯೊಳಾದಿವಾಯ ಹರಿಯ ಕಮಲ ನಾಡಲಿ ಪಥ ಗೋಚರಿಸೆ ಮಲಗುವುದಕ್ಕೊಂದು ಸುಸ್ಥಳವಿಲ್ಲ ಎನ್ನುವುದಾಗಿ ಅಮ್ಮನಿಗೆ ಶರಣು ಹೊಕ್ಕು ಸಂಪ್ರಾರ್ಥನೆಯನ್ನು ಮಾಡಿದೆ ಅಂತಾದರೆ ಆಲದಲ್ಲಿ ಒಂದು ಬರುವಂತ ಅವಳ ಕೊಡುಗೆ ಎನ್ನುವುದನ್ನು ಸ್ವೀಕರಿಸಿ ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕಿರಿದುಗೊಳಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗ್ತೇನೆ. ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯದೊಳಗ ಅಚ್ಚರಿಯ ಸುರತ ವೈಶ್ಯರು ಲಾಲಿಸಿ ಮಾತೆಯನ್ನೇ ಧ್ಯಾನಿಸಿದ ಕ್ಷಣವೇ ಪಥವೊಂದು ಗೋಚರಿಸಿತು. ಅದನ್ನನುಸರಿಸಿ ಮೇಲೆ ಬಂದವನು ನಾನು. ನೋಡಿದರೆ ಸಹಸ್ರದಳದ ಕಮಲದ ಮೇಲೆ ಪದ್ಮಾಸನವನ್ನು ಬಳಿದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಕ್ಷಣವೇ 3 ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿತು. ಮೇಲ್ಮುಖವಾಗಿ ನೋಡಿದರೆ ಇನ್ನೊಂದು ಮುಖವು ಸೇರಿಕೊಂಡಿತು. ವರ ಪಂಚವದನನಾಗಿ ಶೋಭಿಸ್ತಾ ಇದ್ದೇನೆ. ಈ ಕಾಲದಲ್ಲಿ ಸೃಷ್ಟಿಕರ್ತ ನಾನೇ ಎನ್ನುವಾಗಿ ಬೀಗಿದವನು ನಾನು. ಹೋಗುವಾಗ ಇದ್ದದ್ದು 1 ತಲೆ, ಹೊರಗೆ ಬಂದಾಗ 5 ತಲೆಯಾಗಿ ಕಾಣ್ತಾ ಇದೆ. ಹಾಗಾದ್ರೆ ಸೃಷ್ಟಿಕರ್ತ ಈತನೇ ಎನ್ನುವುದು ಸ್ಪಷ್ಟ.
ಎಲ್ಲಾ ವಿಚಾರವನ್ನು ಆತನಲ್ಲಿ ಹೇಳೋಣ ಅಂತ ನೋಡಿದರೆ ಆತ ವಟಪತ್ರದಲ್ಲಿ ಬಾಲಮುಕುಂದನಾಗಿ ಮಲಗಿದ್ದಾನೆ. ನಿದ್ರಾಭಂಗ ಮಹಾದೋಷ. ಆತ ಎಚ್ಚರಾಗುವ ತನಕ ಆತನನ್ನೇ ಧ್ಯಾನಿಸ್ತೇನೆ. ನಾರಾಯಣ ಅಚ್ಯುತ ಅನಂತ ಕೇಶವ.
ನೀನು ಯಾರು? ನಿನ್ನ ಅಪ್ಪ ಯಾರ? ನಿನ್ನ ಅಮ್ಮ ಯಾರು? ನಿನ್ನ ಅಜ್ಜಿ ಇದ್ದಾರ? ನಿನಗೆ ಅಜ್ಜ ಇದ್ದಾನೋ? ಎಂತದು ಗೊತ್ತಿಲ್ಲ ನಿನಗೆ? ಏನು ಗೊತ್ತಿಲ್ಲ. ನನಗೆ ಎಂತದು ಗೊತ್ತಿಲ್ಲ. ಹೌದಾ? ಎದ್ದು ಬಂದದ್ದೆಯಾ? ಆದ್ರೆ ಒಂದು ಏನೋ, ನಿನ್ನನ್ನು ನೋಡುವಾಗ ಹಾ, ಪ್ರೀತಿ ವಾತ್ಸಲ್ಯ ಹುಟ್ಟಿದ ಉಂಟು. ನಿನ್ನನ್ನು ಕಾಣುವಾಗ ಭಕ್ತಿ ಗೌರವ ಅಧಿಕವಾಗುತ್ತಾ ಉಂಟು. ಅದನ್ನೇ ಆಧರಿಸಿ ನಾವೊಂದು ಸಂಬಂಧ ಮಾಡೋಣ. ಹೇಗೆ? ನಿನ್ನನ್ನು ತಮ್ಮ ಎನ್ನಲೇ? ಅಣ್ಣ, ಓ, ಇದು ಎಂತದು? ಹೊಟ್ಟೆ. ಹೊಟ್ಟೆಯ? ಅದೆಂತ ಚೂರು ಚೂರು ಆಗ್ತದೆ. ಹಸಿವೆ, ಏನು ಮಾಡ್ಬೇಕು? ತಿನ್ಬೇಕಲ್ಲ. ಎಲ್ಲಿ ಉಂಟು? ಮೇಲೆ ಬರಬೇಕಾದ್ರೆ ಏನು ಮಾಡಬೇಕು? ಬಡಿಬೇಕು. ಇದಕ್ಕೂ ಚಿಕ್ಕವ ನೋಡುವನು ಪಕ್ಕನೆ ಕಮಲದ. ಕಮಲ ಎಲ್ಲಿ? ಕಮಲ ಮುಂದೆ ಇಲ್ಲ, ಹಿಂದೆ. ಬಾರಿಸಿದೆ. ಯಾರಿಗೋ ಬಾರಿಸಿದ್ದು ನೀನು? ಅದು ವಾಯು ವಾಯು ಅಂತ ಬೊಬ್ಬೆ. ನಾನೇ ನಿನಗೆ ಹೊಡೆದು ನನಗಲ್ವಾ ನೀನು? ಪ್ರಾಣಿಯಲ್ಲಿ ಹೋಯ್ತು. ಪ್ರಾಣಿಯಲ್ಲಿ ಉಂಟಾ? ಹುಡುಕುವ
ಮಲನಾಳದಲ್ಲಿರುತ್ತಿರುವ ವೇಳೆಯಲ್ಲಿ ಹರಿಯ ಕರ್ಣದ ಕಿಲ್ಬಿಷದಿಂದ ಹುಟ್ಟಿದಂತಹ ದುರುಳರು ನನ್ನನ್ನೇ ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಏನು ಮಾಡೋಣ ಅವರಿಂದ ರಕ್ಷಣೆಯಾಗಬೇಕು. ಅಮ್ಮನನ್ನೇ ಇದು ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಾಗ ಕಣ್ಣೀರು. ಯಾರಿಂದ ಬಂದ ಭವಣೆ? ಅಮ್ಮ, ವಿಧಾತ ಜಲದಲ್ಲಿರುವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ಅವರಿಂದ ರಕ್ಷಣೆ ಆಗ್ಬೇಕಮ್ಮ. ನೀನೇ ದಾರಿ ತೋರಬೇಕು. ದುಷ್ಟರಿಂದ ಕಷ್ಟವಂತೆ ನನಗೆ. ಮರುಗದಿರು ಕಂದ ಮರುಗದಿರು. ಆದಿಮಾಯದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುತ್ತೇನೆ ಕಂದ. ನನ್ನ ಕೈಲಿಂತಹ ಚಕ್ರವನ್ನು ನಡೆಸುತ್ತಾ ಇದ್ದೇನೆ. ಶ್ರೀಹರಿಗೆ ಒಪ್ಪಿಸಬೇಕು. ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ಕಾಣುತ್ತಿದ್ದ ಅಷ್ಟಾದರ ನಾನೆಲ್ಲಿರಬೇಕಮ್ಮ? ಶ್ರೀಹರಿಯ ನಾಪೇಕ ಮನದಲ್ಲಿ ಅಡಗಿಕೋ ಮಗನೇ. ಅದು ಹೋಗುವ ಕರ್ಣ ಅಲ್ಲ ಅಲ್ವಾ? ಯೋಚನೆ ಮಾಡಬೇಡ, ಹೋಗುದೇ ಇಲ್ಲ. ಒಳ್ಳೆಯದೇ, ಸ್ವಲ್ಪ ಸ್ವರ ಕಡಿಮೆ ಉಂಟು. ಒಳ್ಳೆಯದೇ. ಅಲ್ಲಿಂದ ಬರುವಾಗ ಒಂದು ಸೊನ್ನೆ ಕಂಡಿದ್ದೆ. ಪ್ರಾಯಶಃ ನಾನು ಮಲಗಿದ್ದೆ. ಮಲಗಿದ್ರೆ ಸೊನ್ನೆ ಆಗುದು ಹೇಗೆ? ಅದು ಹೇಗೆ? ಉದ್ದಕ್ಕಿರ್ಬೇಕಲ್ಲ. ಕಾಲನ್ನೆತ್ತಿ ಬಾಗಿ ಬಾಯಿಗಿರಿಸಿ ಒಂದು ಅಂಡಾಕಾರದ. ಹೌದೌದು, ಅದು ಯಾರ ಬೆರಳು? ನನ್ನ ಬೆರಳು. ನಿನ್ನ ಬೆರಳು ನಿನ್ನ ಬಾಯಿ. ನೀನೇ ಅಭ್ಯಾಸ ಮಾಡು. ನನಗಾಗಲಿಕ್ಕಿಲ್ಲ, ನನ್ನ ಕಾಲಲ್ಲಿ ಉಂಟುತ್ತಲೇ ನನ್ನ ನೀನು ನೀರಿನ ಮೇಲೆ ಇದ್ದು. ಹೌದು, ಬೆರಳು ನೀನು ಯಾವ್ದ್ರ ಮೇಲೆ ಅದು ಒಟ ಮಾತ್ರ. ಒಟ್ಟ ಹತ್ರ ಆರದಿಲ್ಲ. ವಿಕಾರ ಲಕಾರ. ನೀವೇನೋ ಹುಡುಕಿ
ಸಂತೋಷ ಎಂತೋಷ ಬಂತ? ಬಂತು. ಈ ನೀರಿನಲ್ಲಿ ಎಲ್ಲಿಂದ ಬರಿತೋಷವಲ್ಲ, ಮತ್ತೆ ಸಂಸೇರಿಸು. ಒಳ್ಳೆದಾಗ್ತದಾ? ನೀನು ಮೋಸ ಮಾಡುದು ಬೇಡ ಆಯ್ತಾ? ಎಂತದ್ದು ಸಮ್ಮು ಸೇರಿಸ್ಲಿಕ್ಕೆ ಸಂತೋಷವು ಆ, ಸಣ್ಣ ಪ್ರಮಾಣ ಅಲ್ಲ. ಮತ್ತೆ ಊರಿ ಅಮ್ಮ, ಬೂ ಬೂ ತುಂಬಾ ಸಂತೋಷವಾಯ್ತು. ಓಹೋ, ನಿಮ್ಮಂತವರು ಬೇಕು. ಬೇಕು. ಒಬ್ಬನೇ ಇದ್ದಾಗ ಉದಾಸೀನ, ಅದಕ್ಕೇನು? ಒಂದು ರೀತಿಯ ಜಾಡ್ಯ ಆ, ಜೊತೆ ಸೇರಿತಲ್ಲ, ಹೌದು. ಕಥೆ ಬಹಳ ಚಂದ ಆಗ್ತದೆ. ಅದಕ್ಕೆ ಮಾತಾಡುವ ಇಲ್ಲಿ ಉಂಟಲ್ಲ, ಇಲ್ಲಿ ನೀನೊಬ್ಬನೇ ಇರು. ಮೊದಲು ನಾವು ಕೇಳಿದಕ್ಕೊಂದು ಉತ್ತರ ಕೊಡು. ಯಾರ ಕಂಡೀರಯ್ಯ ಮೊದಲು? ನಿನಗೆ ಏನೂ ಗೊತ್ತಿಲ್ವಾ? ಅವನ ಬಗ್ಗೆ ಗೊತ್ತೇ ಇಲ್ಲ. ಬೇಡ, ಗೊತ್ತಿಲ್ಲ ನಾನು ಅವನು ನೋಡ್ಲೇ ಇಲ್ಲ. ಬೇಡ, ಗೊತ್ತಿಲ್ಲದ್ರೆ ಬೇಡ. ಮತ್ತೆ? ಈಗ ನೀನು ಒಬ್ಬ ಇದ್ದೀಯಲ್ಲ, ಹೌದೌದು. ನಿನಗೆ ನೀನ್ ಯಾರು ಅಂತ ನನ್ನನ್ನು ನಾನು ಸರಿಯಾಗಿ ನೋಡಿಕೊಂಡಿದ್ದೇನೆ. ಆ. ಸುತ್ತಲೂ ಒಮ್ಮೆ ನೋಡಿದೆ. ನೋಡಿದೆ. ಏನಾದ್ರೂ ಕಾಣ್ತೇವೆ ಅಂತ ಇಲ್ಲ. ಬೇರೆ ಕಾಣೆ ಆ. ಎಲ್ಲ ಹೊರತು ವಾರಿಧಿ ಹೇಳಿ ವಾರಿಧಿ. ಆಗ ತೀರ್ಮಾನ ಮಾಡಿದೆ. ಹೇಗೆ ತೋರುವ ತೋರುವ? ಕೆಳಗೆ ಆ? ಕೆಳಗೆ ಕೆಳಗೆ ತೋರುವಲ್ಲ, ಮೇಲೆ? ಜಲದಿಗೆ ಆ, ಜಲದಿಗೆ. ಜಲದಿಗೆ ಜಲದಿಗೆ ನಾನು ನೀನು. ಓಡೇ ಇವನಿಗೇನಾಯ್ತು? ಆವೇಶ. ಈಗ ಬರದೇ ಇರುವಂತ ಆವೇಶ ಇದ್ಯಾರು ಪ್ರಪಂಚ? ಹಾಗೆಲ್ಲ ಮಾತಾಡಿದ್ರೆ ಆವೇಶ ಬರುತ್ತೆ ಮತ್ತೆ. ಹೀಗೆಲ್ಲ ಮಾತ್ರ ಆವೇಶ ಅಲ್ಲ. ಮಾತಾಡು. ಓ, ಈಗ ವಿಜ್ಞಾನಿಗಳಾಗಿರುವಂತ ನಮ್ಮ ಮುಂದೆ ಒಡೆಯೋ, ಒಡೆ. ಹೇಳಿ ಸಣ್ಣವು ಒಡೆಯ. ತಾರು ಬೇಗ ಮೊದಲು ಕಂಡ ಪೌರಾಣಲ್ಲಿ ಪೋದ ಬಂಡ. ನನ್ನನ್ನೇ ನೋಡಿ ಮತ್ತೆ ಅವ ಇವ ಅಂತ ಬದಲು ಎಲ್ಲ ನಿನ್ನನ್ನಲ್ಲ. ಹಾ. ಬೇರೆ. ಅದೆಲ್ಲ ಇದು ಮೊದಲಿದ್ದವ. ಹಾಗಾದ್ರೆ ನಾನಲ್ಲ. ನೀನಲ್ಲ. ನನಗೆ ನಿನಗೆ ಒಂದು. ಒಂದು ಮಂಡೆ. ಹ್ಮ್. ಅದರ ಬಣ್ಣ ನೋಡ್ಬೇಕು. ಹೇಗಿತ್ತು? ಕೆಂಪು 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 ತುಂಬಾ ಕೆಂಪಾಗಿದೆ. ತುಂಬಾ ಕೆಂಪು. ಕಪ್ಪು 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 ಕಪ್ಪು. ಹಾ. ಅದು ನಮ್ಮನ್ನು ನೋಡಿ ಗಡ 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 ನಡುಗುತ್ತೆ. ಹೆದರ್ತಿತ್ತ ನಗುತ್ತಿತ್ತ ಹೆದರಿ ನಡುಗುತ್ತೆ. ಹೆದರ್ತಿ ಗಡ 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 ಗಡ. ನೀನು ನಡುಗುತ್ತಿ ಆದ್ರೆ ನಗಾಡ್ತಿ. ಅದಕ್ಕೆ ಕರಗಳೆರಡು. ಹಾ. ನಿನಗೆ ನಾಲ್ಕು. ಹೆಚ್ಚು ನಾಲ್ಕು ಎರಡು ಹಾ. ಎರಡು ಹೆಚ್ಚು ಹೌದೌದು. ನಾಲ್ಕು ಇಬ್ಬರು ಇದ್ದೀರಿ. ಹೌದೌದು. ಏಯ್. ನಾವು ನೋಡಿದ ಪ್ರಾಣಿಯನ್ನು ತೋರಿಸು. ತೋರಿಸದೇ ಇದ್ರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನುಂಗುವೆ. ಇಳಿಬದುತ್ತಲ್ಲ ಗಂಟಲು ಛಲವು ಬೇಡ ನಿಮಗೆನ್ನಲ್ಲಿ. ಮನವಿನಿಂದ ಮನವಿ ಸಲಹೆ ಕೊಂಬೆ ತಲೆಗಳ ಈದ ರವನು ಸಹಿತ ಕೈಗಳಾದ ನೀವು ಸಹಿತ ತಿಳಿದು ಮಾಡುವ ಐಕ್ಯರು ಎನ್ನೊಳಗೆ ಕೊರೆವದಾತ ನಾನೆಂಬ ಪರಿಯರಿತು ಸುಮ್ಮನಾದ್ರೆ ಒಳ್ಳೆಯದು. ಹೈರ ಏನಂತೆ? ಹೋಗುದೆ ಸಾಹಿತ್ಯ 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 ಸಾಹಿತ್ಯ. ಬೇರೆ ಏನೂ ಅರ್ಥ ಆಗುದಿಲ್ಲ. ಎಂತ ಅರ್ಥ ಆಗ್ಲಿಲ್ಲ. ಅವನ ಅರ್ಥ ಆಗಬೇಕು ಅಂತ ಮಾತಾಡುವುದೇ ಅಲ್ಲ ನಮ್ಮಲ್ಲಿ. ಅವ ನಮ್ಮ ತಲೆ ಹಾಳು ಮಾಡ್ಲಿಕ್ಕೆ ಮಾತ್ರ. ಏನು ಮಾಡುವ? ಅವನ ಮಂಡೆಗೆ ಬಡಿಯುವ. ಬರೆಯುವ ಬಾ.
ಬಾಯಿ ಹಸಿವೆ ನನಗೂ ಆಗುತ್ತಾ ಉಂಟು, ನನಗೂ ಬೇಕು. ಇದು ಬೇರೆ ನೋಡು. ಇಲ್ಲ ಆಗ್ಲಿಕ್ಕಿಲ್ಲ, ಇದೇ ಬೇಕು. ಅದನ್ನು ಕೆಲಸ ಮಾಡಿ, ಏನು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಹೊಂದು ಮತ್ತೆ ಬಂದು ತಿನ್ನೋಣ. ಹೋರಾಟ ತನಜರನ್ನು ಗೆಲ್ಲಲಾಗದೆ ಅಮ್ಮನಿಗೆ ಶರಣು ಹೊಕ್ಕೆ ಅಂತಾದ್ರೆ ಅಂತರಂಗಕ್ಕೆ ಚೋದನೆಯನ್ನು ಕೊಡುತ್ತಾಳೆ. ದುರದಳ ಸದಳ ಗೆಲ್ಲಲುವೇ ಹೊತ್ತು ಕಪಟದಳು ಕಾಮಪಟ್ಯ ನಡೆಸಬಹುದಲ್ಲ. ನೋಡೋಣ. ನಿಮ್ಮ ಹೆಚ್ಚಿನ ತೋಳ ಸಾಹಸ ಅಷ್ಟೇ. ಯಾವುದು ಅಚ್ಚಳಿಯದ ಭಟರು. ನೀವು ಯುದ್ಧದಲ್ಲೆಲ್ಲ ಸಾಯ್ಲಿಕ್ಕಿಲ್ಲ. ಬೇರೆ ಯೋಚನೆ ಉಂಟಾ ಹೇಗೆ? ಇಲ್ಲಪ್ಪ. ಮತ್ತೆ ಮೊದಲಿತ್ತು ಯಾವುದು? ನನ್ನನ್ನು ಕೊಲ್ಲಬೇಕು ಅಂತ. ಆಯ್ತಾ? ಅದಕ್ಕೆ ವೈರ ಇಟ್ಟು ಹೋರಾಡಿದೆ, ಆಗಲಿಲ್ಲ, ಸೋತೆ. ಮುಂದೆ ಈಗ ವೈರ ತೋರದು ಮನದೊಳಗೆ, ಮೋಹ ಏರುತ್ತಲಿ. ನನ್ನವರು ಗೆದ್ದವರು ನಿಮಗಲ್ಲದೆ ಮತ್ತೆ ಯಾರಿಗೆ ಕೊಡಬೇಕು? ನಿಮಗಿಬ್ಬರಿಗೂ ಕೊಡಬೇಕು. ಬಹುಮಾನ ಯಾರು? ನೀನು ಕೊಡುವುದಾ? ನಿನಗೇನು ಬೇಕಪ್ಪ? ನಿನಗೇನು ಕಡಿಮೆ? ನೀವು ಬೇಕಾತನ ಬೇಡಿಕೊಳ್ಳಿ, ನಾನು ಕೊಡ್ತೇನೋ. ಅಲ್ಲಿ ಬಿದ್ದದ್ದು ಯಾರು? ನಾನು ಅದಕ್ಕೆ ಹೇಳು, ತಲೆಗೆಲ್ಲ ಪೆಟ್ಟು ಬಿಡುವ ಹಾಗೆ ಹೊಡಿಬಾರದು ಅಂತ. ಹಾಗೆ ಹೀಗೆ ಬಿದ್ದಿದ್ದಾನೆ, ಈಗ ಬಿದ್ದು ಎದ್ದು ನಿಮಗೆ ಕೊಡ್ತೇನೆ. ಹೌದು. ಎಂತಾದ್ರು ಕೊಡುದು ನೀನು? ಬಹುಮಾನ. ಸೋತವ ಗೆದ್ದವರು ನಾವು ಬಲಿಷ್ಠರಿದ್ದೇವೆ. ನಿನಗೇನಾದ್ರೂ ಬೇಕಾದ್ರೆ ಕೇಳಿ. ಬರೀ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಏನಾಗಬೇಕು? ತಟ್ಟಿ ಕೊಟ್ರೆ ನೀನು ಕೇಳಿದ್ದನ್ನು ಕೊಡ್ತೇವೆ. ಹೊಸ ಹೊಸ ಶಬ್ದ ಎಲ್ಲ ತಂದು ಹಾಕಬೇಡ ಇಲ್ಲಿ. ಮೂರ್ಖ ಏನು? ಒಳ್ಳೆಯವ ಮೂರ್ಖ ಒಳ್ಳೆಯವ. ಅವಶತ ಮೂರ್ಖ ಅಂದರೆ 100 ಪಟ್ಟು ಒಳ್ಳೆಯವ. ನನಗೆ ಕೊಡ್ತೀರಲ್ವ? ಕೊಡ್ತೇವೆ. ಈ ಪರಾಕ್ರಮದ ಹೊರತಾಗಿ ನಿಮ್ಮಲ್ಲಿ ಏನುಂಟು? ಅಲ್ಲ, ಸರಿ ನೋಡು ನೀನು, ಅವನಲ್ಲಿ ನೋಡಿ ಎಷ್ಟೆಲ್ಲ ಉಂಟು. ಇಷ್ಟು ದೊಡ್ಡ ಮಂಡೆ ಉಂಟು, ಎಂತಾಡುಂಟು ಅಂತ ಕೇಳಿ. ಉಂಟಲ್ಲ, ನೋಡು. ಅದೀತು. ಏನು? ನಿಮಗಂತೂ ಉಪಯೋಗ ಆಗುವುದಿಲ್ಲ. ಹೌದು, ನನಗಾದೀತು. ನಿಮ್ಮ ತಲೆಗಳನ್ನೇ ಕೊಡ. Yeah.
ಕಲ್ವೆ ಪ್ರಾಣ ಕೇಳಿರುವುದು ಕೇಳು ಕೇಳು. ಪ್ರಾಣ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಏನು ಹಿಂದೆ ಯೋಚನೆ ಏನೂ ಇಲ್ಲ. ಮತ್ತೆ ಆದರೆ ಒಂದು ಏನು? ಪ್ರಾಣ ಪಡೆದುಕೊಳ್ಳಬೇಕಾದ್ರೆ ಒಂದು ಬಿಂದು ಜಲ ನಮ್ಮನ್ನು ಸ್ಪರ್ಶ ಮಾಡದ ರೀತಿಯಲ್ಲಿ ನಮ್ಮಿರುವರ ಪ್ರಾಣವನ್ನೂ ಪಡೆದು ನನ್ನ ಕಾಯದ ಮೂಲಕವಾಗಿ ನನ್ನ ವ್ಯಕ್ತಿತ್ವವನ್ನು ಅರಿದು ಮಾಡಿದವರು ನೀವು. ನನ್ನ ನೆಲೆಯನ್ನು ಅರಿಯದೆ ಮರಳರ ಹಾಗೆ ಮಾತನಾಡುವುದು. ಮರಳುತನ ಹೋಗಲಾಡಿಸಿ ಒಳ್ಳೆಯತನದಿಂದ ನಿಜವನ್ನು ತಿಳಿದು ನಿಮ್ಮಿಂದ ಬರಬಹುದಾದಂತಹ ಮಾತುಗಳಿಗೆ ನಾನು ಕುತೂಹಲಿಗನು. ಆದ್ದರಿಂದಲೇ ಅಜ್ಞಾನಿಗಳಾದಂತಹ ನಿಮಗೆ ಸುಜ್ಞಾನವನ್ನು ಅರಿತುಕೊಳ್ಳುವುದಕ್ಕೆ ಈ ಹೊತ್ತಿಗೆ ನಾವು ಸಮರ್ಥರಾದೆವು. ಅದೆಷ್ಟೋ ಕಾಲದಿಂದ ನೀರಿನಲ್ಲಿ ಹಾಯಾಗಿ ಪವಡಿಸಿದವ ನೀರು. ನೀರಿಗೆ ಮತ್ತೊಂದು ಹೆಸರು ನಾರ ಎನ್ನುವ ಹಾಗೆ. ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ ಎನ್ನುವುದನ್ನು ಅರ್ಥ ಮಾಡಿಕೊಂಡೆವು ಪ್ರಭು. ಆದ್ರೆ ಅದೆಷ್ಟೋ ಕಾಲದಿಂದ ನೀರಿನಲ್ಲಿ ಸಂಚರಿಸ್ತಾ ಇದ್ದೇವೆ. ನಾವು ಯಾರು, ನಾವು ಏನು, ನಾವು ಎಷ್ಟು ಎನ್ನುವುದನ್ನು ಅರಿಯದೇ ಹೋದವು. ಆದ್ರೆ ಈ ಕಾಲಕ್ಕೆ ನೀನು ಒದಗಿಸಿದಂತ ದಿವ್ಯ ಜ್ಞಾನದಿಂದ ಎಲ್ಲವೂ ವೇದ್ಯವಾಯಿತು ಪ್ರಭುವೇ. ನಿನ್ನ ಕಿವಿಯ ಕಿಲ್ಪಿಷದಿಂದಲೇ ಹುಟ್ಟಿಕೊಂಡವರು ನಾವು, ನಿನ್ನ ಮಕ್ಕಳೇ ಇದ್ದೇವೆ ಎನ್ನುವ ಸತ್ಯವನ್ನು ನಾವು ತಿಳಿದುಕೊಂಡೆವು. ಆದ್ರೆ ಏನು ಮಾಡೋಣ ಪ್ರಭುವೇ, ಸತ್ಯವನ್ನು ತಿಳಿಯುವ ಹೊತ್ತಿಗೆ ಕಾಲವೇ ಮಿಂಚು ಹೋಯ್ತಲ್ಲ. ಮಹಾಮಹಿಮನಾದಂತ ನಿನ್ನನ್ನೇ ಘಾತಿಸುವುದಕ್ಕೆ ನಾವು ಮನ ಮಾಡಿಬಿಟ್ಟೆವು ಪ್ರಭುವೇ. ಎಂತ ಘೋರ ದುರಿತವನ್ನು ನಮ್ಮ ಜೀವನದಲ್ಲಿ ನಾವು ಎಸಗಿ ಬಿಟ್ಟೆವು. ಆದರೂ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇವೆ. ದುರಿತ ನಿವಾರಕನಾದಂತ ನೀನು ನಾವು ಎಸಗಿದ ದುರಿತಗಳನ್ನು ದೂರೀಕರಿಸಿ ನಮ್ಮನ್ನು ಉದ್ಧರಿಸಿ ಅನುಗ್ರಹಿಸಬೇಕು ಪ್ರಭು. ಶರಣಾಗತಿಗೆ ಮೆಚ್ಚಿದೆ ನಿಮ್ಮಿಚ್ಛೆಯೇನು? ಕರುಣಾ ಸಾಗರ ನೀನು. ಕರುಣೆ ಎನ್ನುವುದು ಯಾವತ್ತೂ ನಿನ್ನಲ್ಲಿ ಬತ್ತುವುದಕ್ಕೆ ಇಲ್ಲ. ಅದೇ ಹೌದು ಅಂತಾದರೆ ನಿನ್ನ ಮಕ್ಕಳಾಗಿರುವಂತಹ ನಮ್ಮ ಮೇಲೆ ಯಾಕೆ ಈ ರೀತಿಯಾದಂತಹ ಕಾಠಿಣ್ಯದ ಭಾವವನ್ನು ತಾಳಿದೆ ತಂದೆ? ಕೇವಲ ಹಸಿವಿನ ನಿವಾರಣೆಗಾಗಿ ನಿನ್ನನ್ನು ತಿನ್ನುವುದಕ್ಕಾಗಿ ಮುಂದಾದೆವು. ಯಾವ ಅಪರಾಧವನ್ನೆಸಗಿದ್ದೇವೆ? ಲೋಕದ ಜ್ಞಾನ ಏನೆನ್ನುವುದು ಅರಿಯದೇ ಇರುವ ಕಾಲ ಅಜ್ಞಾನಿಗಳಾಗಿ ಕೇವಲ ಹಸಿವೆಯೊಂದು ಬಿಟ್ಟರೆ ಬೇರಾವುದು ನಮಗೆ ತಿಳಿದೇ ಇರಲಿಲ್ಲ. ಅದರ ನಿವಾರಣೆ ಆಗುವುದು ಮೂಲ ಉದ್ದೇಶವಾಗಿತ್ತು. ನೀನು ಯಾರು, ಏನು, ಎತ್ತ ಇದು ತಿಳಿಯುವುದೇ ಹೌದು ಅಂತಾದ್ರೆ ನಿನ್ನನ್ನು ನಾವು ಘಾತಿಸುವುದಕ್ಕೆ ಮುಂದಾಗುವುದಕ್ಕಿತ್ತ ಹೇಳು. ಹಾಗಿದ್ದರೆ ನಾವು ಮಾಡಿರುವಂತಹ ಅಪರಾಧ ನಿನ್ನನ್ನು ಘಾತಿಸುವುದಕ್ಕಾಗಿ ಮುಂದಾದದ್ದು. ಇರಲಿ ತಂದೆ, ಸಾಯುತ್ತೇವೆ ಅಂತ ಭಯವೆಲ್ಲ. ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವುದಕ್ಕೆ ನೀನು ನಿಂತ ಆಗಿದೆ. ಇನ್ನು ಅದನ್ನು ಕೊಡುವುದಿಲ್ಲ ಅನ್ನುವರು ನಾವಲ್ಲ. ಸಾಯಬಹುದು, ಆದರೆ ಒಂದು ಸಾಯುವ ಕಾಲಕ್ಕೆ ಒಂದು ಹೆಸರಿಲ್ಲದೆ ಸಾಯುವಂತಹ ಸ್ಥಿತಿಯೊಂದನ್ನು ಪಾಲಿಗೆ ತಂದು ಒದಗಿಸಿದೆಯಲ್ಲ, ಹಾಗಾಗಕೂಡದು. ಶಾಶ್ವತವಾಗಿ ನಮ್ಮ ಹೆಸರೆನ್ನುವುದು ಈ ಲೋಕಮುಖದಲ್ಲಿ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಅನುಗ್ರಹವನ್ನು ಮಾಡುತ್ತದೆ. ಕರುಣಿಸೋಣ. ಪ್ರಾಣಾರ್ಪಣೆಗೆ ಸಿದ್ಧರಾದವರು ನೀವು. ಕೀರ್ತಿಶಾಲಿಗಳಾಗಬೇಕು ಎನ್ನುವಂತ ನಿಮ್ಮ ಅಪೇಕ್ಷೆಯನ್ನು ಮನ್ನಿಸುವುದಕ್ಕಾಗಿ, ಸನಾಮರಾಗಬೇಕು ಎನ್ನುವಂತ ನಿಮ್ಮ ಬೇಡಿಕೆಯನ್ನು ಈಡೇರಿಸುವುದಕ್ಕಾಗಿ, ಮದಿರೆಯ ಕಾಂತಿ
ಪ್ರೀತಿಯಿಂದೊಪ್ಪುವನಿಗೆ ಮಧುವೆಂದು ಕಠಿಣ ಕಾಯದವನಿಗೆ ಕೈಟಭ ಎಂಬ ಹೆಸರನ್ನಿರಿಸಿದ್ದೇನೆ. ಸರಿ ತಂದೆ. ಜಲಸ್ಪರ್ಶಿಸಕೂಡದು ಅಂತ ಆಡಿದ್ದೀರಿ. ಅದಕ್ಕಾಗಿ ನನ್ನ ಜಂಘೆಯನ್ನು ಯೋಜನಾಂತರ ವಿಸ್ತರಿಸಿ ಅಲ್ಲಿ ನಿಮ್ಮನ್ನಿರಿಸಿ ಸಂಹರಿಸುವನು. ಅದರಿಂದ ನಾನು ಮಧುಸೂದನನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ನಿಮ್ಮ ಮೇಧಸ್ಸನ್ನು ವ್ಯರ್ಥಗೊಳಿಸದೆ ಜಲದಿಯಲ್ಲಿ ಚೆಲ್ಲುವ ಮೂಲಕವಾಗಿ ಧರೆಯನ್ನು ಸೃಜಿಸಿ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸ್ತೇನೆ. ಸರಿ. ನಿಮ್ಮ ಭಯಕ್ಕೊಳಗಾಗಿ ನನ್ನ ನಾಭೀಕಮಲ ನಾಳ ದಾಳದಲ್ಲಿ ಹುದುಗಿ 5000 ವರ್ಷಕ್ಕಿಂತ ಹೆಚ್ಚು ಸಾಧಕನಾಗಿ ಮೆರವ ಕಮಲ ಜನ ಸೃಷ್ಟಿಗಾಗಿ ಕಳುಹಿಸುವನು. ಅವನಿಂದಲಾಗಬೇಕಾಗಿರುವಂತಹ ಸೃಷ್ಟಿಗೊಂದು ನೆಲೆಗಟ್ಟಾಗಬೇಕು ಎನ್ನುವಂತಹ ಉದ್ದೇಶಕ್ಕಾಗಿ ಕರ್ಣ ಕಿಲ್ಬಿಸ ನಿಮ್ಮನ್ನು ಪಡೆದು ನನಗೆ ಬೇಕಂತೆ ತೊಡಗಿಸಿಕೊಂಡವನು. ಇದರಿಂದಾಗಿ ನೀವು ಕೀರ್ತಿವಂತರಾಗ್ತೀರಿ. ಮಾತ್ರವಲ್ಲ, ಪೂರ್ವಾಮರೆಂಬ ಖ್ಯಾತಿಮಗೆ ಒದಗಿ ಬರ್ತದೆ. ಸಮಾಧಾನ ತಾನೆ. ಎಂತ ಸೌಭಾಗ್ಯವನ್ನು ನಮ್ಮ ಜೀವನದಲ್ಲಿ ನೀವು ಒದಗಿಸಿಕೊಟ್ಟೆ ತಂದೆ. ಹುಟ್ಟಿದ ಗಳಿಗೆಯಲ್ಲಿ ತಾಯಿಯ ಎದೆ ಹಾಲನ್ನು ನಾವು ಉಂಡವರಲ್ಲ, ತಂದೆಯ ತೊಡೆ ಸೋಂಕಿನಲ್ಲಿ ನಾವು ಮಲಗಿದವರಲ್ಲ. ಆದ್ರೆ ಸಾಯುವಂತ ಈ ಕಾಲಕ್ಕೆ ತಂದೆಯೂ ಆದ ತಾಯಿಯೂ ಆದ ಮಹಾಮಹಿಮ ನೆನೆಸಿ ನಿನ್ನ ಪವಿತ್ರವಾದ ಜಂಗೆಯಲ್ಲಿ ನಮ್ಮ ಶಿರವನ್ನಿಟ್ಟು ಪ್ರಾಣವನ್ನು ಬಿಡುವ ಸುಯೋಗವನ್ನು ಒದಗಿಸಿಕೊಟ್ಟೆಯನ್ನು ಧನ್ಯವಾಯಿತು ಜೀವನ. ಇದೋ ಹೇಳಿಕೊಳ್ಳಿ. ಆತ್ಮೀಯ ಸಭಿಕರಲ್ಲೆಲ್ಲ ಒಂದು ವಿನಂತಿ. ಶ್ರೀ ಪದ್ಮನಾಭ ಕಟೀಲು ಇವರ ಯಕ್ಷಗಾನದ ಮೇಲಿರುವಂತಹ ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಗೆ ಅನುಗುಣವಾಗಿ ಇಂದು ಕೂಡ ವೇದಿಕೆಯಲ್ಲಿ ಒಂದು ಕಿರಿದಾದಂತಹ ಸಭಾ ಕಾರ್ಯಕ್ರಮವನ್ನು ನಡೆಯುವುದಕ್ಕಿದೆ. ಅದಕ್ಕಾಗಿ ಒಂದು ಸಣ್ಣ ಕಾಲಾವಕಾಶವನ್ನು ಸಭಿಕರಲ್ಲೂ ಬೇಡುತ್ತಾ ಇದಕ್ಕೆ ಆರಂಭಿಸುವರಿದ್ದೇವೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಒಡಗೊಟ್ಟು ಕಾರ್ಯಾರಂಭವನ್ನು ತೊಡಗಲಿದ್ದೇವೆ. ಈ ಕಾಲಕ್ಕೆ ಪದ್ಮನಾಭ ಕಟೀಲು ಇವರ ಕುರಿತಾಗಿ ಬಹಳಷ್ಟು ಹೇಳಬೇಕಾದಿಲ್ಲ, ಊರಿನವರಿಗೆಲ್ಲ ಬಹಳ ಚೆನ್ನಾಗಿ ಗೊತ್ತು. ಮಚ್ಚಾರಿನವರು ಹೌದಾಗಿದ್ದರೂ ಕೂಡ ಕಟೀಲು ಪದ್ಮನಾಭರೆಂದೇ ಹೆಸರುಗೊಂಡವರು. ಕಟೀಲು ಕ್ಷೇತ್ರ ಕುರಿತಾಗಿ ಶ್ರದ್ಧಾಭಕ್ತಿ ಉಳ್ಳವರು, ಸೇವೆಯನ್ನು ಸಲ್ಲಿಸುತ್ತಿರುವವರು, ಆಸರಣ ಮನೆತನದ ಕುರಿತಾಗಿ ಅತ್ಯಂತ ಅಭಿಮಾನ ಉಳ್ಳವರು. ಪ್ರಾಯಶಃ ಗೋಪಾಲಕೃಷ್ಣ ಶರಣರ ಕೈಗೂಸಾಗಿ ಬೆಳೆದವರು ಅಂತ ನನ್ನ ತಿಳುವಳಿಕೆ. ಅವರ ಕುರಿತಾಗಿರುವಂತಹ ಶ್ರದ್ಧಾಭಕ್ತಿ ಅಧಿಕ. ಇದೀಗ ಲಕ್ಷ್ಮೀನಾರಾಯಣ ಶರಣರ ಕುರಿತಾಗಿ ಅದೇ ರೀತಿಯ ಭಾಗವಹಿಕೆಯಿಂದಲೇ ಕಾರ್ಯಕ್ರಮವನ್ನು ಮುನ್ನಡೆಸುತ್ತಾ ಬಂದವರು. ಗೋಪಾಲಕೃಷ್ಣ ಶರಣರು ದೈವಾಧೀನರಾದ ಮೇಲೆ ಶ್ರೀ ಗೋಪಾಲಕೃಷ್ಣ ಆಸರಣ ಸಂಸ್ಮರಣಾ ಸಮಿತಿ ಮುಂಬಯಿಯೇ ಎನ್ನುವ ಶೀರ್ಷಿಕೆಯೊಂದಿಗೆ ಮುಂಬೈಯಲ್ಲೂ ಕೆಲ ಸಮಯಗಳಿಂದ ಕಾರ್ಯಕ್ರಮ ಮಾಡಿಸ್ತಾ ಬಂದವರು. ಕಟೀಲು ಮೇಳದ ಧೀಮಂತ ಕಲಾವಿದರನ್ನೆಲ್ಲ ಅಲ್ಲಿಗೆ ಕರೆಸಿ ಒಳ್ಳೆಯ ಕಾರ್ಯಕ್ರಮವನ್ನು, ದುಬೈಯಲ್ಲಿ ತವರು ವಾಸವಾಗಿದ್ದರು ಅಥವಾ ಉದ್ಯೋಗಿಯಾಗಿದ್ದರು, ಮುಂಬೈಯಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡುತ್ತಾ ಬಂದವರು. ಒಂದು ಸಂಘಟನೆ ಎಷ್ಟು ಕಷ್ಟಕರವಾದ್ದು ಎನ್ನುವುದು ಸಂಘಟನೆ ಮಾಡಿದವರಿಗಷ್ಟೇ ಗೊತ್ತು. ಊರಿಂದ ಕಲಾವಿದರನ್ನು ಕರೆಸಿ ಸಭಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮಾದಿಗಳನ್ನು ಮಾಡುತ್ತಾ ಆ ಹೆಸರಿಗೊಂದು ಅಥವಾ ವ್ಯಕ್ತಿತ್ವಕ್ಕೊಂದು ಸದಾ ನಮನವನ್ನು, ಗೌರವವನ್ನು ಸಲ್ಲಿಸಬೇಕ ತನಗೆ ಕರ್ತವ್ಯ ಅಂತ ಭಾವಿಸಿಕೊಂಡೇ ಬಂದವರವರಿದ್ದಾರೆ. ಅಂತೆಯೇ ಕೆಲ ವರ್ಷಗಳಿಂದ ತಮ್ಮ ಮನೆಯಲ್ಲಿ ಕೂಡ ಇಂಥ ಕಾರ್ಯಕ್ರಮವನ್ನು ಮಾಡಿಸ್ತಾ ಬಂದವರು. ಆಗುತ್ತಿರುವಂಥ ಯಕ್ಷಗಾನದಲ್ಲಿ ಕೇವಲ ಆಟವಷ್ಟೇ ಅಲ್ಲ, ಕಲೆಯ ಕುರಿತಾಗಿರುವಂಥ ಅವರ ಅಭಿಮಾನ, ಶ್ರದ್ಧೆ, ಇದರ ನಿಮಿತ್ತವಾಗಿ ಕೆಲವು ಕಲಾವಿದರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಇರಿಸಿಕೊಂಡವರು. ಅಂತೆಯೇ ಇಂದು ಅದಕ್ಕಾಗಿ ತೊಡಗಿಸಿಕೊಂಡವರಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅದನ್ನು ಚಂದಗಾಣಿಸಿಕೊಡುವುದಕ್ಕಾಗಿ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವವರು ಒಂದು ಲಕ್ಷ್ಮೀನಾರಾಯಣ ಶರಣರು. ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕಾರ್ಯಕ್ರಮದ ವ್ಯವಸ್ಥಾಪಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಆಮೇಲೆ ನಾಟಕದ ಕಲಾವಿದಂಥ ಅರವಿಂದ ಬೋಳಾರು, ವಾಲ್ಟರ್ ಡಿಸೋಸವನ ವಾಲ್ಟರ್ ನಂದಳಿಕೆ,
ಧನರಾಜ್ ದೀಪ್ತಿ ಧನರಾಜ್ ಅವರಿದ್ದಾರೆ. ಮತ್ತೆ ಯಾರಿದೆ ಇವರು ನಿಲಯ ಕೋಟ್ಯಾನರು, ಜಗನ್ನಾಥ್ ಶೆಟ್ಟಿ ಅವರು. ಎಷ್ಟು ಮಂದಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ. ಕಾರ್ಯಕ್ರಮದ ವ್ಯವಸ್ಥಾಪಕ ಪದ್ಮನಾಭ ಕಟೀಲ್ ಅವರು ಇವರನ್ನೆಲ್ಲ ವೇದಿಕೆ ಕರೆದುಕೊಂಡು ಬರಬೇಕಾಗಿ ವಿನಂತಿ. ಹಾಗೆ ಇಂದು ಸನ್ಮಾನಗೊಳ್ಳಲಿರುವ ಅಥವಾ ಸನ್ಮಾನ ಪಡೆಯಲಿರುವವರು ಒಂದು ನಮ್ಮ ಮೇಳದ ಭಾಗವತರಾದಂಥ ಬಳ್ಳಮಂಜ ಶ್ರೀನಿವಾಸ ಭಾಗವತರು. ಸುದೀರ್ಘ ಕಾಲದಿಂದ ಕಟೀಲು ಮೇಳದಲ್ಲಿರುವವರು. ಕುರಿಯ ವಿಠಲ ಶಾಸ್ತ್ರಿಗಳ ಕೈಯೊಳಗಿದ್ದು ತಮ್ಮ ನಿಷ್ಠೆಯ ಮೂಲಕವಾಗಿ ಉತ್ತಮ ಸಾಧನೆಯನ್ನು ಮಾಡಿ ರಂಗದಲ್ಲಿ ಸಮರ್ಥ ಭಾಗವತರಾಗಿ ಬೆರೆದವರು. ಅರ್ಹತೆಯಿಂದಲೇ ಪಡೆಯಬೇಕಂತ ಸನ್ಮಾನ ಮಾತಲ್ಲ ಅವರಿಗೆ ಸಲ್ಲಿಸುವುದು ಅಷ್ಟೊಂದು ನ್ಯಾಯೋಚಿತವೂ ಆಗಿದೆ. ಆಮೇಲೆ ಭರತೇಶ ಮೊದಲೇ ವಾದಕರಾಗಿರುವರು, ಮೇಳನಿಷ್ಠರಾಗಿ ದುಡಿಯುತ್ತಿರುವರು, ಮೇಳದಲ್ಲಿ ಎಲ್ಲ ವಿಚಾರಕ್ಕೂ ಅನುಕೂಲವಾಗಿ ವಿವರಿಸುವಂಥ ಒಂದು ಸಹೃದಯಿ ವ್ಯಕ್ತಿಯಾಗಿದ್ದಾನೆ. ಇನ್ನೊಬ್ಬ ನಮ್ಮ ಕಿರಿಯವನಾಗಿದ್ದರು ಕಿರಣ್ ಕೊಂಚಾಡಿ, ನಮ್ಮ ಮೇಳಕ್ಕೊಬ್ಬ ಒಳ್ಳೆಯ ಆಧಾರದ ಹುಡುಗ. ಏನು ಕೊಟ್ಟರು ಬೇಡ ಅಂತ ಹೇಳದೆ ಯಾವ ವೇಷನಾದರೂ ಸಮರ್ಥವಾಗಿ ಮಾಡಬಲ್ಲ, ಸುಸ್ಪಷ್ಟವಾದ ಕನ್ನಡ, ಒಳ್ಳೆಯ ಭಾವಪೂರ್ಣವಾದಂಥ ಪಾತ್ರವನ್ನು ಪ್ರಸ್ತುತಿಪಡಿಸಬಹುದಾದಂಥ ಯೋಗ್ಯತೆ ಉಳ್ಳಂಥ ಹುಡುಗ. ಆ ಮೂವರು ಸನ್ಮಾನಗೊಳ್ಳಲಿವರು ಅವರನ್ನು ಕರೆತರುವ ಹೊಣೆ ಯಕ್ಷಗಾನದ ಇಂದಿನ ಸೇವಾದಾರದ್ದಾಗಿದೆ. ದಿತ್ತಿಯಿಂದ ಹೇಳಿದ್ದೇನೆ. ಅರವಿಂದರು ವಾಲ್ಟರು, ದೀಪ್ತಿದಂಡರಾಜು, ಕೋಟ್ಯಾನರು, ಜಗನ್ನಾಥರು ಇವರ. ಹೌದಾ? ಹೌದಾ? ನಾನಾಗ ಬರ್ಕೊಳ್ಬೇಕಿತ್ತಲ್ಲ, ಕ್ಲಿಯರ್ ಬರ್ತೀನಿ. ನನಗೆ ಪುರ್ಸೊತ್ತಾಗಿ ಅದು ಸನ್ಮಾನಿತರಿಗೆ 3 ಆಸನ ಅಷ್ಟು. ಹಾಂ ಸರಿ, ಹಾಂ ಕರೆಕ್ಟ್ ತಗೊಂಡು ಬನ್ನಿ. ಗೌರವ ಇದೀಗ ಹೇಳುವುದಲ್ಲ, ಇದೀಗ ನಮ್ಮ ಸಭೆಯ ಮಕುಟಮಣಿಯಾದಂಥ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣರನ್ನು ಕಾರ್ಯಕ್ರಮದ ವ್ಯವಸ್ಥಾಪಕರು ಶಾಲು ಹೊದಿಸಿ ಹಾರ ಹಾಕಿ ಗೌರವಿಸಿ ಸ್ವಾಗತಿಸಬೇಕಾಗಿ ವಿನಂತಿ. ಅರವಿಂದ ಬೋಳಾರಿಗ ಇನ್ನು ಹಾಗೆಯೇ ನಾಟಕ ಕಲಾವಿದರು ಯಕ್ಷಗಾನಕ್ಕೂ ಬಹಳ ಸಮೀಪವರ್ತಿಗಳಾಗಿರುವಂಥ ಅರವಿಂದ ಬೋಳಾರವರನ್ನು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿ. ದೀಪ್ತಿಯವರನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಲೋಕಯ್ಯ ಅವರನ್ನು ಗೌರವಿಸಬೇಕಾಗಿ ವಿನಂತಿ. ಸನ್ಮಾನನ ಪೀಠ ಸನ್ಮಾನ. ಹಾಗೆ ಮೊದಲಾಗಿ ಈಗ ಸನ್ಮಾನ ಕಾರ್ಯಕ್ರಮ. ಸನ್ಮಾನಗೊಳ್ಳಲಿರುವಂತಹ ಬಳ್ಳಮಂಜ ಶ್ರೀನಿವಾಸ ಭಾಗವತರು, ಹಾಗೆ ಭರತೇಶ್ ಮತ್ತು ಕಿರಣ್ ಕೊಂಚಾಡಿ
ಇವರನ್ನು ಸಭೆಗೆ ಕರೆತಂದು ಸನ್ಮಾನಗೊಳ್ಳಲಿರುವಂಥ ಪೀಠದಲ್ಲಿ ಕುಳಿತುಕೊಳ್ಳಿಸಬೇಕಾಗಿ ವ್ಯವಸ್ಥಾಪಕರಲ್ಲಿ ವಿನಂತಿ. ಭಾಗವತರೆ ಬನ್ನಿ, ಭಾಗವತರೆ ಭರತೇಶ್ವರೇ ಅಂದ ಹಾಗೂ ಈ ಮನೆಯವರ ದಿನೇಶ್ ದಂಪತಿಗಳು ವೇದಿಕೆಯಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಅಪೇಕ್ಷೆ ಉಂಟು. ದಯಮಾಡಿ ಬರಬೇಕಾಗಿ ವಿನಂತಿ. ಭಾಗವತರೆ ಗತ ಸನ್ಮಾನ ಪತ್ರ ಉಂಟಾ? ಪತ್ರ ಉಂಟು, ಸನ್ಮಾನ ಪತ್ರ ಉಂಟು. ಶಾಲೆ ಪಾಡ್ದು ಮಾಲೆ ಪಾಡ್ದು ಇದೀಗ ಮೊದಲಾಗಿ ಬಳ್ಳವಂಜ ಶ್ರೀನಿವಾಸ ಭಾಗವತರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ. ಪೂಜ್ಯರಾದಂಥ ಲಕ್ಷ್ಮೀನಾರಾಯಣ ಆಸರಣರು ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಭಾಗವತರಿಗೆ ಮೊದಲಾಗಿ ಶಾಲು ಹೊದಿಸುವುದು, ಆಮೇಲೆ ಹಾರ ಹಾಕಿ ಇದೀಗ ಭಾಗವತರಿಗೆ ಹಾರ ಅರ್ಪಣೆ. ಅರವಿಂದ ಬೋಳಾರ್ ಇವರಿಂದ ಫಲವಸ್ತು ಹಾಗೂ ಸನ್ಮಾನ ಪತ್ರ ವಾಚನ ಉಂಟ. ಫಲವಸ್ತು, ಸನ್ಮಾನ ಪತ್ರ, ಕಿರು ಕಾಣಿಕೆ ಇವುಗಳನ್ನಿತ್ತು ಗೌರವಿಸ್ತಾ ಇದ್ದಾರೆ. ಮುಂದಿನ ಸನ್ಮಾನ ಭರತೇಶ್ ಅವರಿಗೆ ಪೂಜ್ಯ ಲಕ್ಷ್ಮೀನಾರಾಯಣದಿಂದ ಶಾಲು ಹೊದಿಸುವಿಕೆ, ಅವರ ಕೊರಳಿಗೆ ಮಲ್ಲಿಗೆ ಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ. ದೀಪ್ತಿಯವರಿಂದ ಫಲವಸ್ತು ಹಾಗೂ ಕೊಡಿ ಸನ್ಮಾನ ಫಲಕ ಸನ್ಮಾನ ಪತ್ರ ನೀಡಿ ಗೌರವಿಸಬೇಕಾಗಿ ವಿನಂತಿ. ಪದ್ಮನಾಭ ಕಟೀಲು ಸಂಕೋಚ ಕೋಟ್ಯಾನ್ರವರವರಿಗೆ ಕಿರು ಕಾಣಿಗೆ ನಿಂತು ಗೌರವಿಸ್ತಾ ಇದ್ದಾರೆ. ಕಿರಣ್ ಕೊಂಚಾಡಿ ನಮ್ಮ ಮೇಳದ ಯುವ ಕಲಾವಿದ, ಅವನಿಗೆ ಶಾಲು ಹೊದಿಸಿ ಆಚರಣೆಯಿಂದ ಗೌರವಾರ್ಪಣೆ. ಮಲ್ಲಿಗೆ ಹಾರವನ್ನಿಕ್ಕಿ ಕಟ್ಟಿದ್ದಾರ ಹಾಗೂ ಫಲವಸ್ತು ದಂಪತಿಗಳಿಂದಲೇ ಫಲವಸ್ತುವಿನ ಸಮರ್ಪಣೆ ಹಾಗೂ ಸನ್ಮಾನ ಪತ್ರ. ಪದ್ಮನಾಭ ಕಟೀಲ್ ಇವರೇ ಅವರಿಗೆ ಕಿರುಕಾಣಿಕೆಯನ್ನಿತ್ತು ಸನ್ಮಾನಿಸಿದ್ದಾರೆ. ಪ್ರಾಯಶಃ ಪ್ರತಿ ವರ್ಷವೂ ಇಲ್ಲಿ ಸಭಾ ಕಾರ್ಯಕ್ರಮವಾಗುತ್ತದೆ. ಕಲಾವಿದರಿಗೆ ಸನ್ಮಾನಿಸುವುದು ಅವರ ಅಭಿಮಾನದ ಸಂಕೇತ, ಕಲಾಪ್ರೀತಿಯ ಸಂಕೇತ. ಇಂದು ಅದನ್ನು ಯೋಗ್ಯವಾಗಿ ನಡೆಸಿಕೊಟ್ಟವರಿದ್ದಾರೆ. ವೇದಿಕೆಯಲ್ಲಿದ್ದನ್ನು ಚಂದ ಕಾಣಿಸಿಕೊಟ್ಟದಕ್ಕಾಗಿ ನಾವು ಆಭಾರಿಗಳೂ ಆಗಿದ್ದೇವೆ. ಮಾತುಂಟ ಕಲಾವಿದರಿಂದ ಮಾತಿಲ್ಲ. ಇದೀಗ ಇಂದಿನ ಸಭಾ ಕಾರ್ಯಕ್ರಮ ಹಾಗೂ ಸನ್ಮಾನಿತರ ಕುರಿತಾಗಿ ಪೂಜ್ಯರಾದ ಲಕ್ಷ್ಮೀನಾರಾಯಣ ಅಸ್ರಣ್ಣರಿಂದ ಕಡೆಗ ಲಕ್ಷ್ಮೀನಾರಾಯಣ ಕಡೆಗಂತೆ ನಾಟಕ ಕಲಾವಿದರು ನಮಗೆಲ್ಲ ಅತ್ಯಂತ ಪ್ರಿಯರು, ಯಕ್ಷಗಾನದಲ್ಲೂ ಸಮೀಪ ವೃತ್ತಿಗಳು ಆಗಿರುವಂಥ ಅರವಿಂದ ಬೋಳಾರ್ ಅವರು ಇಂದಿನ ಈ ಕಾರ್ಯಕ್ರಮದ ಹಾಗೂ ಪದ್ಮನಾಭ ಕಟ್ರೆಯಲ್ಲರ ಶ್ರದ್ಧಾ ಈ ಕಾರ್ಯಕ್ರಮದ ಕುರಿತಾಗಿ 4 ಮಾತುಗಳನ್ನು ಆಡಬೇಕಾಗಿ ವಿನಂತಿ.
ಒಳ್ಳೆಂದಳಿಕೆ ಆರ್ನಾಂಡ ಕಡೆ ಅಪ್ಪೆ ಕಟೀಲ್ದ ದುರ್ಗಾ ಪರಮೇಶ್ವರನ ಪಾದಗಡ್ಡ ಬೊರೊಂದು ಅಂಚನೆ ವೇದಿಕೆಡ್ ಪುನಂಚಿನ ಹಸ್ರಾನೇರನ ಪಾದಗಡ್ಡ ಬೊರೊಂದು ವೇದಿಕೆಡ್ ಸುಮಾರು ಜನ ಗಣ್ಯರುಳ್ಳರು ಒಂದು ಪಾತೆರನ್ನ ಪೊರ್ತತ್ತೆ ಒಂದು ಇಂಚಿನ ಅಂದಿಕೇಂಡ ಕಲಾವಿದರಿಗೆ ಜವಾಬ್ದಾರಿ ಹೆಚ್ಚಿಗೆ ಆವಡು ಪನ್ಪುನ ಒಂಜಿ ಉದ್ದೇಶದಿ ಒಂದು ವೇದಿಕೆ ಸನ್ಮಾನ ಮಲ್ಪಿರತ್ತಂದೆ ಅವು ಅಕ್ಲಿಗೆ ಪ್ರಾಯ ಅಂಡು ಪ್ರಾಯ ಕರಿನಂದತ್ತೆ ಕಲಾವಿದಾಗ ಪ್ರಾಯ ಯಾಪಗಳು ಆಯರಜ್ಜಿ ಕಲಾವಿದ ಯಾಪಲ ಅಂಚನೆ ಉಪ್ಪು ಅಂಚಾನ ಒಂದು ಸನ್ಮಾನ ಬಾರಿ ವರ್ಷ ಮಲ್ತೊಂದುಲ್ಲೇರು ಬಾರಿ ಖುಷಿ ಆಪುಂಡು ಯಾಕೆಂದಿಕೇಂಡ ನೆತ್ತ ಪಿರೌಡು ಏತ್ ಬೇನೆ ಬೇಜಾರುಂಡು ಅಯ್ಯನು ಪೂರ ಕಟ್ಟಿಲ್ ದಪ್ಪೆ ದೂರ ಮಲ್ಪೇರೆ ಆಂಡ ವರ್ಷಲ ಈ ಜಾಗಡು ಈ ಯಕ್ಷಗಾನ ನಡಪುನ ಒಂದು ಒಂಜಿ ವಿಶೇಷದ ಯಾಕೆಂದ ನಮಕ್ ಯಕ್ಷಗಾನ ಮಲ್ಪುನ ಆತು ಸುಲಭ ಇಜ್ಜಿ ಪಂಡಿನ ಆತು ಸುಲಭತ್ತೆ ಬಾರಿ ಬಂಗದ ಆಂಡ ಅಪ್ಪೆ ನಡಪಾವೇರು ಪನ್ಪುನ ವಿಶ್ವಾಸದ ಮಿತ್ತು ನಮ್ಮ ಪೋಪುನ ಸಾದಿರ್ದಾದ ಒಂದು ಎಡ್ಡೆ ರೀತಿ ನಡತೊಂದುಂಡು ಅಂಚಾದ ಈ ಕಾರ್ಯಕ್ರಮ ವರ್ಷಲ ಎಡ್ಡೆ ರೀತಿ ನಡಪಲೇಕ ಅಪ್ಪೆ ಕಟೀಲ್ ದುರ್ಗಾ ಪರಮೇಶ್ವರನ ಆಶೀರ್ವಾದ ಉಪ್ಪಡು ಪನೊಂದು ಎನ್ನರಡು ಪಾತ್ರೆ ಮುಗಿಪೆ ನಾಗೆಂದಿಗೆ ಒಂದು ಹಾಸ್ಯ ಪಾತ್ರೆ ನಂಚಿನ ವೇದಿಕೆಲ ಅತ್ತೆ ಅವತ್ತೊಂದು ವೇದಿಕೆಡೆ ಹಸ್ರಾನೇರು ಪುನಗ ನಮ್ಮ ಪಾತ್ರೆನೊಳ ತಪ್ಪು ಅಂಚಾದ ಮಾತ್ರೆಗಳ ಎಡ್ಡೆ ಆವಡು ಪಣಂದು ಎನ್ನರಡು ಪಾತ್ರೆ ಮುಗಿಪೆ. ಹಾಗೆ ವಾಲ್ಟರ್ ನಂದಲಿಕೆ ಇವರು ಕಾರ್ಯಕ್ರಮದ ಕುರಿತು ಪದ್ಮನಾಭರ ಕುರಿತು ಹಾಗೂ ಕಲೆಯ ಕುರಿತಾಗಿ 4 ಮಾತುಗಳಿಂದ ಅನಿಸಿಕೆ ಹೇಳಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಹಸ್ರಣ್ಣನವರ ಆಶೀರ್ವಾದ ಪಡೆಯುತ್ತಾ ನಮ್ಮ ಆತ್ಮೀಯರಿದ್ದಾರೆ. ಮೂವರಿಗೂ ಅಭಿನಂದನೆಗಳು. ಭಾಗವತರು ಮತ್ತು ಚಂಡ್ಯದ ವೇಷಧಾರಿ ಅರವಿಂದಣ್ಣ ಒಂದು ಮಾತನ್ನು ಹೇಳಿದರು. 6 ಇಂಚಿನ ಬಂಡೆರ ಬಂಡ ಕಲಾವಿದರಿಗೆ ಪ್ರಾಯ ಆಪು ಜೀವನದು ನೆತ್ತ ಅರ್ಥ ಇಂಚಿನ ಬಂಡ 6 ಪ್ರಾಯ ಅವನ್ ಬರ್ಪಿನಾರೆ ಗೊತ್ತಾತ ನಿತ್ತೆ 6 ಪಣ್ಯ ಪಾತೆರ ಸರಿ ದಾಯಕ್ ಪಂಡ ಯಕ್ಷಗಾನೋಡು ಯಾನು ತೂತಿನ ಮಟ್ಟಕ್ಕೆ ಬೇತೆ ಓವು ಕಲ್ಲೆಟ್ಲ ತೂತುಜಿ ಯಕ್ಷಗಾನೋಡು 80-85 ವರ್ಷದ ಜವನೆರ್ಲ ಬತ್ತದ ಆತ್ ಒಂಜಿ ವಿಶೇಷವಾದ ಯಕ್ಷಗಾನ ಪ್ರದರ್ಶನ ಮಲ್ಪನಾಗ ಐಕ್ ಸರಿಸಾಟಿಯಾದ ನನ್ನೊಂಜಿ ಕಲೆ ಇಜ್ಜಿ ಪನ್ಪಿನ ಅವೇನು ತೋಜಾದ ಕೊರ್ತೇರು ಬೊಕ್ಕ ಪದ್ಮನಾಭ ಕಟೀಲೇರ್ನ ಈ ಯಕ್ಷಗಾನಕ್ಕೆ ನಿರಂತರವಾದ 3ನೇ ವರ್ಷ ನಮ್ಮ ಬರೊಂದುಲ್ಲ 3ನೇ ವರ್ಷಲ ನಮ್ಮ ಹಸ್ರಣ್ಣನ ಆಶೀರ್ವಾದಕ್ಕೆ ತೊಂದುಲ್ಲ ಭಾರಿ ಖುಷಿತ ವಿಚಾರ ನೆತ್ತ ಅರ್ಥ ಇಂಚಿನ ಬಂಡ ನನ್ನ ಪ್ರತಿ ವರ್ಷಲ ಇಂಚ ಅನಗ ನಮಕ್ ಅವಕಾಶ ತಿಕ್ಕೊಂಡು ಬೊಕ್ಕ ಕಟೀಲ್ ದಪ್ಪನ ಆಶೀರ್ವಾದ ನಮ್ಮ ಮಾತೆರ್ನಲ್ಲ ಮಿತ್ತು ಉಪ್ಪುಂಡು ಪನ್ಪಿನ ಒಂಜಿ ಭರವಸೆಡು ಪದ್ಮನಾಭರೇ ಧನ್ಯವಾದ ಎಂಕಲೆಕ್ ಮಾತೆರ್ಲ ಕೂಡ ಲಿತ್ತಿನೆಕ್ ಬೊಕ್ಕ ವಿಶೇಷವಾದ ಇನಿ ಸನ್ಮಾನ ಪಡೆಯಿನ ಮೂಜಿ ಕಲಾವಿದರೆಕ್ಲ ಧನ್ಯವಾದ. ದೂರದ ಮುಂಬೈಯಿಂದಲೇ ಬಂದವರು ದುಬೈಯಿಂದಲೇ ಬಂದವರು ನಾಟಕದಲ್ಲಿ ಭಾಗವಹಿಸುವಂಥ ದೀಪಿ ದೀನರಾಜ್ ಅವರು ವೇದಿಕೆಯಲ್ಲಿ ಉಪಸ್ಥಿತಿರುವುದು ಬಹಳ ಸಂತೋಷಕರ ವಿಷಯ. ಒಂದು 2 ಮಾತು ನಮಗಾಗಿ ಆಡಿದರೆ ಬಹಳ ಸಂತೋಷ. ನಮಸ್ಕಾರ ಮಾತೆರೆಲ್ಲ ಸೊಲ್ಮೇಲು ಪದ್ಮಣ್ಣ ಎಂಕ್ ಎನ್ನ ಕಲೆಯನ್ನು ಗುರುತಿಸೋದು ಎಂಕ್ ಈತ್ ಮಲ್ಲ ಸನ್ಮಾನ ಒಂದು ಸ್ಟೇಜ್ ಕೊಡ್ತೀನೇ ಮಲ್ಲ ವಿಷಯ. ಥ್ಯಾಂಕ್ ಯು ಸೋ ಮಚ್. ಬಕ್ಕ ಮಿತ್ತಿಡು ಒಂದು ದಿನ ಕುಲ್ದಿನ ಮಾತ ಕಲೆಗಳ ಎನ್ನ ಸೊಲ್ಮೇಲು ಭೋಜಣ್ಣ ನಮಸ್ಕಾರ, ವಾಲ್ಟರಣ್ಣ ನಮಸ್ಕಾರ. ಬಕ್ಕ ಸನ್ಮಾನ ತೆಗೆದಿನ ಮಾತುಗಳಿಗೆಲ್ಲ ಸೊಲ್ಮೇಲು ಎನ್ನ 2 ಪಾತ್ರ ಮುಗಿತಂದೆ. ಥ್ಯಾಂಕ್ ಯು. ಸಭಾ ಕಾರ್ಯಕ್ರಮಕ್ಕೆ ಮುಖ್ಯರಾಗಿಯೂ ನಮಗೆ ಮಕುಟಮನೆಯಾಗಿ ಸದಾ ಅವರಿಂದ ಆಶೀರ್ವಾದ ಪಡೆದು ಬೆಳೆಯುವರು ನಾವು. ಈ ಕಾಲಕ್ಕೆ ಲಕ್ಷ್ಮೀನಾರಾಯಣ ಹಸ್ರಣ್ಣರಿಂದ ಒಂದು ಆಶೀರ್ವಚನ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಅಪ್ಪ ಎಲ್ಲ ಮನಸಾರ ಸಿಗುತ್ತಂದು ವೇದಿಕೆ ಮಸ್ತಿಪುರ ತೆಲಿಪಾರು ಎತ್ತಾಕ್ಲೂ ಯಾನು ತೆಲಿಪಾವಜಿ ತೆಲಿಪಾರು ಎನ್ನ ಸಾಧ್ಯ ಇಲ್ಲ ಜಿ ಯಾನು ದೇವರೆಡ್ಡೆ ಮಲ್ಪಡ ಆಶೀರ್ವಾದ ಮಾತ್ರ ಮಲ್ಪಡಿ ಇನಿ ಪ್ರತಿ ವರ್ಷಲ ದೇವರ ಸೇವೆ ಮಲ್ತೊಂದಿಲ್ಲ ಅರ ಪುದರೆ ಪದ್ಮನಾಭ ಕಟೀಲ್ದ ಇಂಜಿನ ವಿಶೇಷ ಬಂಡೆ ಆಟ ಎಲ್ಲ ಬಾಕಿಲ್ಡು ಮಾತ್ರ ಬೊಂಬಾಯಿ ನಗರ ಅಂಚನೆ ದುಬೈ ಪೂರ ಆಟದಲ್ಲಿ ಪಾರು ಅವತ್ತ ಅಂದರೆ ಕಲಾವಿದರನ್ನು ಪ್ರತಿ ವರ್ಷಲ ಬಹುಶಃ 500 ಜನ ಕಲಾವಿದರನ್ನ ಮಿಕ್ಕಿದ್ದು ಆರಿ ಸನ್ಮಾನಗಳು ಬರ್ತೇವೆ. ಬಹುಶಃ
నాకు చూపినట్టు వారి దాదాపు ఏతుండు అలచి దాని ದೇವ್ರು ಕೊರಿ ಎರಡ ಕೊರಿನೇ ಹೆಚ್ಚಿದ್ದೇನು ಪೂರ ಇಂಜಿನ ಕಲಾವಿದರಿಗೋಸ್ಕರನೇ ಮಾಡೋಣ ಆರೆಗೆ ಕೇವಲ ಯಶಗಾನ ಮಾತ್ರ ಅಷ್ಟೇ ನಮ್ಮ ತಿಳಿಪೋಣ ಕಲಾವಿದರು నాకు ఆ మీటి కుదిరింది అట్లనే పూర వర్షం ప్రతి ఎత్తిది పోయిసత్తి బొంబాయిల ಕಾರ್ಯಕ್ರಮಕ್ಕೆ ಅಟ್ಲೆಂತ ಬೈದೇರು ಅಂಚ ಕಲಾವಿದರು ಬಂದಿಲ್ಲ ಆತ ಒಂದು ವಿಶೇಷ ಪ್ರೀತಿ ಯಶಗಾನ ಅಪ್ಪೆಗೆ ಮಸ್ತ್ ಪ್ರೀತಿ ಬಂದ್ರೆ ತನ್ನ ಇಲ್ಲ ಬಾಕಿಲ್ಲ ಯಾವ ಅವ್ರ ಪ್ರಯತ್ನ ಮಾಡ್ಬೇರು ದೇವರು ಆ ಪ್ರಯತ್ನ ಕೈಗೂಡ ಒಂದಿಲ್ಲ ವರ್ಷ ಪ್ರತಿ ಯಶಗಾನದ ಸೇವೆ ಮಾಡ್ಬಿಡತೊಟ್ಟಿಗೂ ಯಶಗಾನಗೋಸ್ಕರ ಸಂಕಲನ ಪೂರ್ತಿ ತೊಡಗಿಸ ಕಲಾವಿದರು ಏರುಲಿರ್ತುವುದು ಆಕಳಿಗೆ ಬೊಕ್ಕಲ ಪ್ರೋತ್ಸಾಹ ಕೊಡ್ಪಾಲ್ಕ ಆಕಳು ಉತ್ಸಾಹ ಕರ್ತವ್ಯ ಮಾಡ್ಪಾಲ್ಕ ನಾನಾತ ಇಟ್ಟು ತಿದ್ದರೆ ತಿದ್ದೊಂದು ಬೊರ್ಲ ಅವಳು ಬೊಮ್ಮಂಜಿ ಮನೋಭಾವನೆ ಆಕಳಿ ಬರಡು ಬೊಮ್ಮ ದೃಷ್ಟಿಲಿ ಕಲಾವಿದರನ್ನ ಆಕಳಿ ನಾಡ್ದು ಇಡೀ ಓಲೋಲು ನಾಡ್ದು ಗುರುತಿಸ ಸನ್ಮಾನ ಮಾಡ್ಬೇರು ಇತ್ತಿನ ಕಲಾವಿದರನ್ನ ಪೂರ ಬಹುಶಃ ಬೊಮ್ಮಾಯಿ ಊರಿಗೂ ಪ್ರತಿ ವರ್ಷ ಎತ್ತೊಂಡ್ಬೋದು ಬಹುಶಃ ಮುಲ್ದಿತ್ತ ಸಾಧಾರಣದ ಕಲಾವಿದರು ಏರಲ್ಲ ಬಾಕಿ ಜಾನ ಆಟ ಕಲಾವಿದರನ್ನ ಹಾಗೆ ರೈಲು ಬರ್ರಾಪ ಜನ ವಿಮಾನಗಳ ಬರೋಡೆ ಬರ್ಪಡಾದು ಸನ್ಮಾನ ಗೌರವ ಮಾತ ಮಲ್ತೊಂದುಲ್ಲೇರು ಇನ್ನೊಂಜಿ ವಿಶೇಷವಾಗಿ ಕಲೆಗೆ ಪ್ರೋತ್ಸಾಹ ಗುರುಪಣೆ ಮಾತ್ರ ಅತ್ತು ಇನ್ನೊಂಜಿ ಮಲ್ಲ ಅಪ್ಪೆರ ಸೇವೆಲ್ಲ ಆದುಂಡು ನಾಯಬಣ್ಣ ಕಲಾ ವಿಧಾನ ವಿಷಯಡು ಕಲೆತ ವಿಷಯಡು ಅಪ್ಪೆಗೆ ಭಾರಿ ಪ್ರೀತಿರ ಅವತ್ತ ಅಂದರೆ ಯಶಗಾರ ಮಾಡ್ಕೊಂಡೊಂಜಿ ಕಂಡು ಕಲೆ ಇದು ಜಗತ್ತೇ ಮೆಚ್ಚಿನಂಚಿ ಒಂಜಿ ಕಲೆ ಬಹುಶಃ ನಮ್ಮ ತುಳುದಾರದೊಂಜಿ ಕಲೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಗುರುತಿಸಾದಿಂದ ಇಂಚಿತ ಪದ್ಮನಾಭನಂಚಿನ ಒಂದು ಸಾಧನೆ ಅಲ್ಲ ನಿಶ್ಚಿತ ಕೆಲ ಸಾಧನೆ ನಾವು ಗುರುತಿಸಾಡ್ತೀನಿ ಅಂಚಿತ ಈ ಕಲೆಗೆ ಆ ಪ್ರೋತ್ಸಾಹ ಕೊರೊಂದುಲ್ಲೇರಿ ನಮ್ಮ ತುನಗಾರ ಬುಳ್ಳೇರು ಕನ್ನಡ ಕಾಸು ಪೂರ್ಣ ಬಹುಶಃ ಆರಿಗೆ ಕಾಸು ಏತು ಆರಿಗೆ ಮಾತ್ರ ಗೊತ್ತು ಎಂಕ್ಲ ಗೊತ್ತು ಅಂತೆ ಭಕ್ತಿ ಶ್ರದ್ಧೆಯಾರು ಸೇವೆ ಮಾಡ್ತೊಂದುಲ್ಲೇರಿ ಸೇವೆ ನಿರಂತರವಾದ ನಡಪಾಡು ಆ ಸೇವೆ ಒಳಪಡಿಸಿ ತಾಕತ್ತನ್ನು ಆ ಉಲ್ಲಾದಾರಿ ಕೊರಡಿ ನಿತ್ಯ ನಿರಂತರ ತನ್ನ ಸಂಸಾರದ ಕುಟುಂಬದ ಒಟ್ಟು ತೂರ್ನು ಬರ್ತದೆ ಆ ಸಂಸಾರ ನೆಮ್ಮದಿಯ ಜೀವನ ಪಡೆಯಲ್ಕಾವಡು ಆರಿಗೆ ಉತ್ತರ ಶ್ರೇಯಸ್ಸು ಆವಡು ಅಭಿವೃದ್ಧಿ ಆವಡು ಪ್ರಾರ್ಥನೆ ಮಲ್ತೊಂದು ನಿಕ್ಕಳು ಮಾತ್ರ ಭಕ್ತಿ ಯಶಗಾನ ತೂವರೆ ಬೈದರು ಐಟ್ಲ ದೇವಿ ಮಹಾತ್ಮದಿಂದ ನಮ್ಮ ಪಾಪ ಪೂರ ಪರಿಹಾರ ಹಾಕೊಂಡು ಲೆಕ್ಕ ದೇವಿ ಮಹಾತ್ಮನೇ ನೆಟ್ಟಿ ಸಪ್ತಶತಿ ಪಂಪಿಸಿ ಗ್ರಂಥಗಳು ಸ್ಕಾಲ ಪುರಾಣ ಪಡ್ತಾರೆ ಅಂಜಾನ ದಾರ ಆ ಪುರಾಣ ಇತ್ತನೇ ಓದೊಂದು ಪಾರಾಯಣ ಮಾಡ್ತಿಂದ ಐದು ಪಾಪ ಪೂರ ಪರಿಹಾರ ಹಾಕೊಂಡು ಬಂದು ಋಷಿಮುನಿ ಮಕ್ಕಳೇ ಬಂತೀರಿ ಅಂಚ ಮಸ್ತು ಜನ ಸಪ್ತಶತಿ ಪಾರಾಯಣ ಮಾಡ್ಪಾದು ತನ್ನ ಪಾಪತ್ವ ಪರಿಹಾರ ಮತ್ತೊಂದು ಜೀವನದ ಎಡ್ಡೆ ಆಗ್ತೀರಿ ಅಂಚನೆ ಯಶಗಾನನಿ ಇಂದು ಕೇವಲ ಕೇಳುಳಿ ಮಾತ್ರ ನನಗೆ ತೂವರೆಗಳ ಉಂಟು ಅಂಚ ವಿಶೇಷವಾದ ಆ ದೇವಿ ಮಹಾತ್ಮೆ ತೂದು ಆಯ್ತ ಪುಣ್ಯ ನಿರ್ಗಲಿದ ಮಾತೆರೆಲ್ಲ ತೆಗೆದು ಇಡೀ ಊರೇ ಎಡ್ಡೆ ಅವಡಿಗೆ ಬಹುಶಃ ಊರ್ದಾಕ್ಲೆಲ್ಲ ಮಾತೆರೆಗಳ ಎಡ್ಡೆ ಅವಡು ಬಂದ ದೃಷ್ಟಿಲಿ ಊರ್ದ ಆ ಇಲ್ಲ ತನ್ನ ಇಲ್ಲ ಬಂದೇ ಕಂಡಿಟ್ಟುಕೊಳ್ಳುತ್ತದೆ ಯಶಗಾನ ಮಲ್ಪಾದ ನಡೆದ ಆಸುಪಾಸದಾಕ್ಲೆ ಪೂರ ಆ ಯಶಗಾನದ ರುಚಿ ಬಿಟ್ಟು ನಡ್ಕಲ್ಲ ಅಂಚನೆ ಆ ಕಲೆಯನ್ನು ತೂದು ಆ ದೇವಿ ಮಹಾತ್ಮೆಯನ್ನು ತೂದು ಆಕಲ ಪಾಪತ್ರ ಪರಿಹಾರ ಅಲ್ಲ ಜೀವನದ ಸುಖ ನೆಮ್ಮದಿ ನಡ್ಕಲ್ಲ ವಿಶೇಷವಾಗಿ ಸೇವೆ ಪದ್ಮನಾಭೇರು ಮಲ್ತೇರಿ ಆ ಸೇವೆ ಪೂರ್ಣ ಅವಳು ಆ ಸೇವೆಯ ಪೂರ್ಣ ಅನುಗ್ರಹ ಆರೆಗೆ ಜೀವನದ ತಿಕ್ಕಳು ಬಂದು ನಾವು ಮಾತ ಒಟ್ಟು ದೇವರ ಪ್ರಾರ್ಥನೆ ಮಾಡ್ಕೊಂಡು ಪಡೆದು ಲೋಕ ಸಮಸ್ತ ಸುಖಿನೋ ಬಹುಂತು ಪಡೆದು ಎಲ್ಲ ಪಾತ್ರ ದೇವರಿಗೆ ಅರ್ಪಣೆ ಲಕ್ಷ್ಮೀನಾರಾಯಣ ಶರಣರಿಂದ ಆಶೀರ್ವಚನ ಇದರಿಂದ ನಾವೆಲ್ಲ ಧನ್ಯರಾಗಿದ್ದೇವೆ. ಪದ್ಮನಾಭ ಗಟ್ಟಿಲವರಿಗೆ ಯಕ್ಷಗಾನದಲ್ಲಿ ಎಷ್ಟು ಆಸಕ್ತಿ ಅಂದರೆ ಬಹುಶಃ ಇತ್ತೀಚೆಗೆ ಅವರ ಕಣ್ಣು ಆಪರೇಷನ್ ಆದಷ್ಟೇ ಬಹುಶಃ ಡಾಕ್ಟ್ರಿಂದಲೇ ಪರ್ಮಿಷನ್ ಪಡ್ಕೊಂಡು ಈ ಆಟವನ್ನು ನಡೆಸಬೇಕು, ಇದರಲ್ಲಿ ಭಾಗವಹಿಸಬೇಕು, ನೋಡಬೇಕು ಎನ್ನುವಂಥ ಒಂದು ಛಲ ಹಾಗೂ ಶ್ರದ್ಧೆಯಿಂದ ಇಲ್ಲಿಯ ತನಕ ಬಂದವರು. ಕಾರ್ಯಕ್ರಮವನ್ನು ಅತ್ಯಂತ ಸಾಂಗವಾಗಿ ನಡೆಸಿಕೊಟ್ಟಂಥ ಪದ್ಮನಾಭ ಗಟ್ಟಿಲು ಹಾಗೂ ವೇದಿಕೆಯಲ್ಲಿರುವಂಥ ಸರ್ವ ಗಣ್ಯರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಕೊನೆಗೊಳಿಸ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ ಯಕ್ಷಗಾನಂ ಗೆಲ್ಗೆ ಬಲೆ ಅಂಡ ಇನ್ನು ತೊಟ್ಟಿರು ಪಾಡು ಒರಿಯರೇನ ಹೇಳಿರಿ ನಮ್ಮ ಅವ್ರು ತೊಟ್ಟಿರ್ತಾನೆ
ಪ್ರವೇಶಿಸಿದಂತಹ ಹೊತ್ತಿಗೆ ಅಮ್ಮನ ಮುಖವನ್ನು ಕಂಡೆಂದಾದರೆ ಬಹಳ ದುಃಖದಿಂದಿದ್ದವಳು ತಾಯಿ. ಹಾಗಾಗಿ ಅಮ್ಮನ ದುಃಖಕ್ಕೆ ಕಾರಣವೇನೆಂದು ಅರ್ಥವಿಸಿಕೊಂಡೆ ನಾನು ಧೈರ್ಯದ ಮಾತುಗಳನ್ನು ಆಡಿದೆ. ಆ ಹೊತ್ತಿಗೆ ಅಮ್ಮನಾಡಿದಂತಹ ಮಾತನ್ನು ಆಜ್ಞಾಪೂರ್ವಕವಾಗಿ ಸ್ವೀಕರಿಸಿ ದಟ್ಟವಾದ ಕಾನನವನ್ನು ಬಂದು ಸೇರಿದ್ದೇನೆ. ಹರಿಯುವಂತಹ ನದಿಯೊಂದರಲ್ಲಿ ಮಿಂದು ಶುಚಿರ್ಭೂತಳಾಗಿದ್ದೇನೆ. ಇನ್ನೇನು ತಪಸ್ಸನ್ನಾಚರಿಸು. ಆಹಾ, ನನ್ನ ಬಗೆಯಲ್ಲಿ ಸ್ವಲ್ಪ ಆಲೋಚಿಸುವುದು ಬೇಡ. ಹೇಗಿದ್ದೇನೆ ನಾನು? ಚೆಲುವಿಕೆಯಾಗಿರುವ ನಾನು ಯೌವನವನ್ನು ಹೊಂದಿದ್ದೇನೆ. ಒಂದು ವೇಳೆ ನಾನು ಇದೇ ರೂಪದಿಂದ ತಪಸ್ಸನ್ನು ಆಚರಿಸಿದರೆ ಇಳೆಯ ಕಾಮುಕರು ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು. ಇವರು ಬಿಡಿ, ಇವರು ಯಾವ ಲೆಕ್ಕ ಮೇಲೆ ನೋಡಿಯಂತೆ ಸುರರೆಂಬ ಹಗೆಗಳಾಗಿ ಹೆರು ಆ ದೇವತೆಗಳು ಖಂಡಿತವಾಗಿಯೂ ನಮ್ಮ ಏಳಿಗೆಯನ್ನು ಸಹಿಸಲಾಗದೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು.
ಹಾಗಾದರೆ ಏನು ಮಾಡಲಿ? ಮರಳಿ ಅರಮನೆ ಇಲ್ಲ, ಬಂದ ಕಾರ್ಯ ಪೂರ್ಣವಾಗದೆ ಅರಮನೆಯನ್ನು ಸೇರುವಂತಿಲ್ಲ. ಏನು ಮಾಡುವುದು, ಏನು ಮಾಡುವುದು? ಸರಿ, ರೂಪವನ್ನು ಮರೆಸಿ ತಪಸ್ಸನ್ನಾಚರಿಸಿದರೆ ಹೇಗೆ? ಅದೇನು ಸ್ವಾಮಿ ಸಾಲು ಸಾಲಾಗಿ ಸಾಗುತ್ತಿರುವುದು? ಹರಿಣಗಳ ಹಿಂಡು ನಾನು ಒಂದು ಜಿಂಕೆ ಆದ್ರೆ ಹೇಗೆ? ಅದು ಬೇಡ. ಅದು ಯಾಕೆ? ನೋಡಿ ಅಲ್ಲಿ ಬೇಟೆಗಾರು. ಅಯ್ಯೋ, ಕಾದು ಕುಳಿತಿದ್ದಾರೆ ಯಾವಾಗ ಬಾಣ ಬಿಡುವುದೆನ್ನುವ ಹಾಗೆ. ಅದು ಆಗ್ಲಿ. ಓ, ಇದೇನು ಸ್ವಾಮಿ ಹರಿದುಕೊಂಡು ಹೋಗುತ್ತ? ಓಹೋ, ಉರಗಗಳ ಹಿಂಡು ನಾನು ಒಂದು ಹಾವಾದ್ರೆ ಹೇಗೆ? ಅದು ಬೇಡ. ಅದು ಯಾಕೆ? ನೋಡಿ ಮರದ ಮೇಲೆ ಗರುಡ. ಅಪ್ಪ, ಯಾವಾಗ ಬಾಯಿ ಹಾಕುದಂತ ಕಾದು ಕುಳಿತಿದ್ದಾವೆ ಗರುಡಗಳು. ಅದು ಆಗುವುದಿಲ್ಲ ಆಗುವುದಿಲ್ಲ ಎನ್ನುವ ಹಾಗೆ ಯೋಚಿಸಿದ್ರಿಗೆ ತಡ. ನೋಡಿಯಂತೆ ದೂರದಲ್ಲಿ ಕಾಣುತ್ತಾ ಇವೆ ಮಹಿಷಿಗಳ ಹಿಂಡು. ಮಹಿಷಿಗಳ ತಂಟೆಗೆ ಯಾರೂ ಬರುವುದಿಲ್ಲ. ಹಾಗಾದರೆ ತಡ ಮಾಡುವುದು ಯಾರು? ವಿದ್ಯೆ ಕುರಿತು ತಪಸ್ಸನ್ನಾಚರಿಸುವುದಕ್ಕಾಗಿ ಮಹಿಷ್ಯ ರೂಪವನ್ನು ತಾಳುತ್ತೇನೆ. ಹೋಯಿತು. ನನ್ನದಾದಂತಹ ತಪಸ್ಸಿನಲ್ಲಿ ನಿರತನಾಗಿರುವ ಕಾಲಕ್ಕೆ ಒಮ್ಮಿಂದೊಮ್ಮೆ ನನ್ನ ತಪಸ್ಸೇ ಭಂಗಗೊಂಡಿತು. ಏನೆಂಬುದನ್ನು ಜ್ಞಾನ ದೃಷ್ಟಿಯಿಂದ ಕಂಡೆ ಅಂತಾದ್ರೆ ವಿಧಿಪುತ್ರಿಯಾದ ಮಾಲಿನಿ ಯೋಗ್ಯವಾದ ಮಗನನ್ನು ಪಡೆಯಬೇಕೆಂಬ ಹಂಬಲದಿಂದ ಮಹಿಷಿ ರೂಪವನ್ನಂತೂ ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಅವಳ ಮನುಕುಲಕ್ಕೆ ಅಪಮಾನವನ್ನುಂಟು ಮಾಡಿದೆ. ಅವಳನ್ನು ಹೀಗಲೇ ಸುಮ್ಮನೆ ಬಿಡಬಾರದು. ಅವಳ ಉದರದಿಂದ ಜನಿಸುವಂತಹ ಆಗಲಿ. ಈ ಶಾಪಕ್ಕೆ ಮೂರು ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಹುಡುಕುತ್ತಾ ಮುಂದೆ ನಡೆಯುತ್ತೇನೆ. ಸಾನುಲಕ ದೊಡ್ಡ ತಪ್ಪೇಳಬೇಕಿನ್ನು
ತಂದೆ, ಈ ಅರಣ್ಯ ಗರ್ಭವನ್ನು ಸೇರಿಕೊಂಡು ಹಿರಣ್ಯ ಗರ್ಭನಾದ ನಿನ್ನನ್ನು ಒಲಿಸುವುದಕ್ಕೆ ಬಲವಾದ ಕಾರಣವಿದೆ. ಏನದು? ಮುಂದಕ್ಕೆ ಎಣ್ಣೆಯ ಗರ್ಭದಿಂದ ಉದಿಸುವಂತಹ ಮಗು ದುರಧೀರನಾಗಿರಬೇಕು, ಸಮರ್ಥನಾಗಿರಬೇಕು, ಮೂರು ಲೋಕವನ್ನು ಆಳುವಂತಹ ಪ್ರಭುವಿಗೆ ವಿಭುವಾಗಿ ಮೆರೆಯಬೇಕು. ಅಂತಹ ಮಗನನ್ನು ದಯಪಾಲಿಸು ತಂದೆ. ತಥಾಸ್ತು. ಧನ್ಯಳಾದಿ. ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ತಂದೆ, ಇದೆಂತಹ ಮಾತನ್ನು ಆಡುತ್ತಿರುವಿರಿ? ನಾನು ಕೋಣನಿಗೆ ಜನ್ಮವನ್ನು ಕೊಡಬೇಕೆ? ಇಲ್ಲ ತಂದೆ, ಒಂದು ವೇಳೆ ನಾನು ಕೋಣನಿಗೆ ಜನ್ಮವಿತ್ತೆ ಎಂದಾದರೆ ಆತನ ಆಲನೆ ಪಾಲನೆಯನ್ನು ಹೇಗೆ ಮಾಡಲಿ? ಎತ್ತಿ ಹೇಗೆ ಮುತ್ತಾಡಲಿ? ನಾ ಏನು ಮಾಡಲಿ ತಂದೆ? ಕುಪಿತನಾದ ಆತ ನಿನಗೆ ಶಾಪವನ್ನಿತ್ತಿದ್ದಾನೆ. ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ಆದರೆ ಒಂದು ತಂದೆ, ಏನು? ನಿಮ್ಮಿಂದ ಇದಕ್ಕೆ ಪರಿಹಾರ ಸಿಗದೆ? ನನ್ನಿಂದ ಪರಿಹಾರ ಅಸಾಧ್ಯ ಮಗಳೇ. ಯಾಕೆ? ಕೊನೆಯದಾಗೊಂದು ಮಾತನ್ನು ಹೇಳಿದ್ದಾನೆ. ಏನದು? ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ. ಹಾಗಾದರೆ ನನ್ನ ಮುಂದಿನ ಗತಿ ಏನು ತಂದೆ? ನಿನ್ನ ಮನದ ಇಚ್ಛೆ ಏನು ಮಗಳೇ? ಸಮರ್ಥನಾದ ಮಗನನ್ನು ಪಡೆಯಬೇಕು, ದುರಧೀರನಾಗಿರಬೇಕು, 3 ಲೋಕದ ತಾನಾಗಿ ಮೆರೆಯಬೇಕೆನ್ನುವಂತ ಆಶೆ ಉಳ್ಳವನು ನೀನು. ನಿಜ. ಅಂತಹ ಮಗನೇ ನಿನಗೆ ಹುಟ್ಟುತ್ತಾನೆ. ಶುಭವಾಗಲಿ. ಈ ಸಂತೋಷದ ವಿಚಾರವನ್ನು ತಿಳಿಸುವರೆ ಅರಮನೆಯತ್ತ ಸಾಗುತ್ತೇನೆ. ಕನಕ ಗರ್ಭನ ರೇಮವನ್ನು ಕೊಂಡು ಮಾಲಿನಿ ಮನದಿ ಗರುಷವನು ಮಾಡಿ ಶದಳು ನಿಜ ರೂಪವನ್ನು ತಳ್ಳೆಯುತ್ತಲೇ ಮಲಗದಿ ಜನ ನಿಜಲಿ. ಕನಕ ಗರ್ಭನ ರೇಮವನ್ನು ಕೊಂಡು ಮಾಲಿನಿ ಮನದಿ ಗರುಷವನು ತಾಳಿ ಹರುಟ ಗಾಳಿ ಇತರ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗಾರದಿ ಮಾಡಿದುದ ಜೀವನದಲ್ಲಿ ತಂದೆ ತಾಯಂದ್ರಿಗೆ ಅದೆಷ್ಟು ಆಸೆಗಳಿರುವುದು ಸಹಜ. ದಿಶದೇವಂತಹ ನನ್ನ ಆಸೆ ಬೇರೆ ಏನೂ ಅಲ್ಲ. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ಇಂದಿನ ದಿವಸ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ನನ್ನಂತೆ ಈ ಕಣ್ಣೀರಿನ ವಿಚಾರವನ್ನು ಯಾರಲ್ಲೇ ಹೇಳಲಿ, ನಾನು ಯಾರಲ್ಲೇ ಹೇಳಲಿ? Thank you.
ಆಗುತ್ತಾ ಇದೆ ನನಗೆ. ಯಾಕೆಂದರೆ ಇದು ದುಃಖಿಸುವಂತಹ ಕಾಲವಲ್ಲ, ಸಂತೋಷದಿಂದ ಇರಬೇಕಾದಂತಹ ಕಾಲ. ಸತ್ಯ. ನಿಮ್ಮ ಮಗಳಾದ ಮಾಲಿನಿಯನ್ನು ಪಾತಾಳೋಕಾಧೀಶರಾದಂತಹ ನನಗೆ ಕೊಟ್ಟು ವೈಭವದಿಂದಲೇ ಮದುವೆ ಮಾಡಿದಿದ್ದೀರಿ. ನಮ್ಮಿರುವ ದಾಂಪತ್ಯದ ಶುಭವನವಾಗಿ ಮಗನೊಬ್ಬ ಹುಟ್ಟಿದ್ದಾರೆ. ನಿಮ್ಮ ಮೊಮ್ಮಗನ ಆಟ ಪಾಠಗಳನ್ನು ಗಮನಿಸುತ್ತಾ ಸಂತೋಷದಿಂದ ಇರಬೇಕಾದಂತಹ ಈ ಕಾಲದಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಲ್ಲ, ಯಾಕೆ ಅಂತ ಏನಾಯಿತು? ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ಇಂದಿನ ದಿವಸ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಸ್ವರ್ಗ ಲೋಕವನ್ನು ಪಡೆಯುವಂತಹ ಆಸೆಯಾಗಿ ಉಳಿಯಿತು. ಇನ್ನು ಮುಂದಕ್ಕೆ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡುವುದಕ್ಕೆ ಯಾರು ಕೂಡ ಇಲ್ಲ ಎಂಬುದಾಗಿ ಕಣ್ಣೀರಿನ ನಿಮ್ಮ ಮಕ್ಕಳನ್ನು ಕದ್ದಂತಹ ದೇವತೆಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳುವಲ್ಲಿ ಬಲವಂತರು ಯಾರೂ ಇಲ್ಲ ಎಂಬ ರೀತಿಯಲ್ಲಿ ಚಿಂತನೆ ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆ? ನಿಮ್ಮ ಹೌದಾ? ನೀವು ಸುಮ್ಮನೆ ಕಣ್ಣೀರನ್ನು ಸುರಿಸುವುದು ಯಾಕೆ? ನನಗೊಂದಪ್ಪಣೆಯನ್ನು ಕೊಡಿ. ಆ ಬಳಿಕ ಶಿಕ್ಷಣವೇ ತೆರಳುವೆ ಸ್ವರ್ಗಲೋಕಕ್ಕೆ. ದೇವತೆಗಳನ್ನು ಪಕ್ಕು ಮಾಡಿರುವೆ. ಶಿವಲೋಕವನ್ನು ಸ್ವಾಧೀನಪಡಿಸಿಕೊಂಡು ಬರುವೆ. ಕೊಡಿಯಪ್ಪಡಿ. ಕಣ್ಣೀರನ್ನು ಸುರಿಸುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಆಶೀರ್ವಾದ ಮಾಡುತ್ತಿದ್ದೇನೆ. ಜಯಶಾಲಿಯಾಗಿ ಬಾಳಣ್ಣ. ಯುದ್ಧಕ್ಕಾಗಿ ಬಂದಂತಹ ದೇವತೆಗಳೆಲ್ಲರೂ ಸಾತು ವಾಡಿ ಹೋದವರಿದ್ದಾರೆ. ಸುರಪೀಠವರಿದಾಗಿದೆ ಯಾರಿಗೊಳ್ಳ ಸುರಪೀಠದಲ್ಲಿ ಕುಳಿತಂತಹ ನನಗೆ ರೆಕ್ಕೆಗಳಿಂದ ಬಡಿದೆಯೋ? ನಿಜ.
ನಿಮ್ಮಯ್ಯ ಕಾಂತ ನಿಮ್ಮಯ್ಯ ಕಾಂತ ನಿಮ್ಮಯ್ಯ ಕಾಂತ ಬಂದ ವಾಯು ಬಂದದ್ದು ಗೊತ್ತಿಲ್ಲ ಹೋದದ್ದು ಗೊತ್ತೇ ಆಗಲಿಲ್ಲ ಸುದ್ದಿ ಇಲ್ಲ ಅದೇ ಮತ್ತೆ ಎಲ್ಲವರನ್ನು ನಮ್ಮವರು ಪೆಟ್ಟು ಕೊಟ್ಟು ಹೊಡೆದು ಮಾಡಿಸುತ್ತಿರಮ್ಮ ನನ್ನವರ ಶಕ್ತಿ ಅಂತ ಅಮ್ಮ ಏನು ದೇವೇಂದ್ರನೇ ಬಂದ ಯಾವ ರೀತಿಯಲ್ಲಿ ಅಮ್ಮ ಉಜ್ಜರಾಯುಧವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಕೊಂಡು ಬಂದ ತಾಯೇ ನೀನು ಸರಿಯಾಗಿ ನೋಡಿದ್ದೀಯ ಎದುರಿದ್ದಮ್ಮ ಅಲ್ಲ ಎದುರು ಕುಳಿತುಕೊಂಡ್ರೆ ಸಾಲದ್ದು ಎದುರು ಕುಳಿತುಕೊಂಡ ಮೇಲೆ ಸರಿಯಾಗಿ ಗಮನಿಸಬೇಕು ನೋಡಿದ್ದೇನಮ್ಮ ಏನು ಆಗ ಹಾಗಲ್ಲ ವಜ್ರಾಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಬರುವ ಎಂತದ ಎರಡು ಕೂಡ ಅವನಲ್ಲೇ ಸರಿ ಮುಂದುವರಿಸು ಬಂದವನು ನಮ್ಮ ರಾಯರ ಜೊತೆಯಲ್ಲಿ ಹೋರಾಟಕ್ಕೆ ಸಿದ್ಧವಾದ ನಮ್ಮ ರಾಯರ ಬೆಟ್ಟು ಗೊತ್ತಲ್ಲ ಅಮ್ಮ ಅಮ್ಮ ನಮ್ಮ ರಾಯರು ಕೊಟ್ಟ ಬೆಟ್ಟಲ್ಲಿ ದೇವೇಂದ್ರ ಓಡಿ ಹೋದಪ್ಪ ಓಡಿ ಹೋದ ಒಳ್ಳೆಯ ವಿಚಾರ ಮುಂದಿನ ಅವ ನಮ್ಮ ರಾಯರು ಕಡವಳ್ಳಿಲ್ಲ ಏನು ಮಾಡಿದರು ಶ್ರೀನಿವಾಸನದಲ್ಲಿ ಕೂತ್ರ ಶ್ರೀನಿವಾಸನದಲ್ಲಿ ಕೂತ್ರ ಸಿಂಹಾಸನದಲ್ಲಿ ಅದೇ ಹಾರಾಡಿಕೊಂಡು ಬಂದ ಯಾರು ಯಕ್ಷರಾಜ ಪಿಂಗಳ ಯಕ್ಷರಾಜ ಪಿಂಗಳ ಹೌದಮ್ಮ ಬಂದವನೇ ನಮ್ಮ ರಾಯರಿಂದ ಸರಿ ಪಾಪಿ ಮಗಳೇ ನೀನು ಬಂದು ಇಲ್ಲಿ ಕೂತಿದ್ಯಾ ನೀನು ಕೂತ್ಕೊಳ್ಳೋ ಜಾಗವಿದು ಕೆಳಗಡೆಯ ಕೆಳಗೆ ಬಾರಿಸಿರು ಪಾಪಿ ಯಾಕಮ್ಮ ಯಾರಲ್ಲಿ ಮಾತನಾಡುವುದು ನೀನು ಬಂದವಮ್ಮ ನಮ್ಮ ರಾಯರನ್ನು ಜೋರು ಮಾಡಿದ್ದಮ್ಮ ಅಲ್ಲಿ ಹೌದು ಮೋಸಡಿಗೆ ಬಾರಿಸಿದ್ರೆ ಇದ್ದ ಹಾಲು ಊದಿರ್ಬೇಕು ಪಾಪಿ ಮಗನೇ ಯಾರು ಹೇಳುದು ಇದು ಎಲ್ಲಿದ್ದು ಇಲ್ಲಿ ಅಲ್ಲಿದ್ದೆ ಯಾರು ಹೇಳಿದ್ದು ನಮ್ಮ ರಾಯರು ಅವನನ್ನು ಜೋರು ಮಾಡಿದ್ದು ಪ್ರತ್ಯುತ್ತರವನ್ನು ಒಟ್ಟಿಗೆ ಮಾತುಗಳಾಯಿತು ಯುದ್ಧವೇ ಆರಂಭ ಆಯಿತು ಅಮ್ಮ ಅಮ್ಮ ಏನು ಆ ಯಕ್ಷ ಕೊಟ್ಟ ಬೆಟ್ಟಲ್ಲಿ ಯಕ್ಷ ಕೊಟ್ಟ ಬೆಟ್ಟಲ್ಲಿ ನಮ್ಮ ರಾಯರು ಸತ್ತು ಹೋದ್ರಮ್ಮ ಶೂನ್ಯಳಾಗಿ ಈ ಜಗತ್ತಿನಲ್ಲಿ ಹೇಗೆ ಬಾಳಲಿ ಸ್ವಾಮಿ
ಪ್ರಪಂಚದಲ್ಲಿ ಬದುಕುವುದಕ್ಕೆ ಬಿಟ್ಟು ದೂರ ಹೋದಿರ. ಯಾರೊಡನೆ ಉಸಿರಲಿ ನನ್ನಯ ಈ ವ್ಯಥೆಯ ಕಥೆಯನ್ನು ಯಾರಿದ್ದಾರೆ ನನಗೆ? ನನ್ನವರೇ ನನ್ನನ್ನು ಬಿಟ್ಟು ಹೋದ ಮೇಲೆ ಈ ಪ್ರಪಂಚದಲ್ಲಿ ನಾನು ಒಬ್ಬಳೇ ಬದುಕಿದ್ದು ಏನು ಮಾಡಲಿ? ಇಲ್ಲ, ನನ್ನವರು ಇಲ್ಲದ ಮೇಲೆ ಈ ಜೀವವೂ ಬೇಡ, ಈ ಜೀವನವೂ ಬೇಡ ನನಗೆ. ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ. ಆದರೆ ಅತ್ತ ನಾನು ಒಂದು ದಿನ ಸಾಯಲಿ ತಾನೆ. ಹಾಗಾದರೆ ನನಗೆ ಹೀನ ಸ್ಥಿತಿಯನ್ನು ಒದಗಿಸಿದವರು ಯಾರು? ಶೋಣಿತಾಪುರದ ಮಹಾರಾಣಿಯಾಗಿ ಮೆರೆದಂತಹ ಮಾಲಿನಿಗೆ ಹಿಂದಿನ ದಿನ ಈ ದುರವಸ್ಥೆಯನ್ನು ಒದಗಿಸಿದವರು ಯಾರು? ಯಾರು 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 ದೇವತೆಗಳೇ, ದೇವತೆಗಳೇ, ನನ್ನ ಮುಡಿಯ ಹೂವನ್ನೇ ಕರಳ ಮಾಂಗಲ್ಯವನ್ನೇ, ಕೈಯ ಕಂಕಣವನ್ನೇ, ನನ್ನ ಹಣೆಯ ಕುಂಕುಮವನ್ನೇ ಒರೆಸಿ ನನ್ನ ಈ ದುಸ್ಥಿತಿಯನ್ನು ಕಂಡು ನಗುತ್ತಿರುವಿರೋ? ನಿನ್ನ ಈ ದುಸ್ಥಿತಿಯನ್ನು ನಗುತ್ತಿರುವಿರೋ ಪಾಪಿಗಳೇ? ಇಲ್ಲ, ನಾನೇಕೆ ಅಳಬೇಕು? ನಾನೇನು ಸಾಮಾನ್ಯದವಳೆ? ನನ್ನ ಮೈಯಲ್ಲಿ ಹರಿಯುವಂತಹ ರಕ್ತ ಕಶ್ಯಪ ಬ್ರಹ್ಮನ ರಕ್ತ, ಅಸುರ ಕುಲದ ಸಾಮ್ರಾಜ್ಞಿ ದಿತಿದೇವಿಯ ರಕ್ತ. ತಪಸ್ಸಿನ ವರಬಲ ನನ್ನಲ್ಲಿದೆ. ಎದೆ ಎತ್ತರಕ್ಕೆ ಬೆಳೆದು ನಿಂತಿರುವ ನನ್ನ ಮಗ ಮಹಿಷನಿದ್ದಾನೆ. ಆಟದ ಬಯಲಿಗೆ ಆಟವಾಡಲು ತೆರಳಿರುವ ಮಗನನ್ನೇ ದೀರ್ಘ ಧ್ವನಿಯಿಂದ ಕರೆದು ಸಮಸ್ತ ವಿಚಾರವನ್ನು ಬಿತ್ತರಿಸುತ್ತೇನಂತೆ. ನನ್ನ ಕರುಳ ಬಳ್ಳಿಯನ್ನೇ ಮಗನೇ, ಮಗನೇ, ಮಗನೇ ಮಹಿಷ, Thank you.
ಅಮ್ಮ ರೋಜ್ ಬಂತು ರಾಜಾಂಗಣದಲ್ಲಿ ರಾಜಕುಮಾರರಿಗೆ ಆಟ ಆಡ್ತಿದ್ದೆ ತಾಯಿ. ಆ ಸಮಯದಲ್ಲಿ ಮಗಳೇ ಮಹಿಷ ಎಂಬಂತ ದೀರ್ಘವಾದಂತಹ ಧ್ವನಿ ಕೇಳಿತು. ಹೆತ್ತವೆಯ ಕರುಳಿನ ನುಡಿಯಲು ಆಲಿಸಿ ಈ ಕಡೆ ಗಮನಕ್ಕೆ ಓಡೋಡಿ ಬಂದೆಮ್ಮ. ಬಂದು ನೋಡಿದರೆ ಸೋಲಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದಾಕ್ಷಣವೇ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಹಳೆಯಲ್ಲಿ ಕುಂಕುಮೆಲ್ಲ, ನಿಮ್ಮ ಕೈಗಳಲ್ಲಿ ಬರಗಳಿಲ್ಲ. ಏನಾಯ್ತಮ್ಮ ಆದರೆ ಈ ಸಮಯದಲ್ಲಿ ನಿಮ್ಮ ಪಾಡಿಗೆ ಕಷ್ಟ ಬಂತೆ ತಾಯಿ. ನಿಮಗೆ ಕಷ್ಟ ಮಾಡಿಕೊಟ್ಟವರು ಯಾರು ಎಂದು ನಾನು ತಿಳಿದುಕೊಳ್ಳೆ. ನಮ್ಮ ಬದ್ಧ ವೈದ್ಯದಪ್ಪ ಹರಿ ಅಲ್ಲ ಶಂಕರನೇ ಅಲ್ಲ ಬ್ರಹ್ಮದೇವನೇ ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತಹ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ನನ್ನಲ್ಲಿ ಹೇಳಿ ನಾಕವನ್ನೇರಿದ ನಿನ್ನ ತಂದೆಯವರು ದೇವಾನು ದೇವತೆಗಳನ್ನೆಲ್ಲ ಸಮರದಲ್ಲಿ ಸೋಲು ನಾಕದ ಪೀಠವನ್ನು ಏರಿದರಂತೆ ಮಗನೇ.
ಹೆಚ್ಚು ಕಾಲ ಉಳಿಯಲಿಲ್ಲ ಮಗನೇ. ಮತ್ತೆ ಏನಾಯ್ತಮ್ಮ? ನಾಕದ ಪೀಠವನ್ನೇರಿದ ನಿನ್ನ ತಂದೆಯನ್ನು ದೇವತೆಗಳು ದೇವತೆಗಳು ಮೋಸದಿಂದ ಕೊಂದರು. ಸ್ವರ್ಗ ಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ನನ್ನಪ್ಪ ಸ್ವರ್ಗಕ್ಕೆ ಕುಮಾರ ಇಂದ್ರಾದಿ ಸುಮನಸರಡೆ ಬಡಿದಟ್ಟಿ ಸುರ ಪೀಠವನ್ನ ಸ್ವಾಧೀನವಾಗಿ ಮಾಡಿಕೊಂಡಿದ್ದ ತಾಯಿ ಪೀಠದಲ್ಲಿ ಇರುವಂತಹ ಸಮಯದಲ್ಲಿ ನನ್ನ ಅಪ್ಪನನ್ನು ಮೋಸದಿಂದ ಕೊಂದಿರ ನಾನು ಅನಾಥನಾದೆ. ಹೌದಪ್ಪ ಅಮ್ಮ ನನ್ನ ಅಪ್ಪನನ್ನು ಮೋಸದಿಂದ ಕೊಂದಿರ ಅಮ್ಮ 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 ನನ್ನ ಅಪ್ಪನ ಯಕ್ಷನಂತೆ ಯಕ್ಷ ಯಕ್ಷ ನನ್ನ ಬಾರಿಗೆ ಯಕ್ಷನ ಭಕ್ಷವಾಗಿ 3 ಲಕ್ಷ ಬಂದರೂ ಕೂಡ ಲೆಕ್ಕಿಸುವ ನಾನಲ್ಲ. ಕೊಡಿಯಾಜ್ಞೆ ಹೋಗ್ತೇನಮ್ಮ. ಮಗನೇ ಹೀಗೆ ಬರ ನಿನಗೆ ಘನವಲ್ಲ ವನಜನ ಬರುವ ಕೃತಕರಿ ನಿನಗೆ
ನಯನ ನುಡಿಗೆ ಮಾಲಿ ಕಂದ ಸಂತೋಷವಾಯಿತು ಕಂದ. ನಿನ್ನನ್ನು ಬೆತ್ತಂತ ಈ ಗರ್ಭೆಯೊಂದಿಗೆ ಪಾವನವಾಯಿತು ಮಗನೇ. ಆ ದೇವಾನು ದೇವತೆಗಳನ್ನು ಸಮರದಲ್ಲಿ ನೀನು ಎದುರಿಸಿದೆ ಎಂದಾದರೆ ಅವರಾರು ನಿನಗೆ ಗಣವಲ್ಲ ಮಗನೇ. ಆದರೆ ಅನವರತವು ಅವರ ಪಕ್ಷದಲ್ಲಿ ಅವರನ್ನು ಪೊರೆಯುವುದಕ್ಕಾಗಿ ಒಬ್ಬ ಬರುತ್ತಾನೆ, ಆ ಹರಿನಾರಾಯಣ. ಆತನನ್ನು ನೀನು ಎದುರಿಸಬೇಕಾದರೆ ನಿನ್ನಲ್ಲಿ ದೇಹ ಬಲ ಹೊಂದಿದ್ದರೆ ಸಾಲದು, ನಿನಗೆ ದೈವ ಬಲ ಬೇಕು ಮಗನೇ. ಯಾವ ರೀತಿ ಬರೀತಾರೆ? ಆದ್ದರಿಂದಲೇ ನಿನಗೊಂದು ಹಾದಿಯ ಪೀಡುವೆ. ಈ ಕೂಡಲೇ ಘೋರವಾದ ಕಾನನವನ್ನು ಸೇರಿ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಸಾವಿಲ್ಲದಂತಹ ವರವನ್ನು ನೀನು ಪಡೆದು ಬರಬೇಕು. ಅಮ್ಮ, ಏನಪ್ಪ? ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ ತಾಯಿ. ಸರಿ, ಆದ್ರೆ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ನಿಮ್ಮ ಮಾತಿನ ನದಿ ಘೋರವಾದಂತ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನಮ್ಮ. ಬೇಕಾದಂತ ಬರವಣಿಗೆ ಹೇಳ್ತೇನಮ್ಮ. ಅಮ್ಮ, ಆ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರ ಮಗನೇ. ನೀನು ಹೊರಟದ್ದು ತಪಸ್ಸು ಮಾಡುವುದಕ್ಕಾಗಿ. ಅನ್ನ, ಆಹಾರ, ನೀರು, ನಿದ್ರೆ ಇವೆಲ್ಲವನ್ನು ತ್ಯಜಿಸಿ ಏಕೋ ಮನಸ್ಸಿನಿಂದ ವಿದ್ಯೆಯನ್ನು ನೀನು ಒಲಿಸಬೇಕು. ನಿನ್ನ ಮನದಲ್ಲಿ ಇರಬೇಕಾದ ಲಕ್ಷ್ಯ ಒಂದೇ, ನಿನ್ನ ತಂದೆ ಸಾವಿಗೆ ಕಾರಣರಾದ ಆ ದೇವತೆಗಳನ್ನು ಕ್ಷೇತ್ರ
ಜನಿಸಿದ್ದಾನಂತೆ. ಅಷ್ಟು ಮಾತ್ರವಲ್ಲ, ನಮಗೆಲ್ಲ ಸಮರ್ಥ ನಾಯಕ ಎನ್ನಿಸಿಕೊಂಡಿದ್ದಾನಂತೆ. ಹಾಗಾದ್ರೆ ಇಲ್ಲಿ ತಡ ಮಾಡುವುದು ಸರಿಯಲ್ಲ. ನಮ್ಮ ನಡೆ ಮನುಷ್ಯ ನಡೆ. ಬರ್ಲಿ ಬರ್ಲಿ ಬರ್ಲಿ. ನಡೆದಂದ ದೈತ್ಯರ ಗಡಣವ ಕಡುಗಲುಷದಲ್ಲಿ ಮಹಿಷನ ಅಡಗಿ ಪೀಠವ ಬಿಡವ ಬದಲಿಸುವ ನುಡಿಸಿದ ನೀಜ ಬೆಂಬುದನು ನಡೆದಂದ ದೈತ್ಯರ ಅಲ್ಲಿ ಅಂತ ನೋಡುದು. ನಾವು ಬಂದ ಸ್ಥಳ ತಪ್ಪಿತ. ಸ್ಥಳ ತಪ್ಪಿದಲ್ಲ, ನೀನು ತಪ್ಪಿದ್ದು. ಹಿಂದೆ ತಿರುಗಂತೆ. ಉಂಟು. ಮೇಲೆ 2 ಕೋಡು, ಕೆಳಗೆ ಒಂದೇ ಒಂದು ಶರೀರ. ಬರ್ತೇವೆ. ಅಯ್ಯೋ, ಬಲವಾಗಿ ಹೊಂದಿಸಿಕೊಳ್ತಾ ಇದ್ದೇವೆ. ಪ್ರತಿ ನಮಸ್ಕಾರ ಕೊಡ್ತಾ ಇದ್ದೇನೆ. ಅಯ್ಯ, ನಿಮ್ಮನ್ನು ನೋಡಿದಾಕ್ಷಣವೇ ಅಂಗಾಂಗವನ್ನೇ ಕಳೆದುಕೊಂಡಿದ್ದೀನಿ. ಅಂಗ ವಿಕ್ರಾಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ, ಎಲ್ಲ ವಿಚಾರಗಳು ಹೇಳಿ. ಮಾಲಿನಿ ಸುಕುಮಾರ ಶಂಕಾಸುರನ ಜಾಲವಲ್ಲಿದು ದುರ್ಗ ಚಿಕ್ಷುರ ನಿದಕೋ ಅವೋ ಜಾಲವಲ್ಲಿದು ದುರ್ಗ ಚಿಕ್ಷುರ ನಿದಕೋ ಬಿಡಾಲಾದಿ ದೈತ್ಯರ ಗಗನ ಬಿಡಾಲಾದಿ ದೈತ್ಯರ ಗಗನ ಮಾಲಿನಿ ಸುಕುಮಾರ ಇವತ್ತು ಹೊಂದಿಸಿಕೊಳ್ಳುತ್ತಾ ಇದ್ದೇವೆ. ನಾವ್ಯಾರು ಅನ್ಯರಲ್ಲ. ಮತ್ತೆ ನಿನ್ನ ಜಾತಿ ಬಾಂಧವರೇ ಸರಿ. ನನ್ನ ಜಾತಿ ಬಾಂಧವರೇ, ಒಳ್ಳೆಯ ಎಲ್ಲರೂ ಅಲ್ಲಲ್ಲೇ ಕುಳಿತುಕೊಳ್ಳಿ. ಯಾರಯ್ಯ ನೀನು? ನಾನೇ ಶಂಕಾಸುರ. ಈತ ದುರ್ಗೋಸುರ, ಆತ ಬಿಡಾಸುರ. ಇವರೆಲ್ಲ ಯಾರಯ್ಯ? ಇವರೆಲ್ಲ ನಮ್ಮವರೇ ಸರಿ. ಇವರೆಲ್ಲ ಸೇರಿಕೊಂಡು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನೆಯ? ಅಯ್ಯ, ಇಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಈ ಹಿಂದೆ ಈ ಸೋನಿತಾಪುರದಲ್ಲೇ ಇದ್ದವರು ನಾವು. ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಆಲೋಚಿಸಿ ನೇರವಾಗಿ ಸ್ವರ್ಗವನ್ನೇರಿದೆವು. ಸುರಪಾದಿ ಮುಖ್ಯರನ್ನೆಲ್ಲ ಬಡಿದೋಡಿಸಿದೆವು. ಆದರೆ ಕೈ ಸೋತಂತಹ ಸುರಪ್ಪ ಸುಮ್ಮನಿರಲಿಲ್ಲ. ಹೋಗಿ ಆನೆಯಲ್ಲಿ ಕೆಳಗಿಟ್ಟ. ಪರಿಣಾಮವಾಗಿ ಆತನ ಚಕ್ರದಿಂದ ನಮ್ಮ ಅಂಗಾಂಗವನ್ನೇ ಕಳೆದುಕೊಂಡೆವಯ್ಯ. ಅಯ್ಯ, ಅಂಗಾಂಗವನ್ನೇ ಕಳೆದುಕೊಂಡಂತ ನಿಮಿಷ್ಟರವರೆಗೆ ಎಲ್ಲಿದ್ದೀರಯ್ಯ? ಬದುಕಬೇಕೆಂಬ ಆಸೆಯಿಂದ ಗಿರಿ ಗುಹೆ ಗವಣಗಳಲ್ಲಿ ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಾ ಇದ್ದವರು ನಾವು. ಅಷ್ಟರಲ್ಲಿ ಒಂದು ಉದಯ ವಾರ್ತೆಯನ್ನು ಕೇಳಿಸಿದ್ದೇವೆ. ಸೋನಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತ ವರಬಲವನ್ನು ಪಡೆದು ಸಮಗ್ರ ನಾಯಕ ಎಂಬ ಪ್ರಚಾರದಲ್ಲಿದ್ದೀಯೋ. ಇಲ್ಲಿಗೆ ಸುಮ್ಮನೆ ಬಂದದೆಂದು ಭಾವಿಸಿದ್ದೀಯೋ. ನಮಗೆ ಮಾತ್ರ
ಪಾತಕಿ ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿ ಏನಲ್ಲ ಪೀಠವನ್ನು ಎನಗೆ ಅವರೇ ಕೊಟ್ಟಂತಹ ನಾಲ್ಕರ ಅಧಿಕಾರ ಕಾಸಿಯುವುದಕ್ಕೆ ಬಂದಂತಾದ್ರೆ ನಿನ್ನ ತಂದೆಗಾದ ಗತಿ ನಿನಗೂ ಅರಿತು ನಿನ್ನ ಸಾಮರ್ಥ್ಯವನ್ನು ತೋರಿಸು.
ದಿನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣ್ತಾ ಇದ್ದಾನ? ಯಾರು ಕಾಣಲಿಲ್ಲ. ಸುರಪೀಠ ಬರಿದಾಗಿದೆ. ಏರಿಕೊಂಡವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರ್ಬೇಕು. ಅಲ್ಲೇ ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುವುದರ ಮೂಲಕ ಹವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಣ ತರ್ಪಣ ಒಂದು ವೇಳೆ ತಪ್ಪಿದ್ದಾರೆ ಕಠಿಣ ಶಿಕ್ಷೆಗೆ ಗುರಿ ಮಾಡಿದರು. ಅಯ್ಯ ಸಂಕಾಸುರ, ದೇವತೆಯಲ್ಲಿ ಹೋರಾಡಿ ನೀವು ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ಸ್ವಲ್ಪ ವಿಶ್ರಾಂತಿಯನ್ನು ನೀವು ಪಡೆಯಿರಿ. ನಿಮ್ಮನ್ನು ಬೇಕಾದಾಗ ನಾಳೆ ಕರೀತೇನೆ. ಹೋಗಯ್ಯ ಮುಲಾಸುರ. ಅದ್ಯಾರು ಸಂಚಾರ? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮೈಸೂರ ಅನುಮತಿಯನ್ನು ಕೇಳಬೇಕು. ಒಂದು ವೇಳೆ ನನ್ನ ಮಾತನ್ನು ಕೇಳದೆ ಯಾರಾದ್ರೂ ಹೋದ್ರೆ ಬೆಲ್ಲ ಹಿಂಬಾಲೆಯಲ್ಲಿ ಬಂದೆ. ಎಚ್ಚರವೇ ಎಚ್ಚರವೇ. ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳೇ, ಇಂದಿನ ನಮ್ಮ ಪ್ರದರ್ಶನಕ್ಕೆ ಉತ್ತಮ ರೀತಿಯ ಪ್ರೋತ್ಸಾಹ ನೀಡುತ್ತಿದ್ದೀರಿ. ತಮಗೆಲ್ಲವರಿಗೂ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಶ್ರೀದೇವಿಯ ಸೇವಾದಾರರಿಗೆ ಪ್ರದರ್ಶನಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ತಮಗೆಲ್ಲವರಿಗೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಮಹಾಮಾತೆ ಆಯುಷ್ಯ ಆರೋಗ್ಯಾದಿ ಭಾಗ್ಯಗಳನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಬರುವ ರಾತ್ರಿ ನಾವು ಕಾರಿಂಜಿಯ ಸಮೀಪ ಕಾಡಬೆಟ್ಟು ಎಂಬಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬ ಕಥೆಯನ್ನು ಆರ್ತೋರಿಸಲಿಕ್ಕಿದ್ದೇವೆ. ಈ ಪ್ರದರ್ಶನಕ್ಕೆ ಅಲ್ಲದೆ ಯಕ್ಷಗಾನ ಪ್ರದರ್ಶನಗಳು ತಮ್ಮ ಊರಲ್ಲಿ, ತಮ್ಮ ಅಕ್ಕಪಕ್ಕದ ಊರಲ್ಲಿ ಆದಾಗ ಉತ್ತಮ ರೀತಿಯ ಪ್ರೋತ್ಸಾಹ ಸಹಕಾರ ನೀಡಬೇಕು. ಯಕ್ಷಗಾನವನ್ನು ಉಳಿಸಬೇಕು, ಬೆಳೆಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಕಥೆಯನ್ನು ಮುಂದುವರಿಸೋಕ್ಕೆ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇನೆ. ನಮಸ್ತೆ, ಜೈ ಹಿಂದ್. ನಮ್ಮನ್ನೆಲ್ಲ ನಾಕದಿಂದ ದೆಸಗಿಸಿದ್ದಾನೆ ದೇವ. ಆ ದುಷ್ಟನಿಂದ ನೀವೇ ನಮ್ಮನ್ನು ಮರೆಯೆಲ್ಲವೂ ನಾವರಗಳ ನಿತ್ತಿಗೆ ವಿರಚಿತ ನವವನು ಮೊದಲನೇ ಆದರೆ ನೂರು ವಿಗಾದಿಯ ಮುಂದನು ಮಾಧವನಲ್ಲಿಗೆ ಹೋಗುವ ಆದುದ ನಾಮದ ಸೋ
ಅಜನಿಂದ ವರಬಲವನ್ನು ಪಡೆದು ಮತ್ತದರಿಂದ ಮತ್ತನಾಗಿ ಪಾತಾಳವನ್ನು ವಶಪಡಿಸಿದ. ಭೂತಳದ ಮೇಲೂ ಸರ್ವಾಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲ್ವಾಕವನ್ನೇರಿ ಸುರಪ ಮುಖ್ಯವನ್ನು ದಿಸೆಗಡಿಸಿದ. ಇವರ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಲಿಲ್ಲವಮ್ಮ. ನಾವೆಲ್ಲ ಭೀತರಿದ್ದೇವೆ. ಕುಳನಾದರೂ ನಿರ್ಭೀತನಿದ್ದಾನೆ. ತಿಂಗಳು ಮಹಿಷ ನಟ್ಟುಳಿಯಿಂದ ತತ್ತರಿಸುತ್ತ ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಿಳಿದು ಬಂದು ಆ ಭಯ ವಚನವನ್ನಿತ್ತಾಗ ನಾವೆಲ್ಲ ಅವರ ತುಷ್ಟಿಯನ್ನು ಹೊಂದಿದವು. ಅನುಗ್ರಹದಾತಿಯನ್ನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರ್ಯರೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲಲ್ಲಿ ಹೋರಾಡುವ ಆಯುಧಗಳು ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವ ಸುರಪ
ಸರಿ. ಸಮರಾಂಗಣವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರುತ್ತಾನೆ. ಕಾಣುತ್ತಾ ಇದೆ. ಒಂದು ಕಡೆಯಲ್ಲಿ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರಗಳು ಹೋಗ್ತಾ ಇದೆ. ಹೋಯ್, ಈಗ ತಿಳಿದುಕೊಳ್ಳಿ, ಯಾರೋ ಒಬ್ಬಳಾಕೆ ಲಾರಿ ಕೇಸರಿ ಹಿಡ್ಕೊಂಡು ಬಂದರಂತೆ, ನಮ್ಮವರಂತ ಸಂಕದುಕರು ಕೊಂದರಂತೆ. ಯಾರೇ ಯಾಕೆ ಹೇಳಿ ರಥವನ್ನೇ ಹಿಡ್ಕೊಂಡು
ದಟ್ಟರೆ ಕೇಸರಿ ನೀರು ಕೂಡ ಬಂದೆಯಾ? ನಿಜ ನಿಜ. ನಮ್ಮವರಾದಂತಹ ಸಂತ ದುರ್ಗನ ಕೊಂದೆಯಾ? ನಾನೇ ಕೊಂದವಳು. ನಿನಗೂ ನನಗೂ ಯಾವ ರೀತಿ ಹಗೆತನ? ನಿನ್ನ ಎದುರಾಗಿ ಬಂದ ಸಾಮಾನ್ಯ ವ್ಯಕ್ತಿಯನ್ನು ಭಾವಿಸಬೇಡ. ಏನು ಮಹಾ ಮಾಲಿನಿ ಸಂಜಾತ ಅಷ್ಟಭುಜೆ
ಶುಂಭಾಸುರ ಎಂದು ಕೇಳಿಬಲ್ಲು. ಹೊರಟು ಬಂದ ಕಾರ್ಯಕಾರಣ ವರ್ತಮಾನ ಕಾಲದಲ್ಲಿ ಈ ಶೋಣಿತಾ ಪಟ್ಟಣದ ಅಧಿಕಾರ ನಮ್ಮ ಪಾಲಿಗಿದೆ. ನಮ್ಮ ಕುಲದಲ್ಲಿ ಹುಟ್ಟಿದಂತ ನಾವು ಸಾಮಾನ್ಯರಂತಾಗಬಾರದೆಂಬ ಉದ್ದೇಶದಿಂದ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಮಾಡಿದೆವು. ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ವರವನ್ನು ಅನುಗ್ರಹಿಸಿದ್ದಾರೆ. ದರೆಯ ಯೋನಿಜರಿಂದ ಮತ್ತು ಹರಿಯ ರಾಜಿಗಳಿಂದ ಮರಣವೇ ಇಲ್ಲದಂತ ವರ ಪಡೆದಂತ ನಾವು ಪಾತಾಳವನ್ನು ಜಯಿಸಿದೆವು. ಉರಗ ಲೋಕವನ್ನು ಸ್ವಾಧೀನ ಮಾಡಿದೆವು. ಇನ್ನು ಉಳಿದದ್ದು ಸ್ವರ್ಗಲೋಕ.
ಉದ್ದೇಶ ಅದು ನಮ್ಮ ತಾಯಿ ಆಸೆ ಕೂಡ ಆಗಿತ್ತು. ಹಾಗಾಗಿ ಇಂದು ಹಣಬಲ, ಜನಬಲ, ಅದರ ಜೊತೆಗೆ ದೈವ ಬಲವಿಂದ ನಮಗೆ ದೊರಕಿದೆ. ಆದ್ದರಿಂದ ಅನುಮಾನವ ಬಿಡು. ನನಗೊಂದು ಅಪ್ಪಣೆಯನ್ನು ಕೊಡು. ನೇರವಾಗಿ ಸ್ವರ್ಗಕ್ಕೆ ಹೋಗಿ ಆ ದೇವೇಂದ್ರನನ್ನು ಸ್ವರ್ಗದ ಪೀಠವನ್ನು ನಿನಗೊಪ್ಪಿಸ್ತೇನೆ. ಸ್ವರ್ಗವನ್ನು ಬಿಟ್ಟುಕೊಟ್ಟರೆ ಬದುಕುತ್ತೀಯೋ? ಇಲ್ಲವಾದರೆ
ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಅಣ್ಣ ಸಂತೋಷವಾಯಿತು. ಇಂದ್ರಾದಿ ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ. ಸ್ವರ್ಗದ ಅಧಿಕಾರ ಇನ್ನು ಮುಂದೆ ನಮ್ಮ ಪಾಲಿಗೆ ಅರ್ಪಣ ತರ್ಪಣ ಡಂಗುರ ವ್ಯವಸ್ಥೆ ನಿರ್ಮಾಣಬೇಕು. ಸ್ವರ್ಗ ಸ್ವಾಧೀನದ ಮೇಲೆ ನಾವಿಲ್ಲಿರುವುದಲ್ಲ, ನಾವಿರಬೇಕಾದ್ರೆ ಶೋಣಿತದಲ್ಲಿ ಹೋಗೋಣ. ನಮಗೆ ಬಂದಂತಹ ಬವಣೆಯನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಮಕ್ಕಳ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡ ಮಾಡು ಸರಿಯಲ್ಲ. ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರರೆಯ, ಪೂಜಿಸಿದನು ಮಾಯೆಯ ಜಗವ ಪಾಲಿಸುವ ಮಾತೆಯ, ರಾಜರಾಜೇಶ್ವರಿಯ ಚರಣ ಸರೋಜವನುಪಮ ಹೃದಯೋ ಶಿವರಾಜನವ ವಿಧ ಭಕ್ತಿಗಿಂತಲೇ ಪೂಜಿಸಿದನು ಮಾಯೆಯ. ಉತ್ತರಿಸಬೇಕು ತಾಯಿ. ಕುದುವುದೇತಕ್ಕೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟವು ನಗಿದು ಬೆದರ ಬೇಡಗಳಿಂದ ಧೈರ್ಯದ ಶರಣೆಯ. ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಸ್ತುತಿ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ, ಯಾಕೆ ಈ ಬವಣೆ? ಬಿತ್ತರಿಸು. ಜನರಿಗೆ ಬಿನ್ನಗ ಧನುಜ ಮಗೇಶಗಿಂತ ಘನ ಪರಾಕ್ರಮಿ ಶುಂಭನೋ, ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಕೆಳನು. ಅಮ್ಮ ದುರುಳರಾದಂತಹ ಶುಂಭಾನಿ ಶುಂಭರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಡಿಸಿದ್ದಾರಮ್ಮ. ಆ ದುಷ್ಟರಿಂದ ನೀವೇ ನಮ್ಮನ್ನು ಬರೆಯಬೇಕು. ಇದು ಭಯ. ಕರುಣಿಸುತ್ತ ಅಭಯವನು, ಕರುಣಿಸುತ್ತಲ ಭಯವನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು, ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ, ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಹರುಷದೊಳಗೆಂದೆನುತ ಹೃದಯಶರಿಗರುಗೆ ಶ್ರೀದೇವಿ ಮರುಗದಿರೋ ಸುರಪ ಇರಿದು ದಿನದೊಳಗಾಗಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ದುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಅಳು
ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಾಯೇ 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 ಎಂದು ಯೋಚಿಸಿ ಮಗಮ್ಮಾಯೇ 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 ದೈತ್ಯ ವೃಂದವ ಮೋಗಿಸಿ ತರಿಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ಮಗಮ್ಮಾಯೇ ಸುಂದರಾಗವ ತಳೆದು ಸುಂದರಾಗವ ತಳೆದು ಅಂದು ಕೌಶಿಕೆಯಾಗಿ 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 ನಿಂದಳು ಮೆರೆವ ಕದಂಬವನ ತೊಳಲು ನಿಂದಳು ಮೆರೆವ ಕದಂಬವನ ತೊಳಲು ಸುಂದರನವ ತಳೆದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನ ತೊಳಲು ನಿಂದಳು ಎಂದು ಯೋಚಿಸಿ ಮಗಮ್ಮಾಯಿ ದೈತ್ಯ ವೃಂದವ ಮೋಗಿಸಿ ತರೆಯೇ ದೈತ್ಯ ವೃಂದವ ಮೋಗಿಸಿ ತರೆಯೇ ಆ ಯೋಚಿಸಿ ಮಗಮ್ಮಾಯೇ ಮೋಹದ ಬಲೆಯನ್ನು ಬೀಸಿ ದುಷ್ಟರನ್ನೆಲ್ಲ ಒಟ್ಟುಗೂಡಿಸಿ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ. ಇಂದೀಗ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜಾಂತರ್ಗತಳಾದಂತಹ ನಾನೇ ಮೈ ಒಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ವಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೀರಿ. ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ? ಅದಕ್ಕೆ ಬೇಕಾಗಿ ಆದಷ್ಟು ಶೀಘ್ರದಲ್ಲಿ ಒಂದು ಕನಕದ ಉಯ್ಯಾಲೆಯನ್ನೇ, ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪ್ರಸರಿಸಿದ್ದೇನೆ. ನನ್ನ ಗಾಯನವನ್ನು ಆಲಿಸಿಯು, ನನ್ನ ಇಂಪಾದಂತಹ ಗಾಯನವನ್ನು ಆಲಿಸಿ ಮಾತ್ರವಲ್ಲ ತನುಗಂಧವನ್ನು ಆಘ್ರಾಣಿಸಿಯು ಕಳವಿತ್ತ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳವನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ. ತಡ ಯಾಕಂತೆ ಏರಿಕೊಳ್ಳುತ್ತೇನೆ ಕನಕದ ಉಯ್ಯಾಲೆ. ಸಂಜೆ ಶೋಧಿಸಬೇಕೆಂದಿರುವುದ
ಬ್ರಹ್ಮದೇವರಿತ್ತಿದ್ದಾರೆ ಗದಾದಂಡ ದಂಡ ಕೈಗೆ ಸಿಕ್ಕಿದೆ ತಡ ಏರಿದೆವು ಪಾತಾಳ ಮೂಲಕ ನೇರವಾಗಿ ನಾಕದತ್ತ ಅಭಿಯೋಗ ಸುಮ್ಮನೆ ಆಳ್ವಿಕೆ ಚಮ್ಮಲೆ ಬಂದವರು ಲೆಕ್ಕಿಸುವರು ಚಂಡಮಂಡರಲ್ಲ ಯುದ್ಧವನ್ನು ಮಾಡಿದೆವು ಮಧ್ಯಕ್ಕೆ ಬಂದದ್ದು ನಾರದ ನಮ್ಮೊಳಗೆ ಸಂಧಾನ ಮಂತ್ರಿ ಪದವಿ ಕೊಟ್ಟದ್ದು ಮಾತ್ರ ಅಲ್ಲ ಮುಂದಿನ ಆಜ್ಞೆಯನ್ನು ¡Sonia!
ಸಿಕ್ಕಿದಂತಹ ಪ್ರಾಣಿ ಇರುವರೆಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ. ಈ ದಾರಿಯಿಂದ ಮುಂದುವರೆದು ಹೋದೆ. ಕಣ್ಣಿಗೆ ಗೋಚರಿಸಿದ್ದು ಕೊಬ್ಬಿದ ಕಾಡ್ಕೋಣ, ಎರಡು ಬಲಿಷ್ಠವಾದಂತಹ ಕೋಡ್ಗಳನ್ನು ಹಿಡಿದೆ ಬಂಡೆಗೆ ಅಲ್ಲಿಗೆ ಅಪ್ಪಳಿಸಿ ಮಾಂಸವೆಲ್ಲ ಅಪ್ಪಚ್ಚಿ ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ, ರಕ್ತವನ್ನು ಗಡಗಡ ಕುಡಿದಿದ್ದೇನೆ, ಎಲುಬನ್ನು ಜಗಿದು ನುಂಗಿದ್ದೇನೆ. ಅಷ್ಟಕ್ಕೆ ಸಾಕಾಗ್ಲಿಲ್ಲ. ಮುಂದುವರೆದು ಹೋದಾಗ ಅಣ್ಣ ಹಂದಿ, ಅಣ್ಣ ಹಂದಿ ನಿನ್ನ ಹಾಗೆದ್ದ ಓ ಅಣ್ಣ ಕಣ್ಣಿಗೆ ಗೋಚರಿಸಿದ ಹಾಗೆ ಒಂದೊಂದೇ ಹಂದಿಯನ್ನು ನುಂಗಿ ಮುಗಿಸಿದೆ. ನನ್ನ ಹೊಟ್ಟೆ ತುಂಬಿತ್ತು. ನನ್ನ ಬೇಟೆಯ ಕ್ರಮ ಹೀಗೆ, ನಿನ್ನ ಬೇಟೆ ಹೇಗ? ಅಣ್ಣ ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿದ ಮೊಲಗಳ ಗುಂಪು, ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಕಾಬಕ್ಕ. ಆಮೇಲೆ ಒಂದೊಂದನ್ನು ತೆಗೆದೆ ಎಲ್ಲವೂ ಚೂರು 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 ತಿನ್ನುವುದಕ್ಕೆ ಮೊಲದ ಮಾಂಸವೆಲ್ಲ ಒಡೆದು ಚೂರಾಗಿ ಹೋಯ್ತು. ಅದನ್ನೆಲ್ಲ ಒಂದು ಕೂಡಿಸಿದೆ, ದೊಡ್ಡದಾದ ಮೊಲದ ಮಾಂಸದ ಮುದ್ದೆ ಒಮ್ಮೆಗೆ ಗುಳು. ಓ ಅಣ್ಣ ವಿಶೇಷ ಪದಾರ್ಥ ಉಂಟಂತ ಹೇಳಿ ಲೆಕ್ಕದಿಂದ ಹೆಚ್ಚು ತಿನ್ನಬಾರದು. ತಿಂದ ಮೇಲೆ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಏನು ಮಾಡೋಣ ಹೇಳು? ತಿಂದ ಮೇಲೆ ಪರಿಣಾಮ ಗೊತ್ತಾಯ್ತು. ಎಲ್ಲ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಹೊರಗೆ ಬಂತ ಸ್ವಲ್ಪ ಆದ್ರೂ ಹಾಕಿದ್ನ ಕಾಣಿಸುವುದಿಲ್ಲ. ಬಾಯಿಯಲ್ಲಿವರೆಗೆ ಬಂತು. ಅದನ್ನು ಹಾಗೆ ನುಂಗಿದೆ. ನುಂಗಿ ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಬೇಟೆ ಆಡದಿದ್ರೆ ಹೊಟ್ಟೆಗೆ ಹಸಿ, ಬೇಟೆಯಾಡಿ ತಿಂದ ನಂತರ ಹೊಟ್ಟೆ ಬಾರೋ. ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಗಿನ ಆಯಾಸ ಜೊತೆಗೆ ಶ್ರಮದಲ್ಲೂ ಸುರಿಯುತ್ತಾ ಇದೆ. ಹೌದಣ್ಣ. ಹಾಗಾಗಿ ಇದರ ನಿವಾರಣೆ
ನಲವಿನು ಮಾರುತನು ಸೇವಿಸೇ ನಲವಿನು ಮಾರುತನು ಸೇವಿಸೇ ಗಳಿಲದು ನಾಸಿಕಕ್ಕೆ ಪರಿಮಳ ನಾಸಿಕಕ್ಕೆ ಪರಿಮಳ 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 ನಿನಗೆ ನೆನಪುಟ್ಟ ಇವತ್ತು ಇಳಿದು ಬಂದದ್ದು ಹೇಗೆ ಅಂತ ನಾವು ಇನ್ನು ಇಳಿತೀಯ ನೀನು ಬಾ ಮೇಲೆ. ಆ
ಆನುರಾಗದೊಳೆಂದು ಗಾನ ಪಡುವಳುತ್ತಿದ್ದೇನೆಂದು ತಿಳಿಯದಾಗಿರುವುದೋ. ತೊಂತನ ದಿನ್ನತೆ ಧಿಂತನ ದಿನ್ನತೆ ತತಿ ದಿನ್ನತಿ ದಿನ್ನತಿ ದಿನ್ನತೆ ತೊಂತನ ದಿನ್ನ ತತ್ತೊಂದಿಂ ಜನ ದಿನ್ನ ತತ್ತೊಂದಿಂ ಜನ ದಿನ್ನ ತತ್ತೊಂದಿಂ ಜನ ದಿನ್ನತೆ ಬೀಸಿದಂತಹ ಗಾಳಿಯು ದೇಹವನ್ನು ಸೊರಗಿದಾಕ್ಷಣ ದೇಹದಲ್ಲಿರುವಂತಹ ಆಯಾಸವೆಲ್ಲ ಪರಿಹಾರವಾಯಿತು. ತಂಪಾದ ಗಾಳಿಯಿಂದ ತನುವಿಗೆ ಒಂದು ರೀತಿಯ ಆನಂದ, ಮನಸ್ಸಿಗೆ ಒಂದು ರೀತಿಯ ಆಹ್ಲಾದ, ಉಲ್ಲಾಸ, ಉತ್ಸಾಹ. ಯಾಕೆ ಉತ್ಸಾಹ? ಕೇಳಿಸಿದಂತಹ ಸ್ವರ, ತಂಪಾದ ಗಾಳಿ ಮಾತ್ರ ನಾವು ಬಯಸಿದ್ದು. ಹೌದಣ್ಣ. ಆದರೆ ಗಾಳಿಯೊಂದಿಗೆ ಸ್ವರ ಉಚಿತ ಎಂಬ ತೆರದಲ್ಲಿ ಈ ಕಾಲದಲ್ಲಿ ನಮಗೆ ಕೇಳಿ ಬರುತ್ತಾ ಇದೆ ನೋಡು. ಇಂತಹ ಇಂಪಾದ ಸ್ವರದ ಮೂಲವನ್ನು ಅರಸಿಕೊಂಡು ಹೋಗುವ ಎಂಬ ಹಾಗೆ ನನಗೆ ಹಪಹಪಿಕೆ ಹೆಚ್ಚಾಗುತ್ತಾ ಇದೆ. ಆದರೆ ಎಲ್ಲಿಂದ ಯಾರಿಂದ ಎಂಬ ಹಾಗೆ ಸಂಶಯಾಸ್ಪದನಾಗಿದ್ದೇನೆ. ಅಣ್ಣ, ಏನು? ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಇದು ಆಗಿರಬೇಕು. ಹಾಗಿರುವಾಗ ಸತ್ಯಲೋಕೇಶ ಬ್ರಹ್ಮಣ ರಾಣಿ ಗಾನಾದಿ ದೇವಿ ಶಾರದೆ ಬಂದು ಇಲ್ಲಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಗಾನಾದಿ ದೇವಿ ಬ್ರಹ್ಮಣ ರಾಣಿ ತಮ್ಮ ಅಣ್ಣ, ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದೆ ಅವನ ಪಕ್ಕದಲ್ಲಿರಬೇಕು. ಅದು ಸತ್ಯ. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತ ಆದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾಗಿ ಹಾಗಾಗಿ ಅವಳಲ್ಲ ಮತ್ತೊಬ್ಬ ಇದ್ದಾನೆ. ಯಾರು? ದೇವಲೋಕದವ, ಒಳ್ಳೆಯ ಸಂಗೀತಗಾರ, ಕುದುರೆ ಮುಖದ ತುಂಬುರ ಒಳ್ಳೆ ಹಾಡುಗಾರ. ಹೌದಣ್ಣ. ಆದ್ರೆ ಈ ಕದಂಬಾವನಕ್ಕೆ ಚಂಡಮುಂಡರು ಬಂದಿದ್ದಾರೆಂಬ ವಾರ್ತೆಯನ್ನು ಅವನು ತಿಳಿದ ಅಂತ ಆದ್ರೆ ಇಲ್ಲಿಂದ ಓಡಿ ಹೋದನು ದೇವಲೋಕಕ್ಕೆ. ಹಾಗಾದ್ರೆ ಅಷ್ಟು ಭಯ ಉಂಟವನಿಗೆ. ತುಂಬುರ ಅಲ್ಲ, ಮತ್ತೊಬ್ಬ ಇದ್ದಾನೆ. ಯಾರು? ಬ್ರಹ್ಮಮಾನಸ ಪುತ್ರ ಆ ನಾರದ ತನ್ನದಾದಂತಹ ಮಹತಿ ಎನ್ನುವಂತಹ ವೀಣೆಯನ್ನು ಬಿಡಿದು ಇಂಪಾಗಿ ಗಾಯನವನ್ನು ಹಾಡ್ತಾ ಇದ್ದಾನೆ. ತಿರುಗಾಟವನ್ನು ಮಾಡುವ ನಾರದ. ಒಂದು ವೇಳೆ ಅವನ ತಿರುಗಾಟವನ್ನು ಆರಂಭಿಸಿದ್ದೇ ಹೌದಾಗಿದ್ರೆ ಕದಂಬಾವನದಲ್ಲಿ ಇಷ್ಟು ಹೊತ್ತು ಹಾಡುವುದಕ್ಕುಂಟ? ಸಾಧ್ಯವೇ ಇಲ್ಲ. ಬಂದದ್ದು ಹೌದಾಗಿದ್ರು ಕೂಡ ಇಷ್ಟು ಹೊತ್ತು ನಿಲ್ಲುವವನಲ್ಲ. ಕಾರಣ 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು. ದಕ್ಷಿಣಿಂದ ಶಾಪ. ಅಂತಹ ಶಾಪವನ್ನು ಪಡೆದಂತಹ ನಾರದ ಒಂದು ವೇಳೆ ನಿಂತರೂ ಕೂಡ ಒಂದು ಅರೆಗಳಿಗೆ ನಿಂತ. ಇಷ್ಟು ಹೊತ್ತು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೋಡಿದ್ದೀಯೋ, ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಈ ಇಂಪಾದ ಸ್ವರವು ಕೇಳಿಸುತ್ತಾ ಇದೆ ಅಂತ ಆದ್ರೆ ಆ ಸ್ವರದ ಮೂಲವನ್ನು ಹಿಡಿಯುವ ಸ್ವರವಿಡಿದು
ಸ್ವರ ಬಿಡಿದು ನಡೆತರಲು ಮುಂದಕ್ಕೆ ತನುವಿನ ಪರಿಮಳವು ನಾಸಿಕಕ್ಕೆ ಸೋಕಲು ಧರಣಿ ಕೋಟಿ ಪ್ರಕಾಶ ನಮ್ಮ ಜೊತೆಯಲ್ಲಿ ಪ್ರಕಾಶ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಈ ಹೋಯಿ. ಕಾಡಿನಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರಾದ್ರು ಯಾರು? ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಒಂದು ಕೊಡಬೇಕು ಅಂತ ಹೊರಟದ್ದು. ಮೊದಲಾಗಿ ಸನ್ಮಾನ ಮಾಡಿ. ತಮ್ಮ ಅಣ್ಣ, ಬೆಳಕಿನ ಮೂಲವನ್ನು ಅರಸಿಕೊಂಡು ಹೋದೆ. ಸಿಕ್ಕಿತ್ತು ಬೆಳಕಿನ ಮೂಲ. ಏನು ಸಿಕ್ಕಿತು? ಅದ್ಭುತವಾದಂತಹ ದೃಶ್ಯ, ಅಮೋಘವಾದಂತಹ ದೃಶ್ಯ. ಹಾ, ಅಂಬರ ಪಥದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಒಬ್ಬಳಾಕೆ ಹಾರ್ತಾ ಇದ್ದಾಳೆ ಸೌಂದರ್ಯವತಿ. ಹಾ, ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳ ಆದಿಶೇಷನಿಗೆ ಅಸಾಧ್ಯ. ಎಂತಹ ಅಲಂಕಾರ, ಎಂತಹ ಶೃಂಗಾರ. ಅಂತಹ ಹೂವಿನ ಅಲಂಕಾರವನ್ನು ಕಾಣುವಾಗಲೇ ಕಾಣುತ್ತಾ ಇರಬೇಕು, ಮತ್ತೊಮ್ಮೆ ನೋಡಬೇಕು, ಮಗನೊಮ್ಮೆ ನೋಡಬೇಕು ಎಂಬ ಹಾಗೆ ಆಸೆ ಹೆಚ್ಚಾಗುತ್ತದೆ. ತಮ್ಮ ನೋಡ್ಲಿಲ್ವ ನೀನು? ನಾನು ಕಾಣಲಿಲ್ಲ. ಬಾ ಹೀಗೆ. ಎಲ್ಲಿದ್ದಾಳೆ? ಬಾ ಹೀಗೆ. ಎಲ್ಲಿದ್ದಾಳೆ? ಏಯ್, ನಾನು ಇಷ್ಟು ಮಾತನಾಡಿದ ಮೇಲೆ ನೀನು ಸುಮ್ಮನೆ ಕುಳಿತುಕೊಳ್ಳು. ದಿಗ್ಭ್ರಮೆಗೊಂಡಿದ್ದೇನೆ. ಯಾಕೆ? ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೆ. ಅಂಬರದಿಂದ ಮಿಂಚಿನ ಗೊಂಚಲೆ ಧರೆಗೆ ಉರುಳಿದಂತಹ ರೀತಿಯಲ್ಲಿ ಆಕರ್ಷಣೆ ನನ್ನನ್ನು ಸೆಳೆಯುತ್ತಾ ಉಂಟು. ಇವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಇವಳು ಈ ಲೋಕದವಲ್ಲ, ಮೇಲು ಲೋಕದವಳೇ ಆಗಿರಬೇಕು. ಹಾಗಿರುವಾಗ ಇವಳ ಸೌಂದರ್ಯವನ್ನು ಹೊಗಳದೇ ಇದ್ದಂತಹ ನಾಲಿಗೆ ಇದ್ದೇನೋ ಪ್ರಯೋಜನ? ಅಣ್ಣ, ಮಂದಾರ ಪುಷ್ಪವು, ಸಿಂಧೂರ ತಿಲಕವು, ಗಂಧರ್ವ ಗಾನವಾಣಿ ರಾಣಿಯೆಂದು ಮೆಚ್ಚಿದೆ ನಿನ್ನ. ಮುಂಜಾನೆ ಹೊನ್ನಿನ ಕಿರಣ ಮುತ್ತಿಟ್ಟ ತಾವರೆ, ನಿನ್ನ ಬೆಂಕಿಯ ಕಣ್ಣನ್ನು ನೋಡಿ ಮರಳಿ ಮನಸೋತು ಹೋದೆ. ಚೈತ್ರದ ಪ್ರೇಮಾಂಜಲಿಯ ಸುಮಾಸುಮ, ಗಂಧದ ಪರಿಮಳಕ್ಕಿಂತ ಘಮ ಸುಮ ಘಮ ಸಮಾಗಮ. ಮಲ್ಲಿಗೆಯ ಮಲ್ಲಿ, ನಗುವಿನಲ್ಲಿ ಸಂಪಿಗೆಯ ಕರುಳಿನಲ್ಲಿ ಶಶಿ ವದನದಲ್ಲಿ ಮಾತಾಡಿ. ಓ ಮಂದಾರ, ನಿನ್ನ ಹೆಸರು ಶೃಂಗಾರ. ಓ ಕನಕಾಂಬರಿ, ಓ ನೈಲಾಂಬರಿ, ನಿನಗೆ ನೀ ಸರಿ. ಓ ಸೂಜಿ ಮಲ್ಲಿಗೆ, ಓ ಜಾಜಿ ಮಲ್ಲಿಗೆ, ಕಣ್ಣಲ್ಲಿ ನೋಡು ಕಮಲಾವತಿ, ಒಡಲಲ್ಲಿ ತಾಳು ಪುಷ್ಪಾವತಿ, ಭಯವೇಕೆ ಅಂಜು ಮಲ್ಲಿಗೆ, ಬಾಯೇಳು ಸುತ್ತು ಮಲ್ಲಿಗೆ, ಪಾರಿಜಾತ ವರವಾಗು, ಸೂರ್ಯಕಾಂತಿ ಬೆಳಕಾಗು, ಮುದ ನೀಡುವ ಗುಲಾಬಿ, ಬೆಳದಿಂಗಲ ಬಾಲೆ, ಮಧುಚಂದಿರ ತಾರೆ, ಪ್ರೇಮ ಪನ್ನೀರ ಧಾರೆ, ಶ್ರೀಗಂಧದ ಶಿಲ್ಪ, ಸೌಗಂಧದ ಅಲ್ಪ, ನೀನೊಂದು ಮಣಿಮುತ್ತು ಮಾಲೆ. ಓ ಅಂಬರ ತಾರೆ, ಮಂಜುಳ ಧಾರೆ, ಸುರಿಯುವ ಬಿಂದಿಗೆ ನೀ ಸಖಿ ಯಾರೆ. ಹೂಬಳ್ಳಿ ಬರೆದ ಸುರವರನು ಈ ಬಳ್ಳಿ ನೆರೆದಿಹನೆ, ಹಕ್ಕಿಗಳ ಇಂಚರ, ಚಿಲಿಬಿಲಿ ಕಲರವ, ಸುರಸುಂದರಿಯೇ, ಬೋನಮೋಹಿನಿಯೇ, ಇಕ್ಷುರೋಹಿಣಿಯೇ, ಸೂರ್ಯಪ್ರಕಾಶಿನಿಯೇ, ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ, ಅರ್ಧ ಚಂದಿರ ಪಾಲ, ಕನ್ನಡಿ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನ ತುಟಿ, ಬಲಮುರಿ ಶಂಖದಂತಿರುವ ಕೊರಳು, ಸಿಂಹ ಕಟಿ, ಹಂಸ ಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಳೆಯ ತೊಡೆ, ನಾಕದಿ ಸತಿಯರ ನೂಕಲಿ ಮಡಿಸಿದ ಈಕೆಯ ನೋಡದ ನೇತ್ರಗಳೇತಕ್ಕೆ, ಅಡಿಯನು ಮುಡಿಯನು ಕಟಿಯನು ತುಟಿಯನು, ಯಾವ ದೇವ ಶಿಲ್ಪಿ ಕೊರೆದನೋ ಈ ಚೆಲುವಿಕೆಯ ಚೆಲುವನು, ಯಾವ ಕಲಾಕಾರ ಕಣ್ಣೆರಿಸಿದನೋ ನಾನೊಂದು ಅರಿಯೆ. ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀಬರಳು ಹೂವಿರಿದಂತೆ. ಅಣ್ಣ, ಯಾರಿವಳು ಈ ಕಾನನಕ್ಕೆ ಬಂದವಳು? ಇವಳ ಚೆಲುವನ್ನು ನೋಡದೇ ಇದ್ದಂತಹ ಕಣ್ಣುಗಳಿದ್ದೇನೋ ಪ್ರಯೋಜನ, ಸೌಂದರ್ಯವನ್ನು ಹೊಗಳದೇ ಇದ್ದಂತಹ ನಾಲಿಗೆ ಇದ್ದೇನೋ ಪ್ರಯೋಜನ. ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳಂತಹ ಆದಿಶೇಷನಿಗೂ ಕಷ್ಟವಾದಿತು. ಹಾಗಿರುವಾಗ ಅಕ್ಷಯ ಸ್ವರೂಪಿಣಿಯಾದಂತಹ ಈ ಸೌಂದರ್ಯವತಿಯನ್ನು ನೋಡಿದ ಮೇಲೆ ನನ್ನದಾದಂತಹ ಹೊಗಳಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಅಣ್ಣನಾಗಿ ನಿನ್ನದೇನಾದ್ರೂ ಉಂಟಾ? ಅಣ್ಣ, ನೋಡು ನೋಡು ನೋಡು. ಬಾಲೆ ಸರಸಗುಣ ಶೀಲೆ ಸಂಗೀತ ಲೋಲೆ ರೋಲಂಬ ನಿಕುರಂಬ ಡಂಬರ ವಿಡಂಬಕ ನೀಲ ಕುಂತಲೆ ನಿರ್ಮಲೆ ಅರ್ಧೆಂದು ಸನ್ನಿಪ ಫಾಲೆ ಸಕಲ ಗುಣಾಲ ವಾಲೆ ಶಂಬರಾಂತಕ ಶರಾಸನ ಬ್ರೂಲತೆ ಸನ್ಮತಿಯುತೆ ಕೋಲೆಯ ಪತ್ರನೇತ್ರೆ ಕಮನೀಯ ಗಾತ್ರೆ ವಿಲಸ ಚಂಪಕ ಸುಮನಾಸಿಗೆ ಸೀಮಂತಿನಿ ಜನಶಿಖಾ ಮೌಕ್ತಿಗೆ ಪದ್ಮರಾಗರಾಗ ಪ್ರಭಾ ಪ್ರಚಯ ಪ್ರಕಾಶಿತ ಶಾತ ಕುಂಭತಾಟಂಕಾಲಂಕೃತ ಕರ್ಣ ಯುಗಳೆ ನಿತ್ಯ ಮಂಗಲೆ ಮುಕುರಕ ಪೋಲೆ ವಿಭ್ರಮ ಜಾಲೆ ರಾಕೆಯನ್ನು ನಿಭವದನೆ ಕಮನೀಯ ಕುಂದರದನೆ ಚಾರು ತರಬಿಂಬಾದರೆ ಕಂಬು ಕಂದರೆ ಅತಿಮೃದುಳ ಬಾಹುಲತೆ ಆನಂದ ಭರಿತ ಲಲಿತಾರುಣ ಪದ್ಮರೇಖಾನ್ವಿತೆ ಪಲ್ಲವ ಪಾಣಿ ಶುಖವಾಣಿ ಜಂಭಾರಿ ಕುಂಬೇಂದ್ರ ಕುಂಭ ಸನ್ನಿಭ ಕುಚಯುಗೆ ಮನೋನುರಾಗಿ ಕಾಂಚೀಧಾಮ ವಿರಾಜಿತ ಹರಿಮಧ್ಯ ಕಾಮಾಗಮ ವೇದ್ಯ ಪೃತುಳ ಶೈತ್ಯನಿ ತಂಬೆ ಭೂರಂಬೆ ರಂಭಾ ಸ್ತಂಭೋರಿ ಯುಗಳೆ ಕೋಮಲೆ ಕಲದೌತ ಕೇತಕಿ ಕುಟ್ಮಳ ಜಂಗಾದ್ವಯ ಸದಯ ಹೃದಯ ಜನಜನತ್ಕಾರ ಮಂಜೀರ ರಂಜಿತ ಚರಣ ಸರಸಿಜಿ ಪರಿಜನ ಸುರಕುಜ ಕಲಹಂಸ ನಿಭಯಾನ ಮಂದ ಕೋಕಿಲ ಗಾನ ಶಾರದಾಂಬುಜ ಚಿರತೆಯಲೆ ಮಯೂರ ನೃತ್ಯ ಲೀಲೆ ಸರ್ವಾಲಂಕಾರ ಭೂಷಣ ಭೂಷಿತ ಚೌಷಷ್ಟಿ ಕಲಾ ಶೋಭಿತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕೋ ವಿಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪ್ಪೋಲೆ ಪನ್ನಕ ಸದೃಶ ವೇಣೆ ಶುಖ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದ್ರನ ಪೆಂಪು ಇವಳ ಕಣ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು ಈಕೆ ಸುಂದರ ತರುಣಿ ಜನವನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆ ಮಂದಹಾಸದ ವಿಲಾಸಮಂ ಕುಂದ ರದನೆ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸ್ಯದ ಸಗಮಂ ಬಂದುಗಿದುಟಿಗಳ ಬಂಧುರದ ಸಿಂಗರವನ್ನೇನೆಂದು ಬಣ್ಣಿಸಬಹುದು ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರೆಸಿ ತೆನ್ನೆ ರೋಷ ತಡೆದನೆನ್ನ ನಿವಿಷ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡೀಡ ಲಂಗಿ ಬಣಿಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕೊರಲ್ಗೆ ಹರಿನೀಲಮಣಿ ಭೂಷಣವದು ಸೇರಿಸಲ್ಕದು ನೈಜಮಾಗಿ ಬೆರಗಾಗಿ ಬಳಿ ಕೋರ ದುರುವಂ ತೆಗೆದು ಜಡಕಟ್ಟಿ ಪುರಮಟ್ಟು ನಿರುಗುಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಗರ ಪೆರಗಸಲ ಹರಿಯ ಮಧ್ಯದ ಹಂಸ ಗಮನದ ಗುರುಗುಜರಕರ ಪಲ್ಲವದ ಸರಸಿರುಹಮುಖಿ ನೋಡಿ ಸ್ಮರಣ ಕೂರ್ಗಣೆ ತಿಹರು ನೀರ ಸರಸಿಯ ವರನೆ ಹರಿಣ ನೇತ್ರ ಚಲುವ ತರುಣೇ ಮಣೆಯ ಮಲಗಾತ್ರೆ ಕೆಲವೊಮ್ಮೆ ನಾವು ಬಯಸಿದ್ದು ಒಬ್ಬರಿಂದ ದೊರಕದೆ ಹೋದ್ರೆ ದೇವರು ಮತ್ತೊಬ್ಬನಿಂದ ನಮಗೆ ಕರುಣಿಸ್ತಾನೆ. ಇಲ್ಲಿ ಆದದ್ದು ಅದೇ.
ನೋಡಿದ್ಯಾ ತಮ್ಮ, ಇವಳ ಅಂದಕ್ಕೆ ಮನಸೋತು ನಾನು ಇವಳನ್ನು ಇಷ್ಟು ಉದ್ದಕ್ಕೆ ಹೊಗಳಿದ್ದು. ಅವಳದ್ದು ಪ್ರತಿಕ್ರಿಯೆ ಇಲ್ಲ, ಏನೂ ಸ್ಪಂದನೆ ಇಲ್ಲ. ಆದರೆ ತಮ್ಮ ನಮಗಾಗಿ ಕಾದು ಕುಳಿತದ್ದೋ ಏನೋ, ನಮ್ಮ ಈ ಹೊಗಳಿಕೆಯನ್ನು ಕಂಡು ಈ ಪರಿಸರದ ಒಂದು ಪ್ರತಿಕ್ರಿಯೆ ನೋಡಂತೆ. ಇದನ್ನು ನೋಡುವಾಗ ಮನ ತುಂಬಿ ಬರ್ತದೆ, ಸಂತೋಷವಾಗುತ್ತದೆ. ಅಣ್ಣ, ನಮ್ಮ ಹೊಗಳಿಕೆ ವ್ಯರ್ಥ ಆಗ್ಲಿಲ್ಲ ಅಂತ ಆಯ್ತು. ಆದ್ದರಿಂದ ಈ ಕೂಡಲೇ ನೀನು ಸಾಹಿತಿ. ಹೊಗಳಿಕೆ ವ್ಯರ್ಥ ಆಗದಿದ್ರೆ ನಾನು ಸಾಯ್ಬೇಕಾ? ಓ ಅಣ್ಣ, ಏನೋ ಇದು ಹಾಗೆ ಹೇಳಿದ್ದಲ್ಲ. ಮತ್ತೆ ಅಕ್ಷಯ ಸ್ವರೂಪಿಣಿಯಾದಂತಹ ಚೆಲುವಿಕೆಯನ್ನು ಹೊಗಳಿದ ಮೇಲೆ ನಿನ್ನದಾದಂತಹ ವಾಕ್ಚಾತುರ್ಯಕ್ಕೆ ಮೆಚ್ಚಿ ತಮ್ಮನಾಗಿ ನಾನೊಂದು ಸಣ್ಣ ಮಟ್ಟಿನಲ್ಲಿ ಸನ್ಮಾನ ಮತ್ತು ಬಿರುದು ಕೊಡುವ ಕಾರ್ಯಕ್ರಮ ಮಾಡಿ ಸಾಯುವಂತದ್ದು. ಸಾಹಿತಿ ಅಂದ್ರೆ ಕವಿ ಎಂಬುದಾಗಿ. ಓಹೋ, ಸಾಹಿತಿ. ತಮ್ಮ, ಏನು ಸಾಹಿತಿಯಾಗಿ ಏನು ಪ್ರಯೋಜನ ಹೇಳು. ಅವಳ ವಿಳಾಸವನ್ನು ತಿಳಿದುಕೊಳ್ಳುವುದಕ್ಕಾಗಲಿಲ್ಲ. ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಪಾಲ್ಗಡಲ ಶಯನ ಎಂಬಂತಹ ನೆಗಲ್ತೆಗೆ ಪಾತ್ರನಾದಂತಹ ಶ್ರೀಹರಿಯ ಮಡದಿ ಲಕ್ಷ್ಮೀದೇವಿ ಇಂದಿನ ದಿವಸ ಈ ಕಾನೂನಕ್ಕೆ ತಿರುಗಾಟಕ್ಕೆಂದು ಬಂದಿರಬೇಕು. ಲಕ್ಷ್ಮಿ ಇಲ್ಲಿಗೆಲ್ಲ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಣ್ಣ? ವಕ್ಷಸ್ಥಳದಲ್ಲಿ ಆ ನಾರಾಯಣ ಅಷ್ಟು ಒಳ್ಳೆ ಜಾಗವನ್ನು ಕೊಟ್ಟ ಮೇಲೆ ಈ ಕಾಂತಾರಕ್ಕೆ ಬರುವುದಕ್ಕುಂಟ. ಅಣ್ಣ, ಕಾಂತಾರವನ್ನು ಒಂದು ಬಾರಿ ನೋಡಿದ ಮೇಲೆ ಮರಳಿ ಮತ್ತೊಮ್ಮೆ ನೋಡಬೇಕು ಎಂಬುದಾಗಿ ಯಾರೂ ಪ್ರಯತ್ನಿಸುವುದಕ್ಕಿಲ್ಲ. ಯಾಕೆ ಹೇಳು? ಯಾಕೆ? ಮೊದಲಿನ ಕಾಂತಾರವೇ ಇದಲ್ಲ, ಅದು ಬೇರೆ ಇದು ಬೇರೆ. ಸರಿ, ಅವಳ ವಿಷಯವನ್ನು ಬಿಟ್ಟೆ ಇನ್ನೊಬ್ಬಳಿದ್ದಾಳಲ್ಲ. ಹೌದಣ್ಣ, ಪಾರ್ವತಮ್ಮ. ಪರಮೇಶ್ವರನ ಮಾಡಿದ ಅವಳೇ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಹಣೆಯನ್ನೊಮ್ಮೆ ಸರಿಯಾಗಿ ನೋಡಂತೆ. ಏನಾಗಿದೆ? ದೊಡ್ಡ ಬೊಟ್ಟು ಕಾಣಿಸ್ತದ ನನಗೆ. ದೊಡ್ಡ ಬೊಟ್ಟು ಇಲ್ಲ ಅಂತ ಆದ್ರೆ ಪಾರ್ವತಮ್ಮ ಯಾವುದೇ ಕಾರಣಕ್ಕೂ ಬರುವುದಕ್ಕಿಲ್ಲ. ಸರಿ, ಪಾರ್ವತಮ್ಮನ ವಿಷಯವನ್ನು ಬಿಟ್ಟೆ ಇನ್ನೊಬ್ಬಳಿದ್ದಾಳಲ್ಲ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆರತಿಯೇ. ಓ ಅಣ್ಣ, ಆರತಿ ಅಂದ್ರೆ ಜನ ಬೇರೆ ಆಗ್ತದೆ. ಅದು ಹೇಗೆ? ಆರತಿ ಅವಳನ್ನೇ ಹೇಳಿದ್ದು ನಾನು. ಆ ಕುಸುಮಾವತಿ ರತಿ, ಪಂಚಶರಗಳ ವಲ್ಲಭ, ಅವಳನ್ನೇ ಹೇಳಿ. ಮನ್ಮಥನ ಮಡದಿ ರತಿದೇವಿ ಅವಳೇ ಬಂದದ್ದು. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ರತಿಯ ಮೇಳದಲ್ಲಿರ್ಪ ಕಾಮ. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಒಂದೊಮ್ಮೆಗೆ ರತಿ ಇಂದಿನ ದಿವಸ ತಿರುಗಾಟಕ್ಕೆಂದು ಬಂದಿದ್ದರೂ ಸಹ ಇಲ್ಲಿ ಎಲ್ಲಿಯಾದ್ರೂ ನಿನಗೆ ಮನ್ಮಥ ಕಾಣಿಸ್ತಾನ? ಮನ್ಮಥ ಕಾಣುವುದಿಲ್ಲ ತಮ್ಮ. ಮನ್ಮಥ ಇಲ್ಲ ಅಂತ ಆದ್ರೆ ರತಿಯೂ ಅಲ್ಲ, ರತಿ ಇಲ್ಲ ಅಂತ ಆದ್ರೆ ಲಕ್ಷ್ಮಿ ಬರ್ಲಿಕ್ಕಿಲ್ಲ, ಅವಳೂ ಅಲ್ಲ, ಮತ್ತೆ ಪಾರ್ವತಮ್ಮನೂ ಅಲ್ಲ. ಯಾರು ಅಲ್ಲ ಅಂತ ಆದ್ರೆ ಇವಳು ಯಾರಾದ್ರೂ ಆಗಿರ್ಬೇಕಲ್ಲ. ಒಮ್ಮೆ ಮಾತನಾಡಿಸಿ ಬರ್ತೇನೆ. ಎಲ್ಲಿಗೆ ಹೊರಟದ್ದು ನೀನು? ಮಾತನಾಡ್ಲಿಕ್ಕೆ. ಮುಂದಡಿ ಇಡಬೇಡ, ಯಾಕೆ? ಹಿಂದಡಿ ಇಡು. ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದಷ್ಟು ಸುಲಭದ ಕೆಲಸ ಅಂತ ಭಾವಿಸಿದ್ಯಾ? ಕಷ್ಟವೋ? ಪ್ರಯತ್ನ ಪಡಬೇಕು. ಕಾಲಿಡುವ ಮೊದಲು ಕಣ್ಣಿಡಬೇಕಂತೆ. ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಚಂಡಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಒಂದೊಮ್ಮೆಗೆ ಹೆಣ್ಣಿನ ಮೋಹಕ್ಕೆ ಬಲಿಯಾದೇವಂತಾದ್ರೆ ಅಂದೇ ನಿಮ್ಮ ಮರಣ. ನೀ ಹೇಳಿದ್ದು ಸರಿ. ಬ್ರಹ್ಮಚರ್ಯ ವ್ರತ ಪರಿಪಾಲನೆಯನ್ನು ಮಾಡುವಂತಹ ನಾವು ಒಂದು ವೇಳೆ ಅವಳ ಹಿಂದಕ್ಕೆ ಹೋದೆವಂತಾದ್ರೆ ನಾಳೆ ಹೇಗೆ ಪ್ರಚಾರ ಆದೀತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಬಲಿಷ್ಠ ಚಂಡಮುಂಡರ ಭಾವಪೂರ್ಣ ಶುದ್ಧಾಂಜಲಿ. ಚಂಡಮುಂಡರು ಇನ್ನಿಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವ ತಮ್ಮ? ಅವರಿಲ್ವಾ ಎಂಬುದಾಗಿ. ಅವರಿಲ್ವ? ಹಾಗಾಗಬಾರದು. ಹೌದೌದು. ಸಾಧಿಸಿದವರು ನಾವು ಸಾಧನೆಯನ್ನು ಮಾಡುವುದಕ್ಕೆ ಬಹಳಷ್ಟು ಉಂಟು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೇವಲ ಒಬ್ಬಕ್ಕೆ ಹೆಣ್ಣಿಗೆ ಬೇಕಾಗಿ ಸಾಯ್ಲಿಕ್ಕಿದ್ದವರ ಚಂಡಮುಂಡರು. ಅಣ್ಣ ಇಲ್ವೋ? ಹೋಗುವ, ಹೇಳುವ. ಮೃಗಬೇಟೆಯ ನಾಡಿ ಮೃಗಮಾಂಸವನ್ನು ತಿಂದೆವು. ಬೇಟೆಯಾಡಿದಂತಹ ಪರಿಣಾಮ ಆ ಕಾಲದಲ್ಲಿ ದೇಹಕ್ಕಾದಂತಹ ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿ, ಇಂಪಾದ ಸ್ವರ, ಒಂದು ಆಶ್ಚರ್ಯ. ಸ್ವರ ಬಿಡಿದು ನಡೆದರಳು ಮುಂದಕ್ಕೆ. ತನುವಿನ ಪರಿಮಳವು ನಾಸಿಕಕ್ಕೆ ಸೋಕಲು. ತರುಣಿ ಕೋಟಿ ಪ್ರಕಾಶ, ಜೊತೆಯಲ್ಲಿ ಇಂಪಾಗಿ ಗಾಯನವನ್ನು ಹಾಡುತ್ತಾ ಇದ್ದಾಳೆ ಸುಂದರವಾದಂತಹ ತರುಣಿ. ಆಕೆಯನ್ನು ನೋಡಿದ ಮೇಲೆ ನಾವು ಮನದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. 3 ಲೋಕದ ಅಧಿಪತಿ ಶುಂಭ, ಅಸುರಕುಲ ಬಿಂಬ, ತರುಣಿಯನ್ನು ಮದುವೆ ಆಗುವುದು. ಆ ಬಗ್ಗೆ ನಾನು ಆಲೋಚನೆ ಮಾಡುತ್ತೇನೆ. ನೀವು ದಣಿದವರು, ಸ್ವಲ್ಪ ವಿಶ್ರಾಂತಿ. ಚಂಡಮುಂಡರು ಹೇಳಿದಂತಹ ವಿಚಾರ ವಿಚಾರಿಸಲೇಬೇಕಲ್ವಿ? ನಾನೇ ಹೋಗುವುದಲ್ಲ. ಸುಗ್ರೀವ, ಈಗ ಹೊರಯ್ಯೋ. ಇನ್ನೊಂದು ಕರಿಮುಖ ಬರುವಂತ ಕಾರಣ ಇದೆ. ಯಾಕೆ? ನಮ್ಮವರೇ ಆದಂತ ಚಂಡಮುಂಡರು ಬಂದು ಹೇಳಿದಂತ ವಿಚಾರ ಏನಂತೆ? ಹಗಂಬಾವರದಲ್ಲಿ ಒಬ್ಬಳಾರಿದ್ದಾಳೆ. ಅವಳನ್ನು ವರಿಸಬೇಕಾದ ನನ್ನ ಉದ್ದೇಶ. ಹೌದೇ? ಸಂತಾನದ ಮುಖ್ಯದ ಕರೆತ ಆಕೆಯನ್ನು ಒಡೆಯರಾಗ್ತಿ.
ಇದು ಅಚ್ಚರಿ. ಈ ರೀತಿಯಾದಂತಹ ವನವನ್ನು ಯಾವತ್ತೂ ನಾನು ನೋಡಿದವನೇ ಅಲ್ಲ. ಹಾಗಿದ್ದರೆ ಒಡೆಯನ ಆಡಿದಂತಹ ಹೆಣ್ಣು ಎಲ್ಲಿದ್ದಾಳೆ? ಉತ್ತರ ಬೇಕಾಗಿತ್ತು. ಕದಂಬ ವನದಲ್ಲಿ ಸಾಗಿ ಸಾಗಿ ಮುಂದೆ ಬರುವಾಗ ಹಬ್ಬಬ್ಬ ಅಂಬರದಿಂದಲೇ ಇಳಿಯ ಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತಿರುವವಳು ಈಕೆಯಾಗಿದ್ದಾಳೆ. ಏನು ಈಕೆ ಸಾಮಾನ್ಯ ತರುಣಿಯೇ? ನನ್ನ ಒಡೆಯ ಬಯಸಿದ ಅಂತಾದರೆ ಹೆಣ್ಣು ಮಕ್ಕಳಿಗೆ ಅವನಿಗೆ ಕೊರತೆ ಇತ್ತೆ. ಸಾಲು ಸಾಲಾಗಿ ಬಂದು ನಿಲ್ಲುವುದಕ್ಕೆ ಕೊರತೆ ಏನೂ ಇರಲಿಲ್ಲ. ಆದರೂ ಇಷ್ಟರವರೆಗೆ ಮದುವೆಯಾಗದೆ ಉಳಿಯುವುದಕ್ಕೆ ಕಾರಣವಾದದ್ದೇನು? ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ ಎನ್ನುವಂತ ಉದ್ದೇಶದಿಂದ ಚಂಡಮುಂಡರಾಡಿದಂತಹ ಹೆಣ್ಣು ಈಕೆ ಎನ್ನುವುದೇ ಸ್ಪಷ್ಟ. ಹಾಗಿದ್ದರೆ ಇವಳಲ್ಲಿ ಮಾತನಾಡಿಸಬೇಕಾದಂತಹ ಹೊಣೆಗಾರಿಕೆ ನನಗಿರುವುದು ಹೌದು. ತಡ ಯಾಕೆ? ಆದಷ್ಟು ಬೇಗನೆ ಅವಳತ್ತ ಸಾಗುತ್ತೇನೆ. ಮಾತೊಂದಾಲಿಸಿ ಕೇಳವ್ವ ಎನ್ನನು ಶುಂಭ ಪ್ರೀತಿಯುಗಳಿರುವ ಎನ್ನನು ಶುಂಭ ಪ್ರೀತಿಯುಗಳಿರುವ ಭೂದಳ ಮೂರರುಳ ತಾಗಿಗಿದಿರಿಲ್ಲ ಭೂದಳ ಮೂರರುಳ ತಾಗಿಗಿದಿರಿಲ್ಲ ಜಾತಕವನು ನಿನ್ನ ನಾಥನ ಭುವನಂದಿ ಮಾತೊಂದಾಲಿಸಿ ಕೇಳವ್ವ ಎನ್ನನು ಶುಂಭ ಪ್ರೀತಿಯುಗಳಿರುವ ಸಾಷ್ಟಾಂಗ ಪ್ರಣಾಮಗಳು ತಾಯಿ. ನಾನು ಶುಂಭನ ಅಮಾತ್ಯ ಸುಗ್ರೀವನೆಂದು ನನ್ನ ಹೆಸರಮ್ಮ. ಒಡೆಯನೇ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದವನಿದ್ದಾನೆ. 3 ಲೋಕದ ಒಡೆಯನಾಗಿರುವಂತಹ ಶುಂಭದಾನವ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾನೆ ತಾಯಿ. ಲತಾ, ವನಿತಾ, ಪಂಡಿತ ಇವೆಲ್ಲ ಪರರಾಷ್ಟ್ರೀಯದಲ್ಲೇ ಬದುಕಬೇಕಮ್ಮ. ಹೀಗೆ ಒಂಟಿಯಾಗಿ ಎಲ್ಲ ಇರಕೂಡದು. ಅದಕ್ಕಾಗಿ ಕದಂಬ ವನವನ್ನು ಬಿಟ್ಟು ಶೋಣಿತಾಪುರದ ಮಣ್ಣಿಗೆ ಬಂದು ನನ್ನ ಒಡೆಯರನ್ನು ಮದುವೆಯ ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ಲೊಬ್ಬನ ದರೆಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದ್ರೆ ನನ್ನ ವಿಚಾರವಾಗಿ ಶುಂಭನಿಗೆ ಇರಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಕೇಳ. ಕತಿಯಗೊಳ್ಳದಿರೆನ್ನ ಸಲಗೋ ಶುಂಭಾಗ್ಯನ ಮತದಂತಿ ಭಿನ್ನಗೈದೆ ಶುಂಭಾಗ್ಯನ ಮತದಂತಿ ಭಿನ್ನಗೈದೆ ಮತಿಶೂನ್ಯನ 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 ಮಮ ಧೃತಿ ನೀನರಿವೆ ದೈತ್ಯಪತಿಗೆ ನಾಗಿಯ ಅರುಗು ದೈತ್ಯಪತಿಗೆ ನಾಗಿಯ ಅರುಗು ಬೇಡ ತಾಯಿ. ಒಡೆಯನಿಗೆ ಹೋಗಿ ಹೇಳುವುದಕ್ಕೆ ಏನು ಆಜ್ಞೆಯಮ್ಮ? ಹೆದರಿದೆಯಾ ಸುಗ್ರೀವ? ಹೌದು ತಾಯಿ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆ ಎಂದು ಅರ್ಥೈಸಿಕೊಂಡಿದ್ದಾನೆ ಶುಂಭ. ಇರಬೇಕು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದಾ? ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು. ಏನು? ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಹೌದೇ? ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ. ಹೌದಮ್ಮ. ಅವನ ತಮ್ಮನು ಶುಂಭ ಬಲಾಢ್ಯನೆ. ಪ್ರತ್ಯಕ್ಷ ಬಂದರೂ ಕೂಡ ನಡಕ್ಕಂಜುವುದಿಲ್ಲವಂತೆ ಸ್ಪಷ್ಟವಾಗಿ ತಿಳಿಸು ತಾಯಿ. ಇಷ್ಟರವರೆಗೆ ಕನಸು ಮನಸ್ಸಿನಲ್ಲಿಯೂ ನಿನ್ನನ್ನು ಪೂಜಿಸಿದವನು ಭಜಿಸಿದವನು ನಾನಲ್ವ? ನಿನ್ನ ದಿವ್ಯ ಮಂಗಳಕರವಾದ ರೂಪವನ್ನು ಕಂಡ ಮೇಲೆ ಇನ್ನೂ ಈ ಬದುಕನಿಗೆ ಬದುಕಬೇಕೆನ್ನುವಂತ ಆಸೆಗಿಲ್ಲ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಿಸು. ನನಗೊಂದು ದಾರಿಯನ್ನು ತೋರಿಸು. ಮೋಕ್ಷಗಾಮಿ ಆಗಬೇಕೆನ್ನುವಂತ ಬಯಕೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನನ್ನ ಸನ್ನಿಧಾನಕ್ಕೆ ಬಂದು ಅನನ್ಯ ಭಕ್ತಿಯಿಂದ ನೀನು ಪೂಜಿಸಿದೆ ಎಂದಾದಲ್ಲಿ ಆದಷ್ಟು ಶೀಘ್ರದಲ್ಲಿ ನಿನಗೆ ಮೋಕ್ಷ ಲಭ್ಯವಾಗಿದೆ. ಭೂಮಾರಿಣಿ
ಇನ್ನೊಂದು ಬಯಸಿದ್ದಾರಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದ್ದಾರೆ. ನಾನು ಒಂದು ಮುರಿದೆಯೋ ಅದು ರಾಕ್ಷ ರಥಸಿದ್ಧವಾಗಿದೆ. Thank you.
ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನ ವಿಫಲವಾಗಿ ಹೋಯಿತು. ಆ ಗರ್ವಿಷ್ಠೆಯನ್ನು ಎಳೆತರುವುದಕ್ಕಾಗಿ ಧೂಮ್ರಾಕ್ಷರಲ್ಲಟ್ಟಿದೆ. ಎಲ್ಲಿಂದ ಧೂಮ್ರಾಕ್ಷರನ್ನು ಸುಟ್ಟರು ಇದ್ದಾಳೆ. ಹೌದಯ್ಯ. ಆ ಬಳಿಕ ಗಂಡುಗಲಿಯಾದಂತ ಚಂಡಮುಂಡರನ್ನು ಕಳುಹಿಸಿದೆ. ಚಂಡಮುಂಡರ ಶಿರವನ್ನು ಕಡಿದು ಚಂಡಮುಂಡರು ಎಲ್ಲಿಲ್ಲವಾಗಿ ಹೋದರೆ ನಮ್ಮವರ ಅಳಿವಾಗುತ್ತಾ ಇದೆ. ಆ ಉದ್ದೇಶದಿಂದ ರಥ ಬೇರೆ ದೂರಕ್ಕೆ ಹೋಗುತ್ತೇನೆ. ತಡೆಯಿರಿ ಪ್ರಭು, ತಡೆಯಿರಿ. ಅವಸರ ಎಂಬುದು ಅನರ್ಥಕ್ಕೆ ಕಾರಣವಾಗುತ್ತದೆ. ಆ ತರುಣಿಯ ಕುರಿತಾಗಿ ನಾನು ತಿಳಿದಿರುವಂತಹ ಒಂದೆರಡು ವಿಚಾರವನ್ನು ಹೇಳುವುದಕ್ಕೆ ಅವಕಾಶವಿದೆ. ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಅವಿರ್ಭಾಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗೆಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಒಂದು ವನಪ್ರದೇಶದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಪ್ರಮೋದಿತರಾದಿರ ಪ್ರಭು ಮನಸ್ಸಿನ ಶರಕ್ಕೆ ಸಿಲುಕಿ ಬಿಟ್ಟಿರೆ ಹೇಳಿ ಕಾಮ ಕ್ರೋಧಾದಿ ಚಟುವಟಿಕೆಗಳನ್ನು ಬಿಗಿಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನೂನದಲ್ಲಿ ದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸಜ್ಜಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಗಳಿಗೆ ಗಳಿಗೆಗೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿದ್ದಾಳೆ. ಕ್ರೂರ ಮೃಗಗಳು ವಿಷಯಂತುಗಳು ಇರುವಂತಹ ಕ್ಷೇತ್ರದಲ್ಲಿ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ಮನೆ ಮಾಡಿಕೊಂಡು ತಿರುಗಾಟ ಮಾಡುತ್ತಾಳೆ ಅಂತಾದ್ರೆ ಅವಳು ಸಾಮಾನ್ಯ ತರುಣಿಯ ಪ್ರಭು. ಕೇವಲ ತರುಣಿ ಅಲ್ವೇನು? ಆದಿಮಾಗೆ
ಸಾಮಾನ್ಯ ಹೆಣ್ಣು ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಮೂಢತನವಾದೀತು ಪ್ರಭು. ತರುಣಿ ಅಲ್ಲ ಅವಳು, ಮತ್ತೆ ಆದಿ ಮಾಯೆಯಾಗಿದ್ದಾಳೆ. ಆದಿ ಪರಾಶಕ್ತಿಯ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕ ಎನ್ನುವಂತಹ ಹೆಸರು ನೆನೆಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ತದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿಯೇ ತ್ರಿದಶರನ್ನು ಬರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನೆಳುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಜಗದೇಶ್ವರಿ ಪ್ರಣವ ಸ್ವರೂಪಿಣಿಯಾಗಿರುವಂತವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ಅವಳನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳ್ತೀರೋ? ಬದುಕಿದ್ದೀರಿ ಪ್ರಭು. ಏನು ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎನ್ನುವಂತಹ ಆಶೆ ನಿಮಗುಂಟು ಅಂತಾದ್ರೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಮೂರ್ಖತನವನ್ನು ಬಿಟ್ಟು ಬಿಡಿ. ಜಗದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಪಡಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ನಮಗೆ
ವರವನಿತೆ ವಸಂತಿಗಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಈ ಮನ ಪುಳಕಗೊಳ್ಳುತ್ತಾ ಇವೆ. ಈ ವ್ಯತಿರಿಕ್ತ ಯಾಕೆ ಶ್ರೀದೇವಿ ಲೀಲಾಮೃತ ಯಾವುದೋ ಒಳ್ಳೆಯ ಸ್ವರ ಕೇಳಿ ಬರುತ್ತಾ ಇವೆ. ಆ ಮೂಲ ಶಕ್ತಿ ಇಲ್ಲೇ ಇರಬೇಕು ಅಂತ ಕಡೆ ಗಮಿಸ್ತೇನೆ. नमस्तस्यै नमो नमः या देवी सर्वभूतेषु विद्यारूपेण संस्थिता नमस्तस्यै 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 नमो नमः नमो नमः नमो नमः जय 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 ಪಾಡಿದನು ಕೊಂಡಾಡಿದನು ಆ ಆ ಎಂಬಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾಯಿ. ನೋಡಿದನು ಕಲಿರಕ್ತ ಬೀಜ ದಿವ್ಯವಾಗಿ ವಿದ್ಯುತ್ ಕಾಂತಿಯಿಂದ ಮಂಗಳಾಕಾರವಾಗಿ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡುತ್ತಾ ಇದ್ದೇನೆ. ಆಕಾಶದಿಂದ ಇಳಿಬಿಟ್ಟಂತಹ ಚಿನ್ನದ ಸರಪಳಿ ಒಯ್ಯಾಲೆ
ಎಲ್ಲಿ ಗಾಢ ಗರ್ವದಿ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೆ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದ. ಕೈಯಲ್ಲೇ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಮುಗುಳು ನಗು, ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯ ಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗಿದು ಪರಮಗೀತೆ ಚರಮಗೀತೆ. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆ ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡೋದರ ಭರಿತೆ ಆಗಿರುವಂತಹ ಈಕೆಯನ್ನು ಸರಿಯಾಗಿ ಅರಿಯದೆ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಸರ್ವಶಕ್ತಳಾಗಿರುವಂತಹ ಇವಳನ್ನು ಮದುವೆಯಾಗುತ್ತೇನೆ ಅಂತ ಮುಂದುವರಿಯುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗೆ ಅರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಅರೆದು ಬಂದಿದ್ದೇನೆ. ತರುಣಿಯನ್ನು ಕರೆದು ತರುತ್ತೇನೆ, ಎಳೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಹೋದರೆ ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲೂ ಅಲ್ಲ ನನ್ನ ಉದ್ದೇಶ. ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತ ಆದರೆ ದಾರಿ ಹೊಂದಿದೆ. ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಅಮ್ಮನ ಮನಸ್ಸನ್ನು ಮೆಚ್ಚಿಸಿಕೊಳ್ಳ. ಜಯ ಶಂಕರ ವಾಮಾಂಗಿ ಮಂಗಳೇ ಸರ್ವಮಂಗಳ. ಜಗಜ್ಜನನಿ ಏನು ಪುಣ್ಯ ಪಾದಾರ ಬಿಂದುಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೀನಿ. ಶುಭವಾಗಲಿ. ಸಂಸ್ತುತಿಸುವಂತಹ ವ್ಯಕ್ತಿ ಯಾರೊಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಂತ್ರಿ ಕಲಿರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆಯ ಆಜ್ಞಾ ಪ್ರಕಾರವಾಗಿ ಬಂದಿದ್ದೇನೆ. ಯಾಕಾಗಿ? 7 ಅಂಕನಿ ಪವಿತ್ರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎಂಬುದಾಗಿ ಹಂಬಲಿಸುತ್ತಾ ಇದ್ದ. ತಾಯಿ ಏನು ಬಳ್ಳಿ ಒಂದು ಹಬ್ಬಿಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೋ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಶ್ರೀಮಂತಿಗಾಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದ್ರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗೆಲ್ಲುವಮ್ಮ. ಅವನನ್ನು ವರಿಸುವುದಕ್ಕಾಗಿ ಸಾಲು ರಾಗದಿಂದ ಒಲಿದು ಇಳಿದು ಬರುವೆಯಾ ತಾಯೇ? ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ಭಕ್ತಿಯ
ಪ್ರೀತಿಯಿಂದ ಸಂತುಷ್ಟಳಾಗಿದ್ದೇನೆ. ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೀಯ. ಹೌದು ತಾಯಿ. ನಿನ್ನೊಡೆಯನಾದಂತಹ ಶುಂಭನನ್ನು ವರಿಸಬೇಕು ಎನ್ನುವಾಗಿ ಹೇಳುತ್ತಿರುವೆ. ನನ್ನ ನಿರ್ಧಾರವನ್ನು ಪೂರ್ವದಲ್ಲಿಯೇ ತಿಳಿಸಿದ್ದೇನೆ. ಯಾವಾತನ ದುರಮುಖೇನವಾಗಿ ನನ್ನನ್ನು ಸೋಲಿಸುತ್ತಾನೋ ಅಂಥವನ ಕೊರಳಿಗೆ ಸಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ ಈ ವಿಚಾರವನ್ನು ತಿಳಿದು ನಿನ್ನ ಒಡೆಯ ಶುಂಭ ಬರಬೇಕಿತ್ತು. ಬದಲಾಗಿ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ, ನನ್ನ ಕೈಯಿಂದಲೇ ಕೊಲಿಸಿದ, ಕೇವಲ ಸ್ತ್ರೀ ಭ್ರಾಂತನಾಗಿ ಖಳರನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ ಅವನೊಬ್ಬ ಹುಂಬ. ಅವನನ್ನು ಹೊಗಳುವ ನೀನೊಬ್ಬ ರಣಹೇ. ವೈಷ್ಣವಿ ಮಾಹೇಶ್ವರಿ ಕೌಮಾರಿ ಇಂದ್ರಾಣಿ ವಾರಾಹಿ ಚಾಮುಂಡ ಎನ್ನುವಂತಹ ಸಾಪ್ತ ಮಾತೃಕೆಯರನ್ನೇ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟಳಲ್ಲ. ಒಳಿತಾಯಿತು. ಬ್ರಹ್ಮದೇವರಿಂದ ವರ, ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತ್ತು ಅಂತಾದರೆ ಕೋಟಿ ಸಂಖ್ಯೆ. ರಕ್ತದ
ಮತ್ತೊಮ್ಮೆ ಮಾನವೀಯತೆ ಅಪರಕ್ತೇಶ್ವರ ಮನವರಿಕೆ ಮಾತೊಂಡರು ಆಕಾಶ ಮುನಿಯ ಭೂಮಿ ಉಂಡೆ ಭೂಮಿ ಮನೆ ಮಂಚ ಉಂಡೆ ಮನೆ ಮಂಚ ದೇಶಸ್ತಿ ಕೆಡ ಉಂಡೆ ದೇಶಸ್ತಿ ಹಿಡಿದು ಬತ್ತರೆ ವಾಕಡ ಉಂಡೆ ಬತ್ತರೆ ವಾಕಡಿದು ಅಪ್ಪೆ ಬೆಂದಿ ಬಾಲದ ಬಿತ್ತು ಮುಕ್ಕಾಲು ಮೂಚಿಗಳಿಗೆ ಪತ್ತಿಜಿ ಬರ್ತು ಮಾಯನಿಕ್ಕೆ ಗೊತ್ತು ಎಡ್ಡೆ ಮದಿಪು ವಿಷ ಇತ್ತಿರಗಳ ರಾಜ್ಯ ಮಾಡಲ ಅಮೃತ ನಮ್ಮ ಸಂಸಾರ ಮಠದ ಕೊರಳ ಪಲ್ವಿಲ್ ನುಡಿಯತ್ತೆ ಅವಳ ಈಶ್ವರ ತಪ್ಪವೇ ಅಮೃತಲ್ಲಿ ಮತ್ತೊಮ್ಮೆ ಮಾಲೆ ಮಾಡಿದ ಕೊರಪೆ ಅಂಡ ಕೇಳಿ ಬಿಟ್ಟ ಪುಲ್ಲಿನಗಳಿಗೆ ಮನಸ್ಸು ಬೇಗ ಹೋಗಿ ಇಲ್ಲಾಡಿ ಎತ್ತಿನಗಳಿಗೆ ತೋರುವುದಕ್ಕೆ ಏನಂದ್ರೆ ಅವನಿಗೆ ಕ್ರಮ ಇತ್ತೆ ಬಾಬತೆ ದೋಸಾರ ಪೂಜೆ ದೋಸೆ ಎತ್ತಿ ದೋಸ ಅರ್ಧ ಕತೆ ತೂದು ಹೋಯ್ತೀರ ನನಗೆ ಎತ್ತು ತೂಡು ದೋಸೆ ಪರಿಹಾರ ಉಂಟ ಬಾರಿ ಬಂಗಜ್ಜ ಬಾಗತೀರ ಅಪರಕ್ಷ ಒಂಜಿ ಕಣ್ಣಿಗೆ ಸುಣ್ಣ ಒಂಜಿ ಕಣ್ಣಿಗೆ ಬಣ್ಣ ಮಾಡ್ತಾರೆ ಬಲ್ಪಿನ ಅಪವಾದದ ಬುದ್ಧಿ ಬರು ಒಚ್ಚಿ ಹಿತ್ತಿನಕಲೆ ಮತ್ತಿನಕಲೆ ಗೋಯಿನಕಲೆ ನನ್ನ ಮರವಿನಕಲೆಗಳ ಅಮೃತ ನುಡಿಗೊಳಪೆ ಭಯಪಡೋಡ್ಸಿ ಬಾಗತೀರ ಕಾಲಾದಿನಲ್ಲಿ ವರ್ಷ ಆಗ್ತದೆ ಬರಕದಲ್ಲಿ ಕಾಲಾದಿಗತೆ ಹೆಂಗು ಗೊತ್ತುಂಟು ಈಗ ಕೇಳಿ ಅವಳು ಬಂದು ಜನ ಮತ್ತಿಚ್ಚ ಅಪ್ಪ ಉಳ್ಳಾದಿನ ಸೇವೆ ಕಾಲಾದಿ 30 ವರ್ಷ ಆದಿ ಬಂದ ಮುಚ್ಚಿ ಸೇವೆ ಮತ್ತಿಚ್ಚಿ ಸೇವೆ ಸಂತೋಷ ಅಪ್ಪನಿಗೆ ಪುಷ್ಪಾವಳಿಗಾರ ಪೂಜೆ ಗೆಜ್ಜೆ ಸೇವೆ ಅಂಚನೆ ಅನ್ನದಾನ ಸೇವೆ ಮತ್ತಿಚ್ಚಿ ಸೇವೆ ಅವನನ್ನು ಕುಂದು ಬರುತ್ತಲ್ಲ ಬಯಸಿ ನಿಖುಲ್ ಮಕ್ಕಳ ಉದ್ಯೋಗವು ಊರು ಬರ ಅವರು ಎತ್ತಿದ ಕೃಷಿ ಭೂಮಿ పోయినల్ప మత్తినల్ప కైలాల ఎందాదు కొట్టు వంజక మత్తినల్ప మత్తి కారణక అమ్మ ఉత్పత్తి వచ్చి బాధ కొట్టారు మేరే సయాది ఆడోళ్ళ భయపడు ಕೀರ್ತಿ ಬರು ಅವರ ಕಾಲದಾರೆ ಅಪ್ಪ ಉಳ್ಳಾದಿ ಸೇವೆ ನಿತ್ತಿಗಳ ಮತ್ತೊಂದು ಬಲೆ పోయినల్ప మత్తినల్ప కైలాల ఎందాదు కొట్టు వంజక మత్తినల్ప మత్తి కారణక అమ్మ ఉత్పత్తి వచ్చి బాధ కొట్టారు మేరే సయాది ఆడోళ్ళ ಅವರ ಮಿತ್ತಿಗೆ ಗಾಳಿ ಮತ್ತಿನ ಯಾವುದು ಒಬ್ಬನ ಹೋಗುಳೆ ಅಲ್ಲೇ ಅಪ್ಪ ಉಳ್ಳಾದಿ ಸೇವೆ ನಿತ್ತಿಗಳ ಮತ್ತೊಂದು ಅಪ್ಪ ಉಳ್ಳಾದಿ ಗೊಂಡಲ್ ಗೊತ್ತಿಲ್ಲ ಕೈಲಾಲ ಎಂದಾದು ಕೊಟ್ಟು ಒಂಜಕ ಮತ್ತಿ ಹೊಟ್ಟೆಗೆ ಮೇರೆ ಸಯಾದಿ ಆಡೋళ్ళ ಅಪ್ಪ ಸರಸ್ವತಿ ದೇವಿ ಒಲಿದುಕೊಂಡು ಹೆಜ್ಜಿನ ಕಲೆ ನಂತರ ಕೀರ್ತಿ ಸಂಪಾದನೆ ಮುಖ್ಯ ಧನ ಸಂಪಾದನೆ ಮುಖ್ಯ ಧನ ನೆನಪಾಗಿ ಅಂದೆಂದು ಮಂಡೆ ಹೇಳ್ತಾವೆ ಇಲ್ಲಡೆ ಅಡಿತಾರ ಏರ್ಕೊಂಡು ಕಾಸ್ತಿ ಬಿಸಿ ಕಾಸು ಓಡಿತು ಕೀರ್ತಿ ಓಡು ಸೇವೆ ಬರಬಡಾಡೆ ಒಂಜಿ ದಿನ ನಡಿಗೂ ಇಲ್ಲಡೆ ಬಾಂದಿಲಕ್ಕೆ ಹೇಳ ನೋಡ್ಬೇ ಅರೆಗಾರ ರಾತ್ರಿ ಬಗ್ಗೆ ಉದ್ಯೋಗ ತಿಳ್ಕ ಅಮ್ಮ ಮಲ್ಬೇರೆ ಬೇರೆ ಸಾರಿ ಹೇಳಲ್ಲ ಬರಬಡ ಈಶ್ವರನಿಗೆ ಬರ್ತದಾತನೆ ಅಮೃತಗಳಿಗೆ ಒಂದಾದ್ರೆ ಮಾಯಗಾಡ್ತಿ ಆದ್ರೆ ಒಂಡಂಡತೆ ಆ ಸರಿ ಒಂಡೆಗೆ ತೋಲೆ ಅಗ್ನಿ ಸೇವೆ ಮಾಡ್ತಾನೆ ಊರ ಗಟ್ಟು ಮಾಡ್ತಾನೆ
ಚಂಡಿಕೆಯ ರೂಪವನ್ನು ತಾಳಿದ್ದಾನೆ. ಹಾಗಿದ್ದರೆ ಈ ಅರುಣಾಸುರ ಬದುಕಬೇಕಲ್ಲ, ಏನು ಮಾಡುವ? ಕಾಣುತ್ತಿದೆಯಲ್ಲ ದಕ್ಷಿಣಗುವೆ ಸರಿ ಕಾಣುತ್ತೇನೆ. ನಮ್ಮವರನ್ನು ಸೋಲಿಸಿ ಎಂಬಂತ ಅಹಂಕಾರ ನಿನ್ನಲ್ಲಿರಬಹುದು, ಆದರೆ ನಿನ್ನ ನುಡಿತೋಡು ಸಾಮಾನ್ಯದವಳು ಮಣಿಷು.
ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಲ್ಕದ ಪೀಠವರಿದಾಗಿದೆ. ಹೋಗಿ ಧೈರ್ಯದ ನಕ್ಕವನ್ನಾಡು. ಮುಂದೆ ನಿನ್ನನ್ನು ಈ ರೂಪದಿಂದ ಕಾಣುವುದೆಂತ ತಾಯಿ? ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾರೆ ಹೋಗಲಿ ಬಿಡು. ಮುಂದೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ರಾಮರಾಮಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೀರಂತೆ. ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಗೂಡುತ್ತಾ ಮೆರೆದನ ಪುರುಹೂತನ ಕದಿರಾಜ ತೇಜದಲ್ಲಿ ನಾ ಕದಿರಾಜ ತೇಜದಲ್ಲಿ ನಾ ಕದಿರಾಜ ತೇಜದಲ್ಲಿ. ದುಷ್ಟರನ್ನೆಲ್ಲ ಸಂಹರಿಸಿ ನಾಲ್ಕದ ಪೀಠವನ್ನು ಮರಳಿ ಒಪ್ಪಿಸಿದ್ದಾಳೆ ಜಗನ್ಮಾತೆ. ಧರ್ಮೋ ರಕ್ಷತೆ ರಕ್ಷಿತ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಅಂತೆ ದೇವಿ ಮಹಾತ್ಮೆಯನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ. ದೇ ಎಂದರೆ ದೇಹವು ಪವಿತ್ರ, ವಿ ಎಂದರೆ ವಿದ್ಯೆ, ಆ ಎಂದರೆ ಮಹಾಲಕ್ಷ್ಮಿಯ ಸಾಕ್ಷಾತ್ಕಾರ, ಹ ಎಂದರೆ ಹರಿಹರರ ಕೃಪಾಕಟಾಕ್ಷ, ಮೇ ಎಂದರೆ ತ್ರೈಲೋಕ್ಯ ಸಿದ್ಧಿಪುದು. ಇದುವೇ ದೇವಿ ಮಹಾತ್ಮೆ. ದೇವಿ ಮಹಾತ್ಮೆಯನ್ನು ಕಂಡಂತಹ ತಮಗೆಲ್ಲರಿಗೂ ಭ್ರಮರಾಂಬಿಕೆ ಒಳಿತನ್ನುಂಟು ಮಾಡಲೆಂದು ಹೇಳುತ್ತಾ ಈ ಪುಣ್ಯಾಖ್ಯಾನಕ್ಕೆ ಮಂಗಳಗೀತೆಯನ್ನು ಆಡುವರೆ ಅಪ್ಪಣೆ ಬೇಡುತ್ತಾ ಇದ್ದೇವೆ. ಇಂದಿನ ಶ್ರೀದೇವಿಯ ಸೇವಾದಾರರಾದ ಶ್ರೀಮತಿ ಮತ್ತು ಶ್ರೀ ಪದ್ಮನಾಭ ಕಟೀಲ್ ಮತ್ತು ಕುಟುಂಬಸ್ಥರಯ್ಯ. ಶ್ರೀಮತಿ ಮತ್ತು ಶ್ರೀ ಪದ್ಮನಾಭ ಕಟೀಲ್ ಮತ್ತು ಕುಟುಂಬಸ್ಥರು. ಶ್ರೀಮತಿ ಮತ್ತು ಶ್ರೀ ಪದ್ಮನಾಭ ಕಟೀಲ್ ಮತ್ತು ಕುಟುಂಬಸ್ಥರು ಅರ್ತಿಗಾರರು, ಕುಶಲ್ಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಲು ವಿದ್ವಾಂಸನಿಂದ ಕೊಟ್ಟಿರುವಂತಹ ಕಾಂಚನ ವೀಳ್ಯ ದೇವರ
ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಗಣಪತಿ ದೇವರ ಪಾದಾರವಿಂದ
ಈ ಕಟ್ಟೆ ಮಾತ್ರ